ವಾಲ್ಮೀಕಿ ರಾಮಾಯಣದ ಕೊನೆ ಕಂತಿಗೆ ನಾವು ಬಂದಿದ್ದೇವೆ. ಯುದ್ಧಕಾಂಡದ ಕಟ್ಟಕಡೆಯ ಕೆಲವು ಸರ್ಗಗಳಲ್ಲಿದ್ದೇವೆ. ಸೀತೆಯ ಅಗ್ನಿಪರೀಕ್ಷಾ ಪೂರ್ವಪೀಠಿಕೆ ನಡೀತಾ ಇದೆ. ರಾಮ ಸಾಲಂಕೃತಳಾಗಿ ಬರಬೇಕು ಅಂತ ಹೇಳಿದ್ದ. ಹಾಗಾಗಿ ಅವಳು ಅದೇ ರೀತಿ ಅನಿವಾರ್ಯವಾಗಿ ಆದರೂ ಅಲಂಕಾರ ಮಾಡಿಕೊಂಡು ಬಂದಿದ್ದಾಳೆ. ಎನ್ನಿಮಿತ್ತೋಯ ಆರಂಭ ಕರ್ಮಣಾಂಚ ಫಲೋದಯ ತಾಂ ದೇವೀಂ ಶೋಕಸಂತಪ್ತಾಂ ಮೈಥಿಲೀಂ ದ್ರಷ್ಟುಮರ್ಹಸಿ ಅಂತ ಹೇಳಿ ರಾಮನ ಹತ್ತಿರಕ್ಕೆ ಬಂದು ಹನುಮಂತ ಸೀತೆಯ ಆಗಮನ ವಾರ್ತೆಯನ್ನು ಹೇಳ್ತಾನೆ. ಆಮೇಲೆ ಅವಳು ಕೂಡ ಕೃತಾರ್ಥಂ ಸಹಲಕ್ಷ್ಮಣಂ ಅಂತ ಲಕ್ಷ್ಮಣನ ಜೊತೆ ಕೃತಾರ್ಥನಾಗಿ, ಅಂದರೆ ರಾವಣ ಸಂಹಾರ ಮಾಡಿ ಉದ್ದಿಷ್ಟ ಕಾರ್ಯವನ್ನು ನೆರವೇರಿಸಿದ ನೆಮ್ಮದಿಯಲ್ಲಿರ್ತಕ್ಕಂಥ ಶ್ರೀರಾಮನನ್ನು ಕಾಣಬೇಕು ಅಂತ ಅವಳು ಬರ್ತಾಳೆ. ಅಲಂಕಾರ ಮಾಡಿಸಿಕೊಂಡೇ ಬರಬೇಕು ಅಂತ ಇತ್ತಲ್ಲ, ಹಾಗಾಗಿ ಅವಳು ಹಾಗೆಯೇ ಬಂದಿದ್ದಾಳೆ. ರಾಮ ಇತ್ತ ವಿಭೀಷಣನಿಗೆ ಹೇಳಿದ್ದಾನೆ. ಅದು ಯಾವ ಥರ ಹೇಳಿದ್ದ? ದೀರ್ಘಮುಷ್ಣಂ ವಿನಿಶ್ವಸ್ಯ ಮೇದಿನೀಂ ಅವಲೋಕಯನ್. ಅವನು ನಿಟ್ಟುಸಿರುಗಳನ್ನು ಬಿಡುತ್ತಾ ತಲೆ ತಗ್ಗಿಸಿ ನೆಲವನ್ನೇ ನೋಡುತ್ತಾ ಅಗಚ್ಚತ್ ಸಹಸಾಧ್ಯಾನ ಮೀಷದ್ ಬಾಷ್ಪ ಪರಿಪ್ಲುತಃ ವಾಚ ಮೇಘಸಂಕಾಶಂ ವಿಭೀಷಣಂ ಉಪಸ್ಥಿತಂ. ಸ್ವಲ್ಪ ಕಣ್ಣೀರು ತುಂಬಿಕೊಂಡು ಹೇಳ್ತಾ ಇದ್ದಾನೆ, ಇಲ್ಲ ಅವಳು ಸಾಲಂಕೃತಿಯಾಗಿಯೇ ಬರಬೇಕು. ದಿವ್ಯಾಂಗರಾಗಾಂ ವೈದೇಹಿಂ ದಿವ್ಯಾಭರಣ ಭೂಷಿತಾಂ ಯಹ ಸೀತಾಂ ಶಿರಸ್ನಾತಾಂ ಉಪಸ್ಥಾಪಯ ಮಾಚಿರಂ ಅಂತ ಹೇಳಿದ್ದ ಅಂತ ನೆನೆ ನೋಡಿದ್ವಿ ನಾವು. ಅವಳು ತಸ್ಯ ತದ್ವಚನಂ ಶ್ರುತ್ವ ಮೈಥಿಲೀ ಭರ್ತೃದೇವತಾ ಭರ್ತೃಭಕ್ತಿವ್ರತ ಸಾಧ್ವಿ ತಥೇತಿ ಪ್ರತ್ಯಭಾಷತ. ಅವಳು ಪತಿವ್ರತೆಯಾದ ಕಾರಣ ಗಂಡ ಹೇಳಿದ್ದು ಸರಿ ಅಂತ ಒಪ್ಕೊಳ್ಬೇಕಾಯ್ತು. ಆ ಥರ ಅವಳು ಅಲಂಕಾರ ಮಾಡಿಕೊಳ್ಬೇಕಾಯ್ತು ಅನ್ನೋದು ಕಂಡ್ವಿ. ರಾಮ ಯಾಕೆ ಹೀಗೆ ಹೇಳ್ದ? ಯಾವ ಕಾರಣದಿಂದ ಸೀತೆಯನ್ನು ಕೆಟ್ಟ ಕೆಟ್ಟ ಮಾತುಗಳಿಂದ, ಕರ್ಣಕಠೋರವಾದ, ಆತ್ಮಬೀಭತ್ಸವಾದ, ಹೃದಯ ಭೇದಕವಾದ ಮಾತುಗಳಿಂದ ದೂಷಣೆ ಮಾಡ್ದ? ಅದಕ್ಕೆ ರಾಮನೇ ಲೋಕಾಪವಾದ ಬಂದೀತು ಅಂತ ಅದು ಕಾರಣ ಅಂತ ಹೇಳಿದ. ಸರಿಯೇ, ಅದಕ್ಕಾಗಿ ಅಗ್ನಿದಿವ್ಯ ಮಾಡು ಅಂತ ನೇರವಾಗಿ ಹೇಳಬಹುದಾಗಿತ್ತಲ್ಲ. ನೋಡಮ್ಮ, ಲೋಕಾಪವಾದ ಬರುತ್ತದೆ, ಆ ಕಾರಣದಿಂದ ನಿನ್ನ ಪಾತಿವ್ರತ್ಯವನ್ನು ನೀನು ಸಾಬೀತು ಮಾಡಿಕೊಳ್ಬೇಕು. ಧರ್ಮಶಾಸ್ತ್ರದಲ್ಲಿ ದಿವ್ಯ ಪ್ರಕರಣ ಅಂತಲೇ ಒಂದುಂಟು. ಅಗ್ನಿದಿವ್ಯ, ಜಲದಿವ್ಯ, ತುಲಾದಿವ್ಯ, ಮಾಷದಿವ್ಯ ಮೊದಲಾಗಿ ಘಟದಿವ್ಯ ಇತ್ಯಾದಿಯಾಗೆಲ್ಲ ಉಂಟು. ಹಾಗಾಗಿ ಆ ದಿವ್ಯವೊಂದನ್ನು, ಅಂದರೆ ಅಗ್ನಿಯಲ್ಲಿ ಪ್ರವೇಶ ಮಾಡಿ ಪ್ರತಿಜ್ಞೆ ಮಾಡುವುದು ಅಥವಾ ಬೆಂಕಿಯನ್ನೇ ಕೈನಲ್ಲಿ ಹಿಡಿದು ಪ್ರತಿಜ್ಞೆ ಮಾಡುವುದು, ಈ ರೀತಿಯಾಗಿ ಏನೋ ಮಾಡಬಹುದಾಗಿತ್ತಲ್ಲ. ಸಾಕ್ಷಾತ್ತಾಗಿ ಕೇಳದಿದ್ರೆ ಒಳ್ಳೆಯದಿತ್ತು, ಇಷ್ಟು ಮೂದಲಿಸಬೇಕಾ ಅಂತನ್ನುವ ಪ್ರಶ್ನೆ. ರಾಮನಿಗೆ ಹಾಗೆ ಪರೀಕ್ಷೆ ಮಾಡುವ ಇಷ್ಟವಿಲ್ಲ ಅಂತ ಒಂದು ಉತ್ತರ. ಆಕೆಯಾಗಿಯೇ ಬೇಸರಪಟ್ಟು ಅಗ್ನಿ ಪ್ರವೇಶ ಮಾಡಿದರೆ ತನ್ಮೂಲಕ ಒಂದು ಸಾಬೀತಾಗುತ್ತದೆ ಅಂತ. ವಿ ಶುಡ್ ನಾಟ್ ಡೆಲಿಬರೇಟ್ಲಿ ಕ್ವಶನ್ ದೆಮ್, ಬಟ್ ದಿ ಸಿಚುಯೇಷನ್ ಶುಡ್ ಕಾರ್ನರ್ ದೆಮ್ ಟು ಟೇಕ್ ದೆರ್ ಓನ್ ಡಿಸಿಷನ್ ಇನ್ ದಿ ರೈಟ್ ಡೈರೆಕ್ಷನ್ ಅಂತಕ್ಕಂಥದ್ದು. ಒಟ್ಟಿನಲ್ಲಿ ಹಾಗೆ ಆಲೋಚನೆ ಮಾಡಿಕೊಂಡು ಮಾಡದ. ಏನಾಗುತ್ತದೆ? ರಾಮನ ಲೋಕಪರಾಧೀನತೆ ಮತ್ತೆ ಮತ್ತೆ ಕಾಣುತ್ತದೆ. ಇಲ್ಲಿ ರಾಮ ಸೀತೆ ವಿಷಯದಲ್ಲಿ ಕಠೋರವಾಗಿ ನಡ್ಕೊಂಡ, ಅಷ್ಟನ್ನು ಒಪ್ಪಿಕೊಳ್ಳಲೇಬೇಕು. ಆದರೆ ಲೋಕಕಾರುಣ್ಯ ಇದೆಯಲ್ಲ, ಶ್ರೀರಾಮಸ್ಯ ಪುನಾತು ಲೋಕವಶತ ಜಾನಕ್ಯುಪೇಕ್ಷಾವಧಿ. ಮುಂದೆ ಉತ್ತರಕಾಂಡದಲ್ಲಿ ಬರುತ್ತದೆ, ಸೀತಾ ಪರಿತ್ಯಾಗ ಮಾಡಿ ಲಕ್ಷ್ಮಣ ಬರ್ತಾನೆ, ಸಂಕಟ ಪಡ್ತಾ ಗೋಳಾಡ್ತಾ ಬರ್ತಾನೆ. ಆಗ ಅವನ ಸಾರಥಿಯಾಗಿದ್ದ ಸುಮಂತ್ರ ವೃದ್ಧನಾದ ಮಂತ್ರಿ ಕೂಡ ದಶರಥನ ಕಾಲದಿಂದ ಇದ್ದವನು. ಅವನು ಹೇಳ್ತಾನೆ, ಲಕ್ಷ್ಮಣ ನೀನು ಯೋಚನೆ ಮಾಡಬೇಡ, ತುಂಬ ದುಃಖ ಪಡಬೇಡ. ನಿಮ್ಮ ತಂದೆಗೆ ಹಿಂದೆಯೇ ಋಷಿಗಳು ನಿನ್ನ ಮಕ್ಕಳು ಏನಾಗ್ತಾರೆ ಅನ್ನೋ ಭವಿಷ್ಯ ಹೇಳ್ತಾ, ರಾಮ ಹೆಂಡತಿನ ಕಳ್ಕೋತಾನೆ, ಅಣ್ಣ ತಮ್ಮದನ್ನು ಕಳ್ಕೋತಾನೆ, ತೀರ ಒಂಟಿಯಾಗಿ ಮಹಾಪ್ರಸ್ಥಾನ ಮಾಡ್ತಾನೆ. ಅವನು ಭಗವಂತನಪ್ಪ, ಭಗವಂತ ಭಕ್ತರಿಗೆ ಆ ಮಾದರಿಯಾಗಿ ಬದುಕಬೇಕು. ಅವನಿಗೆ ಪತ್ನಿ ವಿಯೋಗ ಕಟ್ಟಿಟ್ಟ ಬುತ್ತಿ. ಭೃಗುವಿನ ಪತ್ನಿ ಯಾವಳಿದ್ದಳು, ಆ ಪುಲೋಮ ಅಂತ ಅವಳನ್ನು ಹೇಳ್ತಾರೆ. ಆ ಪತ್ನಿಯನ್ನ ರಾಮ ದೇವತೆಗಳನ್ನೆಲ್ಲ ವಿರೋಧ ಮಾಡುವ ರಾಕ್ಷಸರ ಪರವಾಗಿದ್ದಾಳೆ ಅಂತ ಹೇಳಿ, ರಾಮ ಅಂದರೆ ಮಹಾವಿಷ್ಣು, ಆಕೆಯನ್ನ ಚಕ್ರಾಸ್ತ್ರದಿಂದ ಕೊಂದಿದ್ದ. ಯಾಕೆಂದರೆ ಭೃಗುವಿನ ಮಕ್ಕಳೇ ಭಾರ್ಗವರು. ಅದರೊಳಗೆ ಅಗ್ರಗಣ್ಯನಾದವನು ಶುಕ್ರಾಚಾರ್ಯ. ಶುಕ್ರಾಚಾರ್ಯ ತಪಸ್ಸು ಮಾಡೋದಕ್ಕೆ ಹೋದಾಗ ರಾಕ್ಷಸರಿಗೆ ಆಶ್ರಯವೇ ಇಲ್ಲದೆ ಇದ್ದಾಗ ತನ್ನ ತಾಯಿ ಅವಳು ಮಗನ ಮೇಲಿನ ಮೋಹದಿಂದ ಮಗನ ಶಿಷ್ಯಂದರಾದಂಥ ರಾಕ್ಷಸರನ್ನು ಕಾಪಾಡ್ತಾ ಇದ್ಲು. ಅದಕ್ಕಾಗಿ ಎಷ್ಟು ಹೇಳಿದಳು ಕೂಡ ತಪ್ಪು ಅಂತ ಅವಳು ತಿದ್ದುಕೊಳ್ಳಲಿಲ್ಲ. ಅದರಿಂದಾಗಿ ಈ ರಾಕ್ಷಸರನ್ನೆಲ್ಲ ಕಾಪಾಡ್ತಾ ಇರ್ತಕ್ಕಂಥ ಈ ದುಷ್ಟೇ ತಪಸ್ವಿ ಪತ್ನಿ ಆದರೂ ಸರಿ ದಂಡನಾರ್ಹಳು ಅಂತ ಶಿರಸ್ಸನ್ನು ಛೇದನ ಮಾಡ್ದ.
ಅದಕ್ಕೆ ಭೃಗುವಿಗೆ ಕೋಪ ಬಂದು ತನ್ನ ಪತ್ನಿಯನ್ನ ಕೊಂದದ್ರಿಂದ ನಿನಗೂ ಪತ್ನಿ ವಿಯೋಗವಾಗಲಿ ಅಂತ ಶಾಪ ಕೊಟ್ಟಿದ್ದ. ಭೃಗು ತಪಸ್ವಿ ಆದ ಕಾರಣ ಅವನ ಮಾತನ್ನು ಮನ್ನಿಸಬೇಕು ಅಂತ ನಾರಾಯಣ ಈ ಅವತಾರದಲ್ಲಿ ಹೀಗೆ ಪತ್ನಿ ವಿಯೋಗ ಸಂತಪ್ತನಾದದ್ದು ಅಂತ ಪದ್ಮಪುರಾಣದಲ್ಲಿ ಇನ್ನೂ ಒಂದು ಕಥೆ ಉಂಟು. ಆ ಪ್ರಕಾರ ನಾರದನಿಂದಾಗಿ ಶಾಪ ಬಂದದ್ದು. ಅಂಬರೀಷ ಮಹಾರಾಜನ ಮಗಳು ವಿಷ್ಣುವಿಗೆ ಭಕ್ತಳಾಗಿ ಆತನನ್ನೇ ಮದುವೆ ಆಗಬೇಕು ಅಂತಿದ್ರೆ ನಾರದ ಹೋಗಿ ಮತ್ತೆ ಪರ್ವತ ಅನ್ನುವ ಇನ್ನೊಬ್ಬ ನಾರದನ ಜೊತೆ ಇರತಕ್ಕಂಥ ಒಬ್ಬ ದೇವರ್ಷಿ ಆತನು ಕೂಡ ಹೋಗಿ ಅವಳನ್ನು ಮದುವೆ ಆಗಬೇಕು ಅಂತ ಬಯಸಿದ್ರು. ಅದು ಸ್ವಯಂವರವಾಗಿತ್ತು. ಅವಳು ವಿಷ್ಣುವನ್ನು ಬಿಟ್ಟು ಯಾರನ್ನೂ ಬಯಸೋಲ್ಲ ಅಂತ ಗೊತ್ತಾಗಿ ವಿಷ್ಣುವಿನ ಹತ್ರ ಹೋಗಿ ವಿಷ್ಣುವಿನ ಆಕಾರ ಹರಿಯ ಮುಖ ತಮಗೆ ಬೇಕು ಅಂತ ಹೋದರು. ಹರಿ ಅನ್ನೋದಕ್ಕಿರುವ ಅನೇಕ ಅರ್ಥಗಳಲ್ಲಿ ಒಂದು ಕಪಿ ಅಂತ, ಇನ್ನೊಂದು ಕುದುರೆ ಅಂತ. ಹಾಗಾಗಿ ಅವರುಗಳಿಗೆ ಆ ಮುಖ ಬಂದು ಒಟ್ಟಿನಲ್ಲಿ ಶ್ರೀಮತಿ ಎನ್ನುವ ಹೆಸರಿನ ಆ ಅಂಬರೀಷ ಮಹಾರಾಜನ ಪುತ್ರಿ ಇವರನ್ನ ಉಪೇಕ್ಷೆ ಮಾಡಿ ವಿಷ್ಣುವನ್ನೇ ಮದುವೆ ಆಗ್ತಾಳೆ. ಅದಕ್ಕೆ ತಮ್ಮ ಆಸೆಯನ್ನು ಕೆರಳಿಸಿ ನಿರಾಶೆ ಮಾಡಿದ್ರಿಂದಾಗಿ ನಿನಗೂ ಪತ್ನಿ ವಿಯೋಗ ಉಂಟಾಗಲಿ ಅಂತ ಶಾಪ ಕೊಟ್ಟಿದ್ದು. ಅದು ಮತ್ತೆ ರಾಮಾಯಣದಲ್ಲಿ ಫಲಿಸ್ತು ಇತ್ಯಾದಿ ಪುರಾಣಾಂತರಗಳಲ್ಲಿ ಕಥೆ ಉಂಟು. ಇದನ್ನೆಲ್ಲ ವ್ಯಾಖ್ಯಾನಕಾರರು ತಿಳಿಸ್ತಾರೆ. ಉತ್ತರಕಾಂಡದಲ್ಲಿ ಕೂಡ ಅದು ಬರುತ್ತದೆ. ಹೀಗೆ ಸೀತಾರಾಮರಿಗೆ ವಿಯೋಗ ಅನ್ನುವುದು ಪೂರ್ವನಿಶ್ಚಿತ ಅಂತ ಒಂದು ತಾತ್ಪರ್ಯ ಉಂಟು. ಅದು ಹೇಗೆ ಇದ್ದರೂ ಮಾನುಷ ಸ್ವಭಾವದಿಂದ ನಾವು ಕಂಡಾಗ ರಾಮನ ಲೋಕವಶತೆ ತುಂಬ ದೊಡ್ಡದಾದದ್ದು. ಮತ್ತು ದೊಡ್ಡವರಿಗೆ ಲೋಕಕಾರುಣ್ಯ ಅನಿವಾರ್ಯ. ಮತ್ತು ಆ ಲೋಕಕಾರುಣ್ಯದಿಂದಾಗಿ ಅವರು ಪರ್ಸನಲ್ ಲಾಸಸ್ ಅಂತೀವಲ್ಲ, ವೈಯಕ್ತಿಕವಾದ ನಷ್ಟಗಳನ್ನು ನೋವುಗಳನ್ನು ಹೊಂದುತ್ತಾರೆ. ಅದು ತುಂಬ ಅನಿವಾರ್ಯವಾಗಿ ಬರುವಂಥದ್ದು, ಶೋಚನೀಯವೂ ಆದದ್ದು. ಅಯ್ಯೋ ಎಷ್ಟು ದೊಡ್ಡವರಿಗೆ ಈ ಬಗೆಗೆ ಆಯ್ತಲ್ಲ ಅಂತ. ನಮ್ಮಲ್ಲಿ ಗಾದೆಯೇ ಉಂಟಲ್ಲ, ಊರಿಗೆ ಉಪಕಾರಿ ಮನೆಗೆ ಮಾರಿ ಅಂತ. ಅದು ಹಾಗೆಯೇ ಆಗುತ್ತದೆ. ನೀವು ದೊಡ್ಡ ದೊಡ್ಡ ಲೋಕಹಿತವನ್ನು ಸಾಧಿಸ್ತಕ್ಕಂಥ ವ್ಯಕ್ತಿಗಳನ್ನು ನೋಡಿದ್ರೆ ಬಲುಮಟ್ಟಿಗೆ ಅವರು ಮನೆಯವರ ಪಾಲಿಗೆ ಇಲ್ಲದೆ ಹೋಗಿರ್ತಾರೆ. ನಾನು ಎಷ್ಟೆಷ್ಟೋ ಜನ ಉತ್ತಮವಾದಂತಹ ಕಲಾವಿದರಿರ್ಬೋದು, ವಿಜ್ಞಾನಿಗಳಿರ್ಬೋದು, ವಿದ್ವಾಂಸರಿರ್ಬೋದು, ಕ್ರೀಡಾಪಟುಗಳು, ಅವರುಗಳು ತಮ್ಮ ಕುಟುಂಬ ತಮಗೆ ಬೆಂಬಲ ಕೊಡ್ತು ಅಂತ ಹೇಳ್ತಾರೆ. ತುಂಬ ಅದರ ಬಗ್ಗೆ ಕೃತಜ್ಞತೆ ಇಟ್ಟುಕೊಂಡಿರ್ತಾರೆ. ಆದರೆ ಅದಕ್ಕೆ ಸಮಯ ಕೊಡೋದಕ್ಕಾಗಿರೋಲ್ಲ, ಅವರಿಗೆ ಅನುಕೂಲವಾಗಿ ನಡ್ಕೊಳ್ಳೋಕ್ಕಾಗಿರೋಲ್ಲ. ಈ ಸಮಸ್ಯೆ ಬಂದೇ ಬರುತ್ತದೆ, ಮತ್ತೆ ಮತ್ತೆ ಕಾಡ್ತಕ್ಕಂಥದ್ದು. ಅಂಥ DVG ಅವರ ವಿಷಯದಲ್ಲಿಯೇ ಅವರ ಹೆಂಡತಿಗೆ ಸೀರೆಯೇ ಸರಿಯಾಗಿರಲಿಲ್ಲ ಅನ್ನುವುದು ಉದಂತ ಕಥೆಯೇ ಆಗಿಬಿಟ್ಟಿದೆ, ಲೋಕವಿಖ್ಯಾತವಾಗಿದೆ. ಅವರ ಮಗಳು, ಎರಡನೇ ಮಗಳು, ಅವರು ಕಾಲೇಜು ಓದ್ತಾ ಇದ್ದಾಗ ಮೈಸೂರಿನ ವಿಷಯ ಏನೋ ಪ್ರಸ್ತಾವ ಮಾಡಿದ್ರಂತೆ ಅವರ ಕಾಲೇಜಿನ ಅಧ್ಯಾಪಕರು. ಮೈಸೂರಿನ ಝೂನೋ, ಚಾಮುಂಡಿ ಬೆಟ್ಟವೋ, ಅರಮನೆಯೋ ಯಾವುದೋ, ಅಲ್ಲಿ ಯಾವುದೋ ಒಂದು ವಿವರ ಹೇಳಿದ್ರು. ಎಲ್ಲರೂ ತಲೆಯಲ್ಲಾಡಿಸಿದ್ರು. ಇವರು ಪಾಪ ಗೊತ್ತಿಲ್ಲ ಅಂತಂದ್ರು. ಏನಮ್ಮ ನೀನು ಮೈಸೂರು ನೋಡಿಲ್ವಾ ಅಂತ. ಇಲ್ಲ ಅಂತ. ಏನಮ್ಮ ನಿಮ್ಮಪ್ಪ ಬೆಂಗಳೂರು ಮೈಸೂರು ಅನ್ನೋದು ಅಡುಗೆ ಮನೆ ಬಚ್ಚಲ ಮನೆ ಥರ ಓಡಾಡ್ತಾ ಇರ್ತಾರೆ, ಒಂದ್ಸರ್ತಿ ನೀವು ಹೇಳಿಲ್ವಾ, ನಾನು ನಿಮ್ಮಪ್ಪನಿಗೆ ಹೇಳ್ತೀನಿ, ಇನ್ನೊಮ್ಮೆ ಪ್ರಜಾಪತಿ ಸಭೆ ಆದಾಗ ಕರ್ಕೊಂಡೇ ಹೋಗಬೇಕು ನಿನ್ನನ್ನು ಅಂತ. ಅಂದರೆ DVG ಅವರು ಮಕ್ಕಳ ವಿಷಯದಲ್ಲೂ ಹಾಗೆ ನಡ್ಕೊಂಡ್ರು. ಹೀಗೆ ಅವರ ಮನೆಯವರ ವಿಷಯದಲ್ಲಿ ಅವರು ಕಠಿಣವಾಗಿ ನಡ್ಕೊಂಡು ಬಿಡ್ತಾರೆ. DVG ಅವರು ಹೇಳಿದ್ರಂತೆ BGL ಸ್ವಾಮಿಗೆ, ಎಲ್ಲಿ ನನ್ನ ಹೆಸರು ನಡೆಯೋಲ್ವೋ ಅಲ್ಲಿ ಹೋಗ್ಬಿಟ್ಟು ನಿನ್ನ ಕೆಲಸಕ್ಕೆ ಸೇರ್ಕೋ ಅಂತ. ಅಂದರೆ ಯಾವ ರೀತಿಯಾದದ್ದು ಅವರ ಇಂಗಿತ ಅನ್ನುವುದು ತಿಳಿಯುತ್ತದೆ. ಈ ರೀತಿಯಲ್ಲಿ ದೊಡ್ಡ ದೊಡ್ಡ ಪ್ರಖ್ಯಾತರು ವಿಖ್ಯಾತರನ್ನು ಕಂಡಾಗಲೆಲ್ಲ ತಿಳಿಯುತ್ತದೆ. ಗಾಂಧಿಯವರ ಮಗ ಹೀರಾಲಾಲ್ ಗಾಂಧಿ, ಹರಿಲಾಲ್ ಗಾಂಧಿ ಅಂತ ಆತನಿಗೆ ಹೆಸರಿಟ್ಟಿದ್ದು. ಆಮೇಲೆ ಹೀರಾಲಾಲ್ ಗಾಂಧಿ ಆಯಿತು, ಆಮೇಲೆ ಮುಸ್ಲಿಮರು ಆಗಿದ್ರು ಆತ. ಅದು ಹೇಗೆ ಹೋಗಲಿ, ಅಲ್ಲಿದ್ದಂಥದ್ದು ಎಷ್ಟು. ಕಸ್ತೂರಿಬಾ ವಿಷಯದಲ್ಲಿ ಗಾಂಧಿ ಎಷ್ಟು ಕಠೋರವಾಗಿ ನಡ್ಕೊಂಡಿದ್ದು ಹೀಗೆ ಕಂಡೇ ಕಾಣುತ್ತದೆ, ನಮಗೆ ಎಲ್ಲೆಲ್ಲಿಯೂ ಕಾಣುತ್ತದೆ. ಆ ಮಟ್ಟಕ್ಕೆ ಬಂದರೆ ಭಗವಾನ್ ಶ್ರೀಕೃಷ್ಣನನ್ನು ನೋಡಿದ್ರೆ ಗೊತ್ತಾಗುತ್ತದೆ. ಜಗತ್ತಿನ ಪಾರಪತ್ಯ ಮಾಡ್ತಾ ಇದ್ದವನು ಮಕ್ಕಳ ಅಡ್ಡನಾಡಿಗಳಾಗ್ಬಿಟ್ರು. ಏನು ಮಾಡೋದಕ್ಕೆ ಸಾಧ್ಯವಾಗುತ್ತದೆ? ಎಷ್ಟು ತಿದ್ದೋಕ್ಕೆ ಸಾಧ್ಯ? ಮಕ್ಕಳ ಭವಿಷ್ಯಕ್ಕೆ ಕಕ್ಕುಲತೆಗೊಳ್ಳಬೇಡ, ದಕ್ಕಿತೇ ಕುರುಪಾಂಡು ತನೆಯರ್ಗೆ ರಾಜ್ಯ ಸುಖ. ಹಾಗಾಗುವುದಿಲ್ಲ. ಈ ಕಾರಣದಿಂದ ರಾಮನ ಸೀತಾವೈಷಯಿಕವಾದ ಕಠೋರತೆಯನ್ನು ನಾವು ಕಠೋರತೆ ಅಂತ ಹೇಳುವಾಗ ಕೂಡ ಆ ಕಠೋರತೆ ಅವನು ಸಂತೋಷದಿಂದ ಮಾಡಿದ್ದಲ್ಲ, ಸ್ವಾರ್ಥಕ್ಕೆ ಮಾಡಿದ್ದಲ್ಲ, ಹೆಸರಿಗೋಸ್ಕರ ಮಾಡದ, ಕೀರ್ತಿಗೋಸ್ಕರ ಮಾಡದ ಅಂತಾರೆ. ಇಲ್ಲಿ ಒಂದು ಗಮನಿಸಬೇಕು. ಈಚೆಗಷ್ಟೇ ನಮ್ಮ ನಗಲದಂಥ ದೊಡ್ಡ ವಿದ್ವಾಂಸರು, ಸ್ವೋಪಜ್ಞ ಚಿಂತಕರು ಆದಂಥವರು ಪಾದೇಕಲ್ ನರಸಿಂಹಭಟ್ರು ಅವರು ಒಂದು ಕಡೆ ಬರೀತಾರೆ, ಸಂಸ್ಕೃತದ ಭಾರತೀಯ ಪರಂಪರೆಯ ಕೆಲವು ಶಬ್ದಗಳನ್ನು ಬೇರೆ ಬೇರೆ ತಪ್ಪಾಗಿ ತಿಳ್ಕೊಳ್ತಾರೆ. ಅಂಥದ್ರೊಳಗೆ ಒಂದು ಯಶಸ್ಸು, ಕೀರ್ತಿ ಅಂತ. ಯಶಸ್ಸೇ ವಿಜಿಗೀಷೂಣಾಂ ಅಂತ, ಕೀರ್ತಿ ಅಂತೆಲ್ಲ ಕಾವ್ಯಗಳಲ್ಲಿ ಬರ್ತದೆ. ಆ ಥರ ಬಂದಾಗ ಯಶಸ್ಸು ತುಂಬ ಮುಖ್ಯವಾದದ್ದು. ಯಶಸ್ಶರೀರಗಳಾಗಿದ್ದರು. ಜಯಂತತೆ ಸುಕೃತಿನೋ ರಸಸಿದ್ಧ ಕವೀಶ್ವರ ನಾಸ್ತಿ ತೇಷಾಂ ಯಶಕ್ಕಾಯೇ ಜರಾ ಮರಣಜಂ ಭಯಂ, ಈ ರೀತಿಯಾದ ಉಕ್ತಿಗಳಲ್ಲಿ ಕೀರ್ತಿ ಅಂತಂದರೆ ಅದು ಸತ್ಕಾರ್ಯ ಮಾಡಿಯೇ ಬಂದದ್ದು ಅಂತ. ಈ ಹೊತ್ತು ಏನಾಗಿದೆ,
ಘಟಂ ವಿಂಧ್ಯಾತ್ ಪಟಂಚಿಂದ್ಯಾತ್ ಕುರ್ಯಾತ್ ರಾಸಭರೋಹಣಂ ಏನಕೇನ ಪ್ರಕಾರೇಣ ಪ್ರಸಿದ್ಧ ಪುರುಷೋಭವ ಅಂತ ಹೇಗೋ ಮಾಡಿ ಪ್ರಖ್ಯಾತಿಯನ್ನು ಪಡೀತಾರೆ. ಅದು ಸುವಿಖ್ಯಾತಿ ಅಲ್ಲ, ಕುವಿಖ್ಯಾತಿಯೂ ಆಗಬಹುದು. ನೊಟೋರಿಯಸ್ ಪರ್ಸನ್ಸ್ ಆರ್ ಟು ವೆಲ್ ನೋನ್. ಹಾಗಾಗಿ ಅದನ್ನು ಫೇಮಸ್ ಅಂತ ಅನ್ನೋದಕ್ಕೆ ಏನೇನೋ ಶೇಡ್ಸ್ ಉಂಟು, ರಿನೋನ್ಡ್ ಅನ್ನೋದಕ್ಕೂ ಉಂಟು. ಹಾಗಾಗಿ ಪ್ರಖ್ಯಾತಿ ಈ ಕಾಲದಲ್ಲಿ ಅಸತ್ಕಾರ್ಯದಿಂದಲೂ ಬರ್ಬೋದು, ಸತ್ಕಾರ್ಯದಿಂದಲೂ ಬರ್ಬೋದು. ಎಷ್ಟೋ ಬಾರಿ ಸತ್ಕಾರ್ಯದಿಂದ ಪ್ರಖ್ಯಾತಿ ಬರುವುದೇ ಇಲ್ಲ. ಇರುವ ಖ್ಯಾತಿಯು ಮುಚ್ಚಿ ಹೋಗ್ಬಿಡುತ್ತೆ. ಯಾರೂ ಅವ್ರನ್ನ ಕರೆಯೋದಿಲ್ಲ, ಯಾರೂ ಅವ್ರನ್ನ ನೋಡೋದಿಲ್ಲ. ಹಾಗಾಗಿ ನಮ್ಮ ಪ್ರಾಚೀನ ಭಾರತೀಯ ಪರಂಪರೆಯಲ್ಲಿ ಕೀರ್ತಿ ಕಾಮನೆ ಎಂದರೆ ಸತ್ಕಾರ್ಯದಿಂದ ಪಡೀತಕ್ಕಂಥ ನ್ಯಾಯಾರ್ಜಿತವಾದ ಆ ಒಂದು ಒಳ್ಳೆಯ ಸಾತ್ವಿಕವಾದ ಸಂಪತ್ತಿ ಅಂತ. ವಿಷ್ಣು ಸ್ಮೃತಿಯಲ್ಲಿ, ನಾರದೀಯ ವಿಷ್ಣು ಸ್ಮೃತಿಯಲ್ಲಿ ಶುಕ್ಲಧನ, ಶಬಲಧನ ಮತ್ತು ಕೃಷ್ಣಧನ ಅಂತ ಬಿಳಿಯನ್ನು 7 ತರಹ ಹಣವನ್ನು, ಬಿಳಿ ಹಣ, ಕಪ್ಪು ಹಣ, ಬೆರಕೆ ಹಣ ಅಂತೆಲ್ಲ ವಿಭಾಗ ಮಾಡ್ತಾರೆ. ಅದರೊಳಗೆ ಕೀರ್ತಿಯನ್ನು ಶುಕ್ಲಧನ, ವೈಟ್ ಮನಿ ಇಸ್ ಫೇಮ್ ಅಂತ ಕರೀತಾರೆ. ಕೀರ್ತಿಯ ಬಣ್ಣವೂ ಕೂಡ ಬಿಳುಪು ಅಂತ ಕವಿ ಸಮಯದಲ್ಲೆಲ್ಲ ಉಂಟು. ಹೀಗೆ ರಾಮಚಂದ್ರ ಸೀತಾ ಪರಿತ್ಯಾಗವನ್ನು ಮಾಡುವುದಾಗಲಿ, ಸೀತಾಗ್ನಿ ಪ್ರವೇಶದಲ್ಲಾಗಲಿ ಅವನಲ್ಲಿ ಕೀರ್ತಿ ಕಾಮನೆ ಇತ್ತು ಅಂದರೆ ಅದು ಪ್ರಚಾಹಿತ ದೃಷ್ಟಿಯಿಂದ. ಅವನೇನಾದರೂ ಸೀತೆ ವಿಷಯದಲ್ಲಿ ತುಂಬ ಚೆನ್ನಾಗಿ ನಡ್ಕೊಂಡಿದ್ದಿದ್ರೆ ನಾವು ಒಳ್ಳೆಯವನಿದ್ದಂತೆ ಯಾವಾಗಲೂ ಸತ್ತನಂತೆ ಅಂತ ಆ ಥರ ಆಗಿರ್ತಾ ಇತ್ತು. ಇಲ್ಲಿವರೆಗೂ ಒಂದು ಮಾದರಿ ಅಂತ ಆಗ್ತಾ ಇರಲಿಲ್ಲ. ಕ್ರೈಸಿಸ್ ಅಂತ ಏನಿದೆ, ಧರ್ಮ ಕರ್ಮ ಸಮೂಢತ್ವ ಅಂತ ಏನಿದೆ, ಧರ್ಮ ಸಂದಿಗ್ಧತೆ ಅಂತ ಏನಿದೆ, ಆ ಪರಿಸ್ಥಿತಿಗಳಲ್ಲಿ ಹೇಗೆ ನಡ್ಕೊಂಡ ಅನ್ನೋದನ್ನು ಕಂಡಾಗ ಆತ್ಮಗ್ಲಾನಿಗೂ ಕೂಡ ಹಿಂದೆಗೆಯದೆ ಲೋಕಹಿತವನ್ನು ಸಾಧಿಸೋದಕ್ಕೆ ಹೋಗಿದ್ದು. ಶ್ರೀರಾಮಸ್ಯ ಪುನಾತು ಲೋಕವಶತಾ ಜಾನಕ್ಯುಪೇಕ್ಷಾವಧಿ ಅನ್ನುವ ಸುಭಾಷಿತದ ಮಾತು ಈ ರೀತಿ ಗಮನಾರ್ಹವಾಗುತ್ತದೆ. ಆ ಕಾರಣದಿಂದ ಸೀತೆಯ ಪರವಾಗಿ ನಾವು ನಿಲ್ಲೋಣ. ಸಾಕ್ಷಾತ್ ವಾಲ್ಮೀಕಿ ಮುನಿಗಳೇ ನಮಗೆ ದಾರಿ ತೋರಿಸಿದ್ದಾರೆ. ರಾಮ ಪರಿತ್ಯಕ್ತಳಾದ ಸಾಧ್ವಿಯನ್ನ ಬಾಮ್ಮ ನಮ್ಮ ಮನೆಗೆ, ಉತ್ಖಾತ ಲೋಕತ್ರಯ ಕಂಠಕೇಪಿ ಸತ್ಯ ಪ್ರತಿಜ್ಞೇಪ್ಯವಿಕಥನೇಪಿ ತ್ವಮಪ್ಯಕಸ್ಮಾತ್ ಕಲುಷ ಪ್ರವೃತ್ತವು ಅಸ್ತೇವ ಮನ್ಯು ಭರತಗ್ರಜೇಮೆ ಅಂತ ಕಾಳಿದಾಸ ವಾಲ್ಮೀಕಿ ಮುನಿಗಳ ಬಾಯಿಂದ ಹೇಳಿಸ್ತಾನೆ. ಅವನು ಲೋಕತ್ರಯಕ್ಕೆ ಕಂಟಕನಾಗಿದ್ದ ರಾವಣನನ್ನು ಕಿತ್ತೆಸ್ದಿರಬಹುದು, ಅವನು ಸತ್ಯ ಪ್ರತಿಜ್ಞೆನೇ ಆಗಿರಬಹುದು, ಆತ್ಮ ಪ್ರಶಂಸೆ ಮಾಡಿಕೊಳ್ಳದೇ ಇರತಕ್ಕಂಥವನೇ ಆಗಿರಬಹುದು. ಆದರೆ ಯಾವುದೇ ಕಾರಣವಿಲ್ಲದೆ ನಿನ್ನ ವಿಷಯದಲ್ಲಿ ಅನ್ಯಾಯ ಮಾಡಿದವನ ಮೇಲೆ, ಆ ಭರತನ ಅಣ್ಣನ ಮೇಲೆ ನನಗೆ ಕೋಪವೇ ಇದೆ ಅಂತ. ಅಸ್ತೇವ ಮನ್ಯು ಅಂತ ಆ ರಾಮ ಅಂತಲೂ ಹೇಳಿದೆ, ಭರತಾಗ್ರಜ ಅಂತ ಹೇಳುವ ಆ ಪರ್ಯಾಯೋಕ್ತ ಪ್ರಕಾರ ಇದೆಯಲ್ಲ, ಅದು ತುಂಬ ಸ್ವಾರಸ್ಯಕಾರಿಯಾದದ್ದು. ಹಾಗಾಗಿ ಆದಿಕವಿಗಳು ತೋರಿಸಿದ್ದಾರೆ ನಾವು ಎಲ್ಲಿ ನಿಲ್ಲಬೇಕು ಅಂತ. ಸೀತೆ ಪರ ನಿಲ್ಲೋಣ. ಅರೆ ಆದಿಕವಿಗಳು ಮಾಡಿದ್ದೇನು? ರಾಮ ಸಂಕೀರ್ತನೆ, ರಾಮನನ್ನ ದೊಡ್ಡವನು ಅಂತಂದಿದ್ದು. ಹೀಗಾಗಿ ಇಲ್ಲಿ ನಿಂತು ಅಲ್ಲಿ ನಮಗೆ ವೈಟ್ ಆ್ಯಂಡ್ ಬ್ಲ್ಯಾಕಲ್ಲಿ ಯೋಚನೆ ಮಾಡಿ ಇಬ್ಬರಿಗೂ ಹಿತವಾಗುವಂತೆ ನಡ್ಕೊಳ್ಳೋಕೆ ಸಾಧ್ಯ ಇದೆ ಅಂತ ಗೊತ್ತೇ ಆಗೋಲ್ಲ. ವಿನ್ ವಿನ್ ಸಿಚುಯೇಷನ್ ಯಾವುದು ಅನ್ನೋದನ್ನು ನಾವು ತಿಳ್ಕೊಂಡೇ ಇಲ್ಲ. ವಿ ವಿನ್ ಮೀನ್ಸ್ ದೇ ಲೂಸ್ ಅಂತ. ಆದರೆ ಸೀತೆಯ ಪರ ನಿಂತು ರಾಮನ ವಿಷಯದಲ್ಲಿ ಗೌರವ ಸಹಾನುಭೂತಿಗಳನ್ನು ಇಟ್ಟುಕೊಳ್ಳಬೇಕು. ಇದು ರಾಮಾಯಣದಲ್ಲಿ, ಮಹಾಭಾರತದಲ್ಲಿ ಇಲ್ಲೆಲ್ಲ ನಾವು ಕಾಣಬೇಕಾದದ್ದು, ನಮ್ಮ ಬದುಕಿನಲ್ಲಿಯೂ ಅಷ್ಟೆ ಹಾಗೆ ನಾವು ನೋಡಬೇಕಾದದ್ದು ಅನ್ನುವುದನ್ನು ಅದ್ಭುತವಾದ ನಯವನ್ನು ತೋರಿಸಿದ್ದಾರೆ. ತುಂಬ ದೊಡ್ಡದಾಗಿರ್ತಕ್ಕಂಥದ್ದು ಅದು. ಆ ಸೂಕ್ಷ್ಮತೆಯಿಂದ ಕಾಣಬೇಕು. ಅವನು ಹಾಗೆ ಸೀತೆಯ ಎದುರಿಗೆ ನಿಂತಾನೆ. ಹರ್ಷವೋ ದೈನ್ಯಂಚ ರೋಷಶ್ಚ ತ್ರಯಂ ರಾಘವ ಮಾವಿಶತ್ ಅಂತ ನೋಡಿದ್ವಿ. ಆಮೇಲೆ ತತ ಪಾರ್ಶ್ವಗತಂ ದೃಷ್ಟ್ವಾ ಸವಿಮರ್ಶಂ ವಿಚಾರಯನ್ ವಿಭೀಷಣಮಿದಂ ವಾಕ್ಯಂ ಅಹೃಷ್ಟಂ ರಾಘವೋ ಬ್ರವೀತ್. ಅವನು ರಾಮ ಸ್ವಲ್ಪ ಅಸಮಾಧಾನದಿಂದ ಹೇಳ್ತಾರೆ. ಒಂದೊಂದು ಪದವೂ ಇಲ್ಲಿ ಗಮನಾರ್ಹವಾದದ್ದು. ವೈದೇಹಿ ಸನ್ನಿಕರ್ಷಮೇ ಶೀಘ್ರಂ ಸಮುಪಗಚ್ಚತು, ಕರ್ಕೊಂಡು ಬಾ ವೈದೇಹಿಯನ್ನಂತ. ಆಗ ಅವಳನ್ನು ಪಲ್ಲಕ್ಕಿಯಲ್ಲಿ ಕರ್ಕೊಂಡು ಬರ್ತಾನೆ. ವಂದಿಗಳು, ವೇತ್ರಹಸ್ತರು, ಜರ್ಜರಹಸ್ತರು ಎಲ್ಲ ಇರ್ತಾರೆ. ಜರ್ಜರ ಅಂತಂದರೆ ಅದು ನಾಟ್ಯಶಾಸ್ತ್ರದಲ್ಲಿ ಬಳಕೆ ಆಗ್ತಕ್ಕಂಥ ಇಂದ್ರಧ್ವಜ. ಇಲ್ಲಿ ಅದು ಒಂದು ಬಗೆಯ ದಂಡ. ಏನ ಜರಯಂತಿ ಅನ್ಯಾನ್ ಇತಿ, ಬೇರೆಯವ್ರನ್ನೆಲ್ಲರನ್ನೂ ಬಡಿದು ಅದಬ್ನಲ್ಲಿ ಇಡ್ತಕ್ಕಂಥದ್ದು, ದೂರ ಇಡ್ತಕ್ಕಂಥದ್ದು, ಅದು ಒಂದು ಬಗೆಯ ವೇತ್ರ, ಬಿದಿರಿನ ದಂಡ. ಆಮೇಲೆ ಉತ್ಸಾರತ ಅಂತ ಉತ್ಸರತ ಅಂತ ಉತ್ಸಾರಣ ಮಾಡ್ತಾ ಇದ್ರು. ಬೇರೆ ದೂರ ಹೋಗಿ ಅಂತ ಸೀತೆ ಬರ್ತಾ ಇದ್ದಾಳೆ ಪಲ್ಲಕ್ಕಿಯಲ್ಲಿ ಅಂತ. ಅವ್ರಿಗೇನು ಗೊತ್ತು ರಾವಣಾಂತಃಪುರದಲ್ಲಿ ಹೆಂಗಸರನ್ನು ಹೇಗೆ ಮೆರವಣಿಗೆ ಮಾಡಿಸ್ತಾ ಇದ್ರು ಆ ರೀತಿಯಲ್ಲಿ. ಅಂದರೆ ದೂರದಲ್ಲಿರಬೇಕು ಎಲ್ಲ ಗಂಡಸರು, ಹತ್ತಿರ ಬರಬಾರ್ದು, ಪಲ್ಲಕ್ಕಿಗೆ ಅಡ್ಡವಾಗಬಾರ್ದು ಅಂತ. ಈಗ ಸೀತೆಗಾಗಿ ಇಷ್ಟೆಲ್ಲ ಕಷ್ಟಪಟ್ಟು, ಇಷ್ಟೆಲ್ಲ ದೂರ ಬಂದು, ಇಷ್ಟೆಲ್ಲ ಯುದ್ಧ ಮಾಡಿ, ಇಷ್ಟೆಲ್ಲ ಸೇತುವೆ ಕಟ್ಟಿ, ಹೀಗೆಲ್ಲ ಸಾವು ನೋವು ಪಟ್ಟಿದ್ದರಿಂದ ಪ್ರತಿಯೊಬ್ಬ ವಾನರಿಗೂ ಕುತೂಹಲ, ಎಂಥ ಸುಂದರಿ ಇರ್ಬೋದು, ಇವಳನ್ನು ನೋಡೇ ಬಿಡೋಣ ಅಂತ.
ಹಾಗಾಗಿ ಮೇಲ್ಮೇಲೆ ಮುಕರ್ತಾ ಇದ್ರು. ಅದು ಸಾಮಾನ್ಯವಾದ ಕುತೂಹಲ. ರಕ್ಷಾಣ ವಾನರಾನಾಂಚ ರಾಕ್ಷಸಾನಾಂಚ ಸರ್ವಶಃ ವೃಂದಾನ್ ಉತ್ಸಾರ್ಯಮಾಣಾನಿ ದೂರಂ ಉತ್ಸೃಜಿಸ್ತದ. ದೂರ ತಳ್ತಾ ಇದ್ದಾಗ ಇನ್ನೂ ಮೇಲ್ಮೇಲೆ ಬುಗಿ ಬೆರಳ್ತಾ ಇದ್ರು. ಆ ಗದ್ದಲವನ್ನು ಕಂಡಾಗ ಸಾಗರಸ್ಯೇವ ನಿಸ್ವನಃ, ರಾಮನಿಗೆ ಬೇಸರ ಆಗುತ್ತೆ. ದಾಕ್ಷಿಣ್ಯಾತ್ ತದಮರ್ಷಾಚ್ಚ ವಾರಯಾಮಾಸ ರಾಘವ. ನನ್ನವರು ಇವರು, ಪಾಪ ಸೀತೆ ನೋಡೋದ್ರೊಳಗೆ ಏನು ತಪ್ಪು? ಸಂರಬ್ಧಶ್ಚಾಬ್ರವೀತ್ ರಾಮ ಚಕ್ಷುಷಾ ಪ್ರದಹನ್ನಿವ, ಕಣ್ಣಲ್ಲಿ ಬೆಂಕಿ ಸುರಿಸುವಂತೆ ಹೇಳ್ತಾನೆ. ಸೋಪಾಲಂಭಮಿದಂ ವಚಃ, ತುಂಬ ಆಕ್ಷೇಪ ಮಾಡ್ತಾ ಹೇಳ್ತಾನೆ. ಕಿಮರ್ಥಂ ಮಾ ಮನಾದೃತ್ಯ ಕ್ಲಿಶ್ಯತೆಯುಂ ತ್ವಯಾ ಜನಃ ನಿವರ್ತಯೇನ ಮುದ್ಯೋಗಂ ಜನೋಯಂ ಸ್ವಜನೋ ಮಮ. ಯಾತಕ್ಕೆ ಅವ್ರನ್ನ ತಳ್ತಾ ಇದ್ದಾರೆ? ಇವರೆಲ್ಲ ಸ್ವಜನ, ಸೀತೆಯ ಮಕ್ಕಳಿದ್ದಂತೆ. ತಾಯಿಯನ್ನು ಬರುವಾಗ ನೋಡೋದೊಳಗೆ ಯಾವ ತಪ್ಪಿದೆ? ನ ಗೃಹಾಣಿ ನ ವಸ್ತ್ರಾಣಿ ನ ಪ್ರಾಕಾರಾ ತಿರಸ್ಕ್ರಿಯಾ ನೇದೃಶಾಂ ರಾಜಸತ್ಕಾರಾ ವೃತ್ತಮಾವರಣಂ ಸ್ತ್ರೀಯಾ. ಅದ್ಭುತವಾದ ಮಾತು. ಈ ಕಾಲದಲ್ಲಿ ಯಾವುದೆಲ್ಲನೂ ಘೋಷಾ ವಿಷಯದಲ್ಲಿ, ಪರದೆ ವಿಷಯದಲ್ಲಿ, ಮುಸುಕಿನ ವಿಷಯದಲ್ಲಿ ಏನು ಚರ್ಚೆ ನಡೀತಿದೆ ಅದಕ್ಕೆ ಉತ್ತರ ಇದೆ. ಹೆಣ್ಣು ಮಕ್ಕಳನ್ನು ಕಾಪಾಡೋದಕ್ಕೆ, ಅವರನ್ನು ಮಾನವರ್ತಿಯರನ್ನಾಗಿ ಉಳಿಸೋದಕ್ಕೆ, ಅವ್ರನ್ನ ಇನ್ಸುಲೇಟ್ ಮಾಡೋದಕ್ಕೆ ಎಷ್ಟೆಷ್ಟು ಹೈರೈಸ್ ಬಿಲ್ಡಿಂಗ್ಸು, ಕಾಂಪೌಂಡ್ಗಳು, ಗೇಟೆಡ್ ಕಮ್ಯುನಿಟಿಗಳು ಇವಲ್ಲ. ವಸ್ತ್ರಾಣಿ ಎಷ್ಟೆಷ್ಟು ಬಟ್ಟೆ ಬರೆ ಮುಸುಕು ಹಾಕಿದ್ರೂ ಅಲ್ಲ. ನ ಪ್ರಾಕಾರ ಎಷ್ಟು ಕೋಟೆ ಕಟ್ಟಿದ್ರೂ ಅಲ್ಲ, ಫೋರ್ಟಿಫಿಕೇಶನ್ ಮಾಡಿದ್ರೂ ಅಲ್ಲ. ಎಷ್ಟೆಷ್ಟು ರಾಜ ಸಮ್ಮಾನದಿಂದ ಲಾ ಅಂಡ್ ಆರ್ಡರ್ನಲ್ಲಿ ಏನೇನು ಪಾಸ್ ಮಾಡಿದ್ರೂ ಅಲ್ಲ. ವೃತ್ತಂ ಆವರಣಂ ಸ್ತ್ರೀಯ, ಅಂದರೆ ಹೆಣ್ಣಿನ ಚಾರಿತ್ರ್ಯವೇ ಅವಳಿಗೆ ದೊಡ್ಡ ರಕ್ಷಣೆ ಅಂತ. ಶೀಲವೇ ದೊಡ್ಡ ರಕ್ಷಣೆ, ಆ ಶೀಲವೇ ದೊಡ್ಡ ಆವರಣ. ಆ ಶೀಲದ ಮುಸುಕಿನಲ್ಲಿ ಅವರು ಇರ್ತಾರೆ. ಹಾಗಾಗಿ ಬೇರೆ ಇದೆಲ್ಲ ಬೇಕಿಲ್ಲ. ಅವರಿಗೆ ಒಳ್ಳೆಯ ನಡತೆ ಇದ್ದರೆ ಆಯಿತು. ಮುಸ್ಕಾಕೊಂಡು ತಿರುಗಬೇಕು ಅಂತಿಲ್ಲ, ಯಾರಿಗೂ ಕಾಣಿಸ್ದಂತೆ ಇರಬೇಕು ಅಂತ ಇಲ್ಲ, ತೆರೆಮರೆಯಲ್ಲಿ ಅವರೇನು ನಿಲ್ಲಬೇಕಾಗಿಲ್ಲ. ಅಂತಂದರೆ ಹೆಣ್ಣಿನ ನಡವಳಿಕೆ ಅಲ್ಲ. ಅಂದರೆ ಸುಮ್ಮನೆ ತಗ್ಗಿ ಬಗ್ಗಿ ನಡೆಯೋದು ಅಂತಲ್ಲ. ಒಂದು ಸತ್ಯ, ಒಂದು ಆತ್ಮವಿಶ್ವಾಸ, ಒಂದು ಸ್ಥೈರ್ಯ, ಒಂದು ಸ್ವರಕ್ಷಣ ಚಾತುರ್ಯ, ಇದಷ್ಟು ಇರಬೇಕಾದದ್ದು. ಅದನ್ನು ಹೇಳ್ತಾ ಇರ್ತಕ್ಕಂಥದ್ದು. ವ್ಯಸನೇಶು ನ ಕೃಚ್ಛ್ರೇಷು ನ ಯುದ್ಧೇಶು ಸ್ವಯಂವರೇ ನ ಕ್ರತೋ ನ ವಿವಾಹೇ ಚ ದರ್ಶನಂ ದುಷ್ಯತಿ ಸ್ತ್ರೀಯಾ. ಕಷ್ಟ ಬಂದಾಗ, ತೊಡಕು ಬಂದಾಗ, ಯುದ್ಧ ಬಂದಾಗ, ಸ್ವಯಂವರದಲ್ಲಿ, ಯಾಗದಲ್ಲಿ, ಮದುವೆ ಮಂಟಪದಲ್ಲಿ, ಈ ಥರ ಎಷ್ಟೋ ಸಂದರ್ಭಗಳಲ್ಲಿ ಹೆಣ್ಣನ್ನು ಎಲ್ಲರೂ ನೋಡಬಹುದು. ಆದ್ದರಿಂದ ಯಾವ ದೋಷವೂ ಇಲ್ಲ. ಸೈಷಾ ಯುದ್ಧಗತಾ ಚೈವ ಕೃಚ್ಛ್ರೇಚ ಮಹತಿ ಸ್ಥಿತ. ಇಲ್ಲೊಂದು ಧ್ವನಿ ಇದೆ. ಈಗ ಯುದ್ಧದ ಸನ್ನಿವೇಶ ಬಂದಿದೆ, ಯುದ್ಧ ಮುಗಿದಿದ್ರೂ ಇನ್ನೂ ಆಫ್ಟರ್ ಎಫೆಕ್ಟ್ಸ್ ಇವೆ, ಮತ್ತೆ ಕಷ್ಟ ಬಂದಿದೆ. ಅದೇ ಅಗ್ನಿ ಪರೀಕ್ಷೆ ಧ್ವನಿ. ಹಾಗಾಗಿ ಏನು ತಪ್ಪಿಲ್ಲ ಅಂತ. ಆಗ ಹಾಗೆ ಆಗಲಿ ಅಂತ ಎಲ್ಲರೂ ದೂರ ಅಂತನ್ನುವುದನ್ನು ಬಿಡ್ತಾರೆ. ಈ ಮಾತನ್ನು ಕೇಳಿ ನಿಶಮ್ಯ ವಾಕ್ಯಂ ರಾಮಸ್ಯ ಬಭೂರ್ ವ್ಯಥಿತಾದೃಶಂ ಭೃಶಂ ಲಕ್ಷ್ಮಣ, ಸುಗ್ರೀವ, ಹನುಮಂತ ಇವರಿಗೆಲ್ಲ ಯಾಕೆ ರಾಮ ಇಷ್ಟು ಹೊರಟಾಗ್ತಾ ಇದ್ದಾನೆ? ಸೀತೆ ಪಾಪ ಅವಳು ಆಸೆಪಟ್ಟು ಪಲ್ಲಕ್ಕಿಯಲ್ಲಿ ಬರ್ತಾ ಇಲ್ಲ, ಅವಳು ಕಿವಿ ಕೇಳಿಸಿದರೆ ಎಷ್ಟು ಅನ್ಯಾಯ ಅನಿಸುತ್ತದೆ ಅಂತ ಅಂದ್ಕೋತಾರೆ. ಕಲತ್ರ ನಿರಪೇಕ್ಷೇವ ಇಂಗಿತೈರಸ್ಯ ದಾರುಣೈ ಅಪ್ರೀತಮಿವ ಸೀತಾಯಾಂ ತರ್ಕಯಂತಿ ಸ್ಮ ರಾಘವಂ. ಇವನ ಮಾತನ್ನು ಕೇಳಿ ಯಾತಕ್ಕೂ ಸೀತೆಯ ಮೇಲೆ ಮುನಿಸು ಬಂದಿದೆಯಲ್ಲ ಇವನಿಗೆ ಅಂತ. ಇತ್ತ ಕಡೆ ಸೀತೆ ಪಾಪ ಲಜ್ಜಯ ತ್ವವಲೀಯಂತಿ ಸ್ವೇಷು ಗಾತ್ರೇಶು ಮೈಥಿಲಿ, ತನ್ನ ದೇಹದೊಳಗೇನೆ ಹುದುಗೋಗ್ತಾ ಇದ್ದಾಳೆ ಅವಳು ನಾಚಿಕೆಯಿಂದ ಅಂತ. ಈ ಹೋಲಿಕೆ ತುಂಬ ಚೆನ್ನಾಗಿದೆ. ಇಲ್ಲಿದು ಅತಿಶಯೋಕ್ತಿ ಅಲಂಕಾರ. ಅಯೋಧ್ಯಾಕಾಂಡದ ಚಿತ್ರಕೂಟ ಪ್ರಸಂಗದಲ್ಲಿ ಉತ್ಪ್ರೇಕ್ಷಾಲಂಕಾರವಾಗಿ ಇದೇ ಹೋಲಿಕೆ ಬರುತ್ತದೆ. ಭರತ ಬಂದಿದ್ದಕ್ಕೆ ಅವನು ನಮ್ಮನ್ನು ಕೊಲ್ಲೋಕೆ ಬಂದಿದ್ದಾನೆ ಅಂತ ಲಕ್ಷ್ಮಣ ಸಂದೇಹಪಟ್ಟು ಬೈತಾನೆ. ಆಗ ರಾಮ ಅವನನ್ನು ಆಕ್ಷೇಪಿಸಿದಾಗ ಲಕ್ಷ್ಮಣ ತನ್ನೊಳಗೆ ಹೊಕ್ಕನೋ ಎಂಬಂತೆ ಆಯಿತು ಅಂತ ಅಲ್ಲಿ ಉತ್ಪ್ರೇಕ್ಷೆ, ಇಲ್ಲಿ ಅತಿಶಯೋಕ್ತಿಯಾಗಿದೆ. ಆಮೇಲೆ ನಾಚ್ತಾ ಪಾಪ ಬರ್ತಾಳೆ, ರಾಮನ ಹತ್ತಿರಕ್ಕೆ ಬರ್ತಾಳೆ. ರುರೋದ ಆಸಾಧ್ಯ ಭರ್ತಾರಂ ಆರ್ಯಪುತ್ರ ಇತಿ ಭಾಷಿಣಿ. ಆರ್ಯಪುತ್ರ ಅಂತ ಅಷ್ಟು ಮಾತ್ರ ಹೇಳ್ತಾಳೆ, ಇನ್ನು ಹೇಳೋಕ್ಕಾಗೋಲ್ಲ, ಗಂಟ್ಲು ಕಟ್ಟಿಕೊಂಡು ಬಂದ್ಬಿಡುತ್ತೆ. ಆಗ ರಾಮ ತನ್ನ ಅಂತರಂಗದ ಭಾವನ ಹೇಳೋದಕ್ಕೆ ಶುರು ಮಾಡ್ತಾನೆ. ಹೃದಯಾಂತರ್ಗತಂ ಭಾವಂ ವ್ಯಾಹರ್ತು ಉಪಚಕ್ರಮೆ ಯಶಾಸಿ ನಿರ್ಜಿತಾ ಭದ್ರೆ ಶತ್ರುಂ ಜಿತ್ವಾ ಮಯಾರಣೆ ಪೌರುಷಾದ್ಯನನುಷ್ಠೇಯಂ ತದೇತದ್ ಉಪಪಾದಿತಂ. ನೋಡು, ಭದ್ರೆ ಅಂದರೆ ಮಿಸೆಸ್ ಅಂತ, ಭದ್ರ ಅಂದರೆ ಮಿಸ್ಟರ್ ಅಂತ. ಅದನ್ನು ಗೌರವಾರ್ಥಕವಾಗಿ, ತಿರಸ್ಕಾರಾರ್ಥಕವಾಗಿ, ವ್ಯಂಗ್ಯವಾಗಿ ಹೇಗೆಲ್ಲ ಬಳಸಬಹುದಲ್ಲ. ಭದ್ರೆ ಅಂತ ಮೂರನೇ ವ್ಯಕ್ತಿಯನ್ನು ಸಂಬೋಧನೆ ಮಾಡುವಂತೆ ಮಾಡಿ ಆಕ್ಷೇಪ ಯಾರೂ ಮಾಡೋಕ್ಕಾಗಲ್ಲ. ಇಟ್ಸ್ ಅ ಡೀಸೆಂಟ್ ವರ್ಡ್. ಆದರೆ ಅಲ್ಲಿರ್ತಕ್ಕಂಥ ತಿವಿತ ನೋಡಿ. ನಾನು ಶತ್ರುಗಳನ್ನು ಗೆದ್ದಿದ್ದೀನಿ, ಪೌರುಷದಿಂದ
ಪೌರುಷಾದ್ಯದ ಅನುಷ್ಠೇಯಂ, ಪೌರುಷದಿಂದ ಯಾವುದು ಮಾಡೋಕ್ಕೆ ಸಾಧ್ಯವೋ ಅದನ್ನು ನಾನು ಮಾಡಿದ್ದೀನಿ. ಅದ್ಯಮೇ ಪೌರುಷಂ ದೃಷ್ಟಂ ಅದ್ಯಮೇ ಸಫಲಶ್ರಮ. ಇವತ್ತು ನನ್ನ ಶಕ್ತಿ ಪರಾಕ್ರಮಗಳಿಗೆ ಬೆಲೆ ಬಂದಿದೆ, ನನ್ನ ಶ್ರಮ ಫಲಿಸಿದೆ. ಹಾಗಾಗಿ ಪ್ರಭವಾಮೀಹ ಚಾತ್ಮನಃ, ನಾನು ಫ್ರೀ ಬರ್ಡ್, ಸ್ವತಂತ್ರನಾಗಿದ್ದೇನೆ. ಪ್ರಭವಾಮಿ ಅಂತಂದರೆ ನನ್ನ ಮೇಲೆ ನನಗೆ ಸ್ವಾಮ್ಯ ಬಂದಿದೆ ಅಂತ ಅರ್ಥ. ಅಂದರೆ ಐ ಆಮ್ ಮೈಸೆಲ್ಫ್ ನೌ ಅಂತನ್ನುವ ಭಾವ. ದೈವ ಸಂಪಾದಿತೋ ದೋಷೋ ಮಾನುಷೇಣ ಮಯಾಜಿತ, ದೈವದಿಂದ ಆದಂತಹ ಅನರ್ಥವನ್ನು ಮಾನುಷದಿಂದ ತಿದ್ದಿದ್ದೀನಿ ಅಂತಾನೆ. ಅಂದರೆ ಅನಾಹುತ ಆಯಿತು, ಅದು ವಿಧಿಯಿಂದ, ವಿಧಿವಾದವನ್ನು ಮೀರಿ ಪೌರುಷವನ್ನು ಸ್ಥಾಪನೆ ಮಾಡಿದ್ದೀನಿ ಅಂತ ಹೇಳ್ತಾನೆ. ಆಮೇಲೆ ಯಾರಿಗೆ ತಾನೇ ಅಲ್ಪ ಸ್ವಲ್ಪರಿಗೆ ಸಮುದ್ರ ದಾಟುವಂಥದ್ದು, ಈ ಯುದ್ಧ ಮಾಡುವುದು ಇವೆಲ್ಲ ಆಗುತ್ತದೆ. ಲಂಘನಂಚ ಸಮುದ್ರಸ್ಯ ಲಂಕಾಯಾಶ್ಚ ಅವಮರ್ದನಂ. ಯಾರಿಗೆ? ಕಸ್ತಸ್ಯ ಪುರುಷಾರ್ಥೋಸಿ ಕಸ್ತಸ್ಯ ಪುರುಷಾರ್ಥೋಸ್ತಿ ಪುರುಷಸ್ಯ ಅಲ್ಪ ತೇಜಸಃ. ಅಲ್ಪ ಸ್ವಲ್ಪದವರಿಗೆ ಇದು ಸಾಧ್ಯವ ಆಗುವಂಥದ್ದಲ್ಲ. ಯುದ್ಧೇ ವಿಕ್ರಮತಶ್ಚೈವ ಹಿತಂ ಮಂತ್ರಯಿತಶ್ಚಮೆ. ಹೀಗಾಗಿ ನಾನು ಜೈವನ್ನು ಪಡೆದಿದ್ದೀನಿ. ಇದಕ್ಕೆ ಸುಗ್ರೀವ ಮತ್ತು ವಿಭೀಷಣ ಇವರೆಲ್ಲ ಸಹಕಾರಿಗಳಾಗಿದ್ದಾರೆ. ಹನುಮಂತನ ಸಮುದ್ರ ಲಂಘನ ದೊಡ್ಡ ಸಹಕಾರಿಯಾಯಿತು ಅಂತ ಸಾಮಾನ್ಯವಾದ ಔಪಚಾರಿಕವಾದ ಮಾತನ್ನೆಲ್ಲ ಹೇಳ್ತಾ, ಯತ್ಕರ್ತವ್ಯ ಮನುಷ್ಯೇಣ ಧರ್ಷಣಾಂ ಪರಿಮಾರ್ಜಿತ ತತ್ಕೃತಂ ಸಕಲಂ ಸೀತೆ ಶತ್ರುಹಸ್ತಾತ್ ಅಮರ್ಷಣಾತ್. ನನ್ನ ಮರ್ಯಾದೆ ಕಾಪಾಡಿಕೊಳ್ಳೋದಕ್ಕೆ, ಪೌರುಷ ಸ್ಥಾಪನೆ ಮಾಡೋದಕ್ಕೆ ಏನು ಮಾಡಬೇಕಾಗಿತ್ತು ಶತ್ರುವರ್ಗದಲ್ಲಿ ಅದನ್ನೆಲ್ಲವನ್ನೂ ಮಾಡಿದ್ದೀನಿ. ಆದರೆ ಈಗ ಪ್ರಾಪ್ತ ಚಾರಿತ್ರ ಸಂದೇಹ ಮಮ ಪ್ರತಿಮುಖೇ ಸ್ಥಿತ. ನಿನ್ನ ಶೀಲದಲ್ಲಿ ಸಂದೇಹ ಬರುವಂತೆ ನಿನ್ನ ಸ್ಥಿತಿ ಇದೆ, ನನ್ನ ಎದುರಿಗೆ ನೀನು ನಿಂತಿದ್ದೀಯಾ. ಹೇಗೆ? ದೀಪೋ ನೇತ್ರಾತುರಸ್ಯೇವ ಪ್ರತಿಕೂಲಾಸಿ ಮೇ ದೃಢಂ. ನೀನು ಕಣ್ಣು ರೋಗ ಬಂದವನ ಎದುರಿಗೆ ದೀಪ ಇದ್ದಂತೆ ಇದ್ದೀಯಾ ಅಂತ ಈ ಒಂದು ಹೋಲಿಕೆಯನ್ನು ಇಟ್ಕೊಂಡು ವ್ಯಾಖ್ಯಾನಕಾರರು ಹೇಳ್ತಾರೆ. ರಾಮನಿಗೆ ಕಣ್ಣು ಬೇನೆ ಬಂದವನ ಸ್ಥಿತಿ ಅನ್ನುವುದನ್ನು ಹೋಲಿಸಿ ಸೀತೆಯನ್ನು ಜ್ಯೋತಿಸ್ವರೂಪಿಣಿಯಾಗಿ ಮಾಡೋದ್ರಿಂದಲೇ ಅವಳು ಶುದ್ಧಳು ಅನ್ನುವ ಧ್ವನಿ ಉಂಟು. ನನ್ನ ದೃಷ್ಟಿ ತಪ್ಪಿದೆ ಅಂತ ಅನ್ನುವುದು ರಾಮನ ಇಂಗಿತ ಅಂತ ಹೇಳಿಬಿಟ್ಟು, ಕಪ್ಪುಮಾನ್ ಹಿ ಕುಲೆ ಜಾತ ಸ್ತ್ರೀಯಂ ಪರಗೃಹೋಷಿತಾಂ ತೇಜಸ್ವಿ ಪುನರಾದದ್ಯಾತ್ ಸುರುಲ್ಲೇಖ್ಯೇನ ಚೇತಸ. ಯಾವ ಗಂಡಸ್ತಾನೆ, ಯಾವ ಕುಲವಂತ ತಾನೆ ಪರಗ್ರಹದಲ್ಲಿ ಸರಿಯಾಗಿದ್ದಂಥ ಹೆಂಡತಿನ ಹಾಗೆ ಸ್ವೀಕಾರ ಮಾಡಿಬಿಡ್ತಾನೆ. ರಾವಣಾಂಕ ಪರಿಭ್ರಷ್ಟಾಂ ದೃಷ್ಟಾಂ ದುಷ್ಟೇನ ಚಕ್ಷುಷ ಕಥಂ ತ್ವಾಂ ಪುನರಾದದ್ಯಾಂ ಕುಲಂ ವ್ಯಪದಿಶನ್ ಮಹತ್. ನಮ್ಮ ಕುಟುಂಬ ದೊಡ್ಡದು, ನೀನು ರಾವಣನ ತೊಡೆಯಿಂದ ಜಾರಿದವಳು ಅಥವಾ ತೊಡೆಗೆ ಜಾರಿದವಳು. ರಾವಣಾಂಕಾತ್ ಪರಿಭ್ರಷ್ಟ, ರಾವಣಸ್ಯ ಅಂಕೇ ಪರಿಭ್ರಷ್ಟ, ಹೀಗೆ ಎರಡೂ ಅರ್ಥ ಉಂಟು. ಇನ್ನು ನೀನು ಪರಗೃಹೋಷಿತ, ಅವನ ಮನೆಯಲ್ಲಿದ್ದವಳು 1 ವರ್ಷ ಕಾಲ ಅಂತ ನಿನ್ನನ್ನು ಹೇಗೆ ಒಪ್ಕೊಳ್ಳೋಕೆ ಸಾಧ್ಯ ಅಂತ ಇದು ಹೇಳಿದ್ರೇ ಬಹಳ ಕಷ್ಟವಾಗುತ್ತೆ, ಕೇಳೋದಕ್ಕೆ ತುಂಬ ಕಷ್ಟವಾಗುತ್ತದೆ. ರಾವಣಾಂಕ ಪರಿಭ್ರಷ್ಟ ಅಂತ. ಆಮೇಲೆ ಹಾಗಾಗಿ ನಿನ್ನನ್ನು ನಾನು ಒಪ್ಪಲಾರೆ. ನಾಸ್ತಿ ಮೇ ತ್ವಯಿ ಅಭಿಶ್ವಂಗ ಯಥೇಷ್ಟಂ ಗಮ್ಯತಾಮಿಹ. ನಿನ್ನ ಮೇಲೆ ಅಭಿಶ್ವಂಗ ಅಂತಂದರೆ ವಿಶೇಷವಾದ ಆಸಕ್ತಿ ಯಾವುದೂ ಇಲ್ಲ, ಅನಭಿಶ್ವಂಗವೇ ಉಂಟು. ಯಥೇಷ್ಟಂ ಗಮ್ಯತಾಂ, ನೀನು ಇಷ್ಟ ಬಂದ ಕಡೆಗೆ ಹೋಗು. ಇಷ್ಟು ಹೇಳಿ ನಿಲ್ಲಿಸಿದನಾ ನನಗೆ ತುಂಬ ಬೇಜಾರಾಗುತ್ತೆ, ಪಾಪಿ ಅಂತಲೇ ಅಂತ ಬಂದುಬಿಡುತ್ತೆ ಮನಸ್ಸಲ್ಲಿ. ಲಕ್ಷ್ಮಣೇ ಭರತೇ ವಾತ್ವಂ ಕುರು ಬುದ್ಧಿಂ ಯಥಾಸುಖಂ. ಲಕ್ಷ್ಮಣನಲ್ಲಿ ಭರತನಲ್ಲಿ ಯಾರಲ್ಲಿ ಬೇಕಾದ್ರೂ ನೀನು ಮನಸ್ಸು ಮಾಡ್ಕೊ. ಸುಗ್ರೀವೇ ವಾನರೇಂದ್ರೇ ವಾ ರಾಕ್ಷಸೇಂದ್ರೇ ವಿಭೀಷಣೆ. ಸುಗ್ರೀವ ಅಥವಾ ವಿಭೀಷಣ ಯಾರೂ ಆಧಾರು ನಿವೇಶಯ ಮನಸ್ಸೀತೆ ಯಥಾವಾ ಸುಖಮಾತ್ಮನಃ. ನೀನಿಷ್ಟ ಬಂದಂಗೆ ನಿನ್ನ ಸುಖ ಇದ್ದಂತೆ ನಿನ್ನ ಖುಷಿ ಹಾಗಿದ್ದು ಬಿಡು ಅಂತ. ನಾನು ಹೈಸ್ಕೂಲ್ನಲ್ಲಿದ್ದಾಗ ಓದಿದ್ದು ರಾಮಾಯಣವನ್ನು ಮೊದಲ ಬಾರಿಗೆ. ಕಾಲೇಜಿಗೆ ಬಂದ ಮೇಲೆ ಸ್ವಂತ ಪುಸ್ತಕ ತಗೊಂಡು ಓದಿದ್ದು. ಹಾಗೆ ಮೊದಲು ಓದಿದಾಗ PUCಲಿದ್ದಾಗ ಹೈಲಿ ಅನ್ಫೇರ್ ಆಫ್ ರಾಮ, ಮೋಸ್ಟ್ ಬಾರ್ಬೇರಿಕ್ ಆಫ್ ರಾಮ, ಹೌ ಹೋಪ್ಲೆಸ್ ಆರ್ ಮೆನ್ ಅಂತೆಲ್ಲ ಟಿಪ್ಪಣಿ ಬರ್ಕೊಂಡಿದ್ದೀನಿ. ಆಗ ನನಗೆ 16-17 ವರ್ಷ. ಇದೆಷ್ಟು ಕಠೋರವಾಯಿತಲ್ಲ ರಾಮನ ದೃಷ್ಟಿ. ಹಾಗೆ ಮಾಡದೆ ಸೀತೆ ಅಗ್ನಿ ಪ್ರವೇಶ ಮಾಡ್ತಾ ಇದ್ಲಾ ಅಂತನ್ನುವ ಪ್ರಶ್ನೆ. ಮತ್ತೆ ಪ್ರವಿಶಂತೀವ ಗಾತ್ರಾಣಿ ಸ್ವಾನ್ಯೇವ ಜನಕಾತ್ಮಜ, ಮುಜುಗರ ಪಟ್ಕೊಂಡು ಬಿಡ್ತಾಳೆ. ಶ್ರುತ್ವಾ ಭರ್ತೃವಚೋ ರೂಕ್ಷಂ ಲಜ್ಜಯಾ ವ್ರೀಡಿತಾ ಅಭವತ್ ತದ್ ಅಶ್ರುತಪೂರ್ವಂ ಹಿ. ಅದು ಹಿಂದೆ ಎಂದೂ ಯಾವ ಥರವೂ ಈ ರೀತಿಯಾಗಿ ಕೇಳಿದ್ದಿಲ್ಲ. ರಾಮ ಹೀಗೆ ನಡ್ಕೊಳ್ಳಬಲ್ಲ ಅನ್ನುವ ಸೂಚನೆ ಲಕ್ಷ್ಮಣನಿಗೂ ಸೇರಿ ಯಾರಿಗೂ ಗೊತ್ತಿರಲಿಲ್ಲ. ಅಷ್ಟು ಅನಿರೀಕ್ಷಿತವಾದದ್ದು. ಆ ಮಟ್ಟಿಗೆ ಅವನದು ಆ ಕ್ಷಣಕ್ಕೆ ಬಂದದ್ದೋ ಮೊದಲು ಆಲೋಚನೆ ಮಾಡಿಕೊಂಡಿದ್ನೋ, ಒಟ್ಟಿನಲ್ಲಿ ಗುಪ್ತ ಮಂತ್ರ ಅವನು.
ಆ ಇಂಗಿತಗಳು ಗೊತ್ತಾಗೋಲ್ಲ. ಫಲಾನುಮೇಯ ಪ್ರಾರಂಭ ಸಂಸ್ಕಾರ ಪ್ರಾಕ್ತನ ಇವ ಅಂತ ರಘುವಂಶಿಯರ ಬಗ್ಗೆ ಹೇಳಿದಂತೆ. ಕಿಮ್ಮಾಂ ಅಸದೃಶಂ ವಾಕ್ಯಂ ಈದೃಶಂ ಶ್ರೋತ್ರದಾರುಣಂ ರೂಕ್ಷಂ ಶ್ರಾವಯಸೇ ವೀರ ಪ್ರಾಕೃತಾಮಿವ. ಸೀತೆ ಏನು ಸ್ಪೇರ್ ಮಾಡೋದಿಲ್ಲ, ರಾಮನ ಸರಿಯಾಗಿ ಪ್ರಶ್ನೆ ಮಾಡ್ತಾಳೆ. ವಾಲ್ಮೀಕಿಗಳು ಏಕಪಕ್ಷೀಯವಾಗಿಲ್ಲ, ಉಭಯ ಪಕ್ಷಕ್ಕೂ ಅಭಿಪ್ರಾಯವನ್ನು ಸ್ಪಷ್ಟವಾಗಿ ಕೊಡ್ತಾಳೆ. ಏನು ನೀನು ಒಳ್ಳೆ ಗಮಾರಂತರ ಆಡ್ತಾ ಇದೆಯಾ, ಪ್ರಾಕೃತ ಅವಿವೇಕಿ ತರಹ ಅನಧೀತನಾದವನು, ಅಸಂಸ್ಕೃತನಾದವನು, ಅಸಂಪನ್ನನಾದವನು, ಆ ರೀತಿಯಲ್ಲಿ ನೀನು ಆಡ್ತಾ ಇದೆಯಲ್ಲ. ಒಬ್ಬ ಪ್ರಾಕೃತನಾದವು ನಿನ್ನೊಬ್ಬ ಪ್ರಾಕೃತಳಿಗೆ ಹೇಳುವಂತೆ ಹೇಳ್ತಾ ಇದೆಯಾ. ಇದು ಕೀಳಾದ ವರ್ತನೆಯವರಿಗೆ ಹೇಳುವಂಥ ರೀತಿಯದಾಯಿತು. ನ ತಥಾಸ್ಮಿ ಮಹಾಭಾಗೋ ಯಥಾತ್ವಂ ಅವಗಚ್ಚಸಿ ಪ್ರತ್ಯಯಂ ಗಚ್ಚಮೆ ಏನ ಚಾರಿತ್ರ್ಯೇಣೇವ ತೇಷಪೆ. ನನ್ನ ಚಾರಿತ್ರ್ಯದಿಂದೇ ನಾನು ಶಪಥ ಮಾಡಿ ಹೇಳ್ತೀನಿ, ನನ್ನ ಪಾತಿವೃತ್ಯವನ್ನೇ ನಾನು ಪಣವಾಗಿ ಹೇಳ್ತೀನಿ. ನೀನು ಹೇಳಿದೆಯಲ್ಲ, ಯದ್ಯಹಂ ಗಾತ್ರ ಸಂಸ್ಪರ್ಶಂ ಗತಾಸ್ಮಿ ವಿವಶ ಪ್ರಭೋ ಕಾಮಕಾರೋ ನಮೇ ತತ್ರ ದೈವಂ ತತ್ರ ಅಪರಾಧ್ಯತಿ. ನೀನು ರಾವಣನನ್ನ ಹೆಗಲ ಮೇಲೆ ಹೊತ್ಕೊಂಡು ಹೋಗ್ಬಿಟ್ಟ, ಅವನು ಮುಟ್ಟಿ ಜುಟ್ಟು ಹಿಡಿದು ಎಳ್ಕೊಂಡು ಬಂದು ಲಂಕೆಯಲ್ಲಿಟ್ಟ ಅಂತ ಅಂತೀಯಲ್ಲ, ಅವನು ಮುಟ್ಟದ ಅಂತ ಹೇಳ್ಬಿಟ್ಟಿದನುವೆ. ಏನು ಮಾಡೋದು? ಪೃಥಕ್ ಸ್ತ್ರೀಣಾಂ ಪ್ರಚಾರೇಣ ಜಾತಿಂ ತಾಂ ಪರಿಶಂಕಸೆ. ಒಬ್ಬ ಹೆಂಗಸಿನ ಯಾವಳೂ ಒಬ್ಬಳು ಕೆಟ್ಟ ಹೆಂಗಸು ನಡ್ಕೊಂಡಿದ್ದ ರೀತಿಯನ್ನು ನೋಡಿ ಎಲ್ಲ ಸ್ತ್ರೀಯರ ಕುಲಕ್ಕೆ, ಸ್ತ್ರೀಯರ ಜಾತಿಗೆ, ಸ್ತ್ರೀತ್ವ ಅನ್ನುವ ಸಾಮಾನ್ಯಕ್ಕೆ ನೀನು ಅನ್ವಯ ಮಾಡ್ತಿದ್ದೀಯಲ್ಲ. ಇಟ್ ಇಸ್ ಎ ವೆರಿ ಬ್ಯಾಡ್ ಎಕ್ಸ್ಟೆನ್ಷನ್, ಟೂ ಬ್ಯಾಡ್ ಎ ಜನರಲೈಸೇಷನ್. ಅದು ಮಾಡಬಾರದು. ನಾನು ರಾವಣ ಮುಟ್ಟಿದಾಗ ಅಸಹಾಯಕಳಾಗಿದ್ದೆ, ಅಲ್ಲೇನಾದ್ರು ತಪ್ಪಿದ್ರೆ ಅದು ವಿಧೇಯದೇ ತಪ್ಪು. ದೈವಂ ತತ್ರಾಪರಾಧ್ಯತಿ ನಾಹಂ ಮದಧೀನಂತೂ ಎತ್ತನ್ನೇ ಹೃದಯಂ ತ್ವಯಿ ವರ್ತತೆ. ಅತ್ಯದ್ಭುತವಾದ ಮಾತು. ನನ್ನ ಹೃದಯ ನನ್ನ ಕೈಯಲ್ಲಿತ್ತು, ನನ್ನ ಮನಸ್ಸು ನನ್ನ ಕೈಯಲ್ಲಿತ್ತು, ಅದು ನಿನಗೆ ಅರ್ಪಿತ. ಪರಾಧೀನೇಶು ಗಾತ್ರೇಶು ಕಿಂ ಕರಿಷ್ಯಾಮ್ಯನೀಶ್ವರ. ಈ ದೇಹ ಪರಾಧೀನವಾದದ್ದು. ಹೊತ್ಕೊಂಡೋದ್ರೆ ಹೊತ್ಕೊಂಡು ಹೋಗುತ್ತೇನೆ, ಎಳ್ಕೊಂಡೋದ್ರೆ ಎಳೆಸ್ಕೊಂಡು ಹೋಗ್ತೀನಿ, ಬೀಳಿಸಿದ್ರೆ ಬೀಳ್ತೀನಿ, ಒದ್ದರೆ ಒದಿಸ್ಕೋತೀನಿ. ಆ ಸ್ಥಿತಿಯಲ್ಲಿದ್ದದ್ದು. ಈ ಗಾತ್ರಕ್ಕೆ ನೀನು ಇಷ್ಟು ಬೆಲೆ ಕೊಟ್ಟು ಅಂತರಂಗದ ಪ್ರೀತಿ ಪಾತ್ರತೆಗೆ ನೀನು ಅನ್ಯಾಯ ಮಾಡಿಬಿಡ್ತಾ ಇದೆಯಲ್ಲ, ಇದು ಎಂಥ ನ್ಯಾಯ ಅಂತಾಳೆ. ಇಲ್ಲಿ ನೋಡಿ ನಮಗೆ ಗೊತ್ತಾಗುತ್ತದೆ ಸ್ತ್ರೀತ್ವವನ್ನು ಎಷ್ಟು ಘನತೆಯಿಂದ ಚಿತ್ರಿಸಿರೋದು ಮಹಾಕವಿಗಳು, ಮಹರ್ಷಿಗಳು ಅಂತ. ವರಾಹಮಿಹಿರ ತನ್ನ ಬೃಹತ್ ಸಂಹಿತೆಯಲ್ಲಿ ಸ್ತ್ರೀ ಪ್ರಶಂಸಾಧ್ಯಾಯ ಅಂತ ಒಂದು ಅಧ್ಯಾಯ ಇದೆ. ಅಲ್ಲಿ ಹೇಳ್ತಾನೆ, ಅಯ್ಯೋ ಗಂಡಸರೇ, ನೀವೆಂಥ ಅಯೋಗ್ಯರು. ಹೆಣ್ಣು ಸಹಜ ಶುದ್ಧೆಯಾದವಳು. ಅವಳಿಗೆ ಯಾವುದೇ ಮೈಲಿಗೆ ಬಂದಿದ್ರು, ಯಾವುದೇ ವಿಧವಾದ ಸಹವಾಸದಿಂದ ಮೈಲಿಗೆ ಬಂದಿದ್ರು, ಆ ತಿಂಗಳ ರಜೋ ದರ್ಶನದಲ್ಲಿ ತೊಳೆದುಕೊಂಡು ಹೊರಟೋಗ್ಬಿಡುತ್ತೆ. ಗಂಡಸರಿಗೆ ಆ ರೀತಿಯಾದ ಶುದ್ಧೀಕರಣ ಎಲ್ಲಿದೆ? ನೀವು ಹೆಣ್ಣು ತಪ್ಪು ಅಂತ ಹೇಳೋದು, ಕಳ್ಳ ತಾನು ಕದ್ದುಬಿಟ್ಟು ಮತ್ತೊಬ್ಬ ಸಾಚ ಅಂತ ತೋರಿಸಿ ಓಡೋಗ್ತಾ ಇದ್ದಾನೆ ನೋಡಿ ಕಳ್ಳ, ಪಶ್ಯತ ಏನಂ ಅಂತ ಹೇಳುವಂತೆ ಇದೆ ಅಂತಾನೆ. 5-6ನೇ ಶತಮಾನದಲ್ಲಿದ್ದ ಮಹಾವಿದ್ವಾಂಸ, ಜ್ಯೋತಿರ್ವಿದ, ಒಳ್ಳೆ ಕಾವ್ಯಶೈಲಿಯಲ್ಲಿ ಮಹಾಗ್ರಂಥಗಳನ್ನು ಬರೆದ ಅವನು ಮಿಹಿರಾಚಾರ್ಯ ಹೇಳ್ತಾನೆ, ಇವಳದೇ ಹೇಳ್ತಾಳೆ, ನನ್ನ ದೇಹದ ಮೇಲೆ ನನಗೆ ಹತೋಟಿ ಇಲ್ಲ, ಆದರೆ ಮನಸ್ಸು ಅದು ಸಂಪೂರ್ಣವಾಗಿ ನನ್ನ ಹತೋಟಿ ಇದು ಅಂತ. ಇಲ್ಲಿ ನಮಗೆ ಗೊತ್ತಾಗುತ್ತದೆ ಯಾವುದಕ್ಕೆ ಬೆಲೆ ಕೊಡಬೇಕು ಅಂತ. ಆದರೆ ಲೋಕದ ಲಕ್ಷಣ ಅಥವಾ ಅವಲಕ್ಷಣವೇ ರೂಪಕ್ಕೆ ಬೆಲೆ ಕೊಟ್ಟು ಸ್ವರೂಪವನ್ನು ಮರೆಯೋದು. ಅದು ರಾಮನಿಗೆ ಚೆನ್ನಾಗಿ ಗೊತ್ತು. ಆ ಕಾರಣದಿಂದಲೇ ಲೋಕವನ್ನು ಆಳಬೇಕು ಅಂತಂದರೆ ಲೋಕದ ಅಳತೆಯಲ್ಲಿ ತೇರ್ಗಡೆಯಾಗಬೇಕು, ಅದು ಅನಿವಾರ್ಯ. ಹಾಗಿಲ್ಲದೆ ಲೋಕವನ್ನು ತಿದ್ದುವುದಕ್ಕಾಗೋಲ್ಲ, ಲೋಕವನ್ನು ಕಾಪಾಡೋಕ್ಕಾಗೋಲ್ಲ. ನೋಡಿ, ಲೋಕದ ಬಗ್ಗೆ ಕಾರುಣ್ಯ ಯಾತಕ್ಕೆ ಬೇಕು ಅಂದರೆ, ಲೋಕ ಇರುವಂಥದ್ರಲ್ಲಿ ಮುಗ್ಧರಾದ ಜನ, ಅವಿವೇಕಿಗಳಾದರೂ ದುಷ್ಟರಲ್ಲ, ಅವ್ರನ್ನ ದಾಟಿಸ್ಬೇಕು. ಈಗ ಮಕ್ಕಳು ತಪ್ಪು ಮಾಡ್ತಾರೆ, ಆ ತಪ್ಪು ಮಾಡಿದ ಮಕ್ಕಳಿಗೆ ಬುದ್ಧಿ ಇಲ್ಲದೆ ಇರೋದ್ರಿಂದ ತಪ್ಪು ಮಾಡ್ತಾರೆ. ಎಳೆ ಮಕ್ಕಳು ಅವ್ರನ್ನ ಹೊಡೆದು ಬಡಿದು ತಿಂದು ಕೊಂದು ಹಾಕೋದಕ್ಕಾಗತ್ತಾ? ಇಲ್ಲ. ಅವ್ರನ್ನ ಯಾವುದೋ ನೈದಿಂದ ಕಂಡುಕೊಳ್ಳಬೇಕು, ನಾವು ಕಷ್ಟಪಡಬೇಕಾಗುತ್ತದೆ, ಬೇರೆ ದಾರಿಯೇ ಇಲ್ಲ. ಅದಕ್ಕಾಗಿ ಇಲ್ಲಿ ಏನಿದೆ, ಎಲ್ಲರೂ ಸ್ವಜನರೇ, ಅದರಿಂದಾಗಿ ಸಮಸ್ಯೆ. ಪರಜನರಾಗಿದ್ದರೆ, ವೈರಿಗಳಾಗಿದ್ದರೆ ಅವ್ರನ್ನ ಕೊಂದೇ ಬಿಡ್ಬೋದು, ಇಲ್ಲ ಅನ್ನಿಸ್ಬೋದು. ಸ್ವಜನರಾಗಿದ್ದಾಗ ನಯದಿಂದ ಹೋಗಿ ಅವ್ರನ್ನ ಸರಿ ಮಾಡಬೇಕಾಗುತ್ತದೆ, ಬೇರೆ ದಾರಿ ಇಲ್ಲ. ಅದು ಹೇಗೆಂದರೆ, ತಮ್ಮವ್ರನ್ನೂ ಕಾಪಾಡಿಕೊಂಡು ತನ್ನನ್ನೂ ಕಾಪಾಡಿಕೊಂಡು ಯುದ್ಧ ಮಾಡಬೇಕು. ಅದು ಚಾಣಕ್ಯ ಮುದ್ರಾ ರಾಕ್ಷಸ ನಾಟಕದಲ್ಲಿ ಅಮಾತ್ಯ ರಾಕ್ಷಸನ ತನ್ನ ಕಡೆಗೆ ಬರಮಾಡಿಕೊಂಡಂತೆ. ರಾಕ್ಷಸನ ಒಂದು ಪಕ್ಷ ವೈರಿ ಪಕ್ಷದಲ್ಲಿ ಇದ್ದದ್ದು, ಅವನು ವೈರಿಗಳ ಪ್ರತಿನಿಧಿಯಾಗಿದ್ದ. ಅವನನ್ನು ಕೊಲ್ಲೋದೇ ಆಗಿದ್ದಲ್ಲಿ ಚಿಟಿಕೆಯ ಕೆಲಸ. ಅವನನ್ನು ಕರ್ಕೊಂಡು ಅವನ ಮನಸ್ಸನ್ನು ಬದಲಾಯಿಸಿ ಚಂದ್ರಗುಪ್ತನ ಮಹಾಮಂತ್ರಿ ಮಾಡಬೇಕು. ಅಂದರೆ ಅವನ್ನ ಲಿವಿಂಗ್ ಆರ್ ಡೆಡ್ ಹಿಡ್ಕೊಳ್ಳೋದು ಅಂತಲ್ಲ,
ಮತ್ತೆ ಅವನು ಮಣಿಯೋಲ್ಲ, ನಾನು ಮುರಿತೇನೆ ಬೇಕಾದರೆ ಮಣಿಯುವಂಥವನಲ್ಲ ಅಂತ ಹಠ ಮಾಡಿಕೊಂಡಿದ್ದ. ಅಂಥವನ ಮನಃಪರಿವರ್ತನೆ ಮಾಡಬೇಕು, ಅವನು ಜೀವಂತವಾಗಿರಬೇಕು, ಮನಃಪರಿವರ್ತನೆ ಆಗಬೇಕು, ಸ್ಥಾನಕ್ಕೆ ಬರಬೇಕು. ಇಷ್ಟು ಮಾಡಬೇಕು ಅಂದರೆ ಅದು ಎಷ್ಟು ನಯವಾಗಿ ನಿರ್ವಾಹ ಮಾಡಬೇಕು. ತುಂಬ ತುಂಬ ಕಷ್ಟವಾದದ್ದು. ದಟ್ಟವಾಗಿ ಒಳ್ಳೊಳ್ಳೆಯ ಹೂಗಳು ಹಣ್ಣುಗಳ ಗಿಡಗಳ ಮಧ್ಯದಲ್ಲಿ ಕಳೆ ಬೆಳೆದಿದ್ದರೆ ಎಷ್ಟು ಜೋಪಾನವಾಗಿ ಕಳೆ ಕೀಳಬೇಕು. ಸುಮ್ಮನೆ ಬುಲ್ಡೋಸರ್ ಮಾಡಿಬಿಡೋಕ್ಕಾಗೋಲ್ಲ. ಪ್ರಯೋಜನಕಾರಿಯಾದ ಗಿಡಗಳು ಹೊರಟೋಗುತ್ತೆ. ನೋಡಿ ನೋಡಿ ಒಂದೊಂದನ್ನು ಕೀಳಬೇಕಾಗುತ್ತದೆ. ಅಕ್ಕಿಯಲ್ಲಿ ಕಲ್ಲಾರಿಸಿದಂತೆ ತಾಳ್ಮೆಯಿಂದ ಒಂದೊಂದು ಅಕ್ಕಿಯನ್ನೂ ಸೆಗ್ರಿಗೇಟ್ ಮಾಡಬೇಕಾಗುತ್ತದಲ್ವ. ಇದು ರಾಮನಿಗಿರ್ತಕ್ಕಂಥ, ಸೀತೆಗಿರ್ತಕ್ಕಂಥ, ಆ ಬಗೆಯ ವ್ಯಕ್ತಿಗಳಿಗಿರ್ತಕ್ಕಂಥ ಕಷ್ಟ. ಅದನ್ನು ವಾಲ್ಮೀಕಿ ಮಹರ್ಷಿಗಳು ನಮ್ಮ ಮುಂದೆ ನಿರೂಪಣೆ ಮಾಡ್ತಾರೆ. ತ್ವಯಾತು ನರಶಾರ್ದೂಲ ಕ್ರೋಧಮೇವ ಅನುವರ್ತತ ಲಘುನೇವ ಮನುಷ್ಯೇಣ ಸ್ತ್ರೀತ್ವಮೇವ ಪುರಸ್ಕೃತಂ. ನೀನು ತುಂಬ ಸಣ್ಣ ಬುದ್ಧಿಯಿಂದ ಸ್ತ್ರೀತ್ವಕ್ಕೆ ಸ್ತ್ರೀಯರೇ ಚಂಚಲ ಇರು ಅನ್ನುವ ಅನ್ಯಾಯದ ಹಣೆಪಟ್ಟಿ ಕಟ್ಟಿಬಿಟ್ಟೆ. ಅಪದೇಶೇನ ಜನಕಾನ್ ನೋತ್ಪತ್ತಿರ್ ವಸುಧಾತಲಾತ್ ಮಮ ವೃತ್ತಂಚ ವೃತ್ತಜ್ಞ ಬಹುತೇನ ಪುರಸ್ಕೃತಂ. ನಾನು ಯಜ್ಞಭೂಮಿಯಲ್ಲಿ ಹುಟ್ಟಿದವಳು, ಶ್ರೋತ್ರಿಯ ಬ್ರಹ್ಮನಿಷ್ಠನಾದಂತಹ ಜನಕ ಮಹಾರಾಜನ ಪುತ್ರಿ ಅನ್ನೋದು ಯಾವುದೂ ನೀನು ಲೆಕ್ಕಕ್ಕೆ ತರಲಿಲ್ಲ. ನ ವೃಥಾತೆ ಶ್ರಮೋಯಂ ಸ್ಯಾತ್ ಸಂಶಯೇ ನ್ಯಸ್ಯ ಜೀವಿತಂ ಸುರುಜ್ಜನ ಪರಿಕ್ಲೇಶೋ ನಚಾಯಂ ನಿಷ್ಫಲಸ್ತವ. ನೀನು ಮೊದಲೇ ಈ ವಾರ್ತೆಯನ್ನು ಹೇಳಿ ಕಳಿಸಿದ್ದಿದ್ರೆ ಪ್ರತ್ಯಕ್ಷಂ ವಾನರೇಂದ್ರಸ್ಯ ತ್ವದ್ವಾಕ್ಯ ಸಮನಂತರಂ ತ್ವಯಾ ಸಂತ್ಯಕ್ತಿಯ ವೀರ ತ್ಯಕ್ತಂ ಸಾ ಜೀವಿತಮ್ಮಯ್ಯ. ನೀನೇನಾರು ಮೊದಲಿಗೆ ಲಂಕೆಗೆ ಬಂದುಬಿಟ್ಟು ಪ್ರೇಷಿತಸ್ಥೇ ಯದಾ ವೀರೋ ಹನುಮಾನ್ ಅವಲೋಕಕ ಲಂಕಸ್ಥಾಹಂ ತ್ವಯಾ ವೀರ ಕಿಂತದಾನ ವಿಸರ್ಜಿತ. ನೀನು ಹನುಮಂತನ ಬಾಯಲ್ಲೇ ಪರಗ್ರಹದಲ್ಲಿರ್ತಕ್ಕಂಥವಳು ನಿನ್ನ ನಾನು ಒಪ್ಕೊಳ್ಳಲ್ಲ ಅಂದಿದ್ರೆ ಅಲ್ಲೇ ಸಾಯ್ತಾ ಇದ್ದೆ. ಇಲ್ಲಿವರೆಗೂ ನೀನು ಯಾಕೆ ಕಷ್ಟಪಟ್ಟು ಇಷ್ಟೆಲ್ಲ ಒದ್ದಾಡಿಕೊಂಡು ಇವರಿಗೆಲ್ಲ ಇಷ್ಟು ತೊಂದರೆ ಕೊಟ್ಟು ಯಾಕೆ ಮಾಡಿದೆ? ರಾಮನಿಗೇನಿದೆ ಉತ್ತರ? ಏನು ಉತ್ತರ ಇಲ್ಲ. ಆ ರೀತಿಯಾಗಿ ನ ಪ್ರಮಾಣೀಕೃತ ಪಾಣಿರ್ ಬಾಲೇನ ಪೀಡಿತ ಮಮ ಭಕ್ತಿಶ್ಚ ಶೀಲಂಚ ಸರ್ವಂತೆ ಪೃಷ್ಠತಕೃತಂ. ಅಗ್ನಿಸಾಕ್ಷಿಕವಾಗಿ ಚಿಕ್ಕ ವಯಸ್ಸಿನಲ್ಲಿ ನಿನ್ನ ಕೈ ಹಿಡಿದವಳು, ಈ ಕೈ ನಿನಗೆ ಪ್ರಮಾಣವಾಗ್ತಾ ಇಲ್ಲ. ನನ್ನ ಶೀಲ, ಭಕ್ತಿ, ವಿಶ್ವಾಸ ಎಲ್ಲವನ್ನೂ ಉಪೇಕ್ಷೆ ಮಾಡಿದ್ದೀಯಾ ಅಂದರೆ ಏನರ್ಥ ಅಂತ ಒಂದು ಕ್ಷಣ ಅವಳು ಕಣ್ಮುಚ್ಚಿ, ಚಿತಾಂಬೆ ಕುರು ಸೌಮಿತ್ರೆ ವ್ಯಸನಸ್ಯಾಸ್ಯ ಭೇಷಜಂ. ಈ ಸಂಕಟಕ್ಕೆ ಒಂದೇ ಚಿಕಿತ್ಸೆ ಚಿತೆ, ಅದನ್ನು ಮಾಡಯ್ಯ ಲಕ್ಷ್ಮಣ. ಮಿಥ್ಯೋಪಘಾತೋಪಹತ ನಾಹಂ ಜೀವಿತು ಮುತ್ಸಹೆ. ಈ ಕೆಟ್ಟ ಮಾತನ್ನು ಕೇಳಿಕೊಂಡು ನಾನು ಇನ್ನು ಬದುಕೋಕ್ಕಾಗೋದಿಲ್ಲ, ಮಿಥ್ಯಾಪವಾದ ಬಂದಿದೆ ಅಂತ. ವ್ಯಾಖ್ಯಾನಕಾರಗಳು ಕೆಲವರು ಹೇಳ್ತಾರೆ, ಲಕ್ಷ್ಮಣನನ್ನು ತುಂಬ ಕೆಟ್ಟದಾಗಿ ಮಾತಾಡಿಬಿಟ್ಲು, ಅವನ ಶೀಲವನ್ನೇ ಶಂಕಿಸಿಬಿಟ್ಲು. ಅದು ಒಂದು ಸಂಕಟದ ಸಂದರ್ಭ. ಅದು ಸೀತೆಗೆ ಬಂದದ್ದು, ಅದೇ ರಾಮನಿಗೂ ಬಂದಿದೆ. ಪ್ರಾಯಶಃ ಸೀತೆಗಾಗ ಗೊತ್ತಾಗಿದ್ದಿರಬಹುದೋ ಏನೋ, ಲಕ್ಷ್ಮಣನ ಕುರಿತು ಎಷ್ಟು ಕೆಡಕಾಗಿ ಆಡಿಬಿಟ್ಟೆ ಅಂತ. ಬಂದು ಬಿಡುತ್ತೆ ಮಾತುಗಳು. ಶಾಶ್ವತವಾದ ಪ್ರೀತಿ ಎಲ್ಲಿದೆ ಅಂತನ್ನುವುದನ್ನು ಕಾಣಬೇಕು. ಅವಮರ್ಶವಶಾಪನ್ನೋ ರಾಘವಾನನ ವೈಕ್ಷತ. ಲಕ್ಷ್ಮಣ ದುಮುದುಮುಗುಟ್ಟುವ ಮುಖದಿಂದಲೇ ರಾಮನನ್ನು ನೋಡ್ತಾನೆ, ಏನಿದು ಅಂತ. ಕಟ್ಟ ಕಡೆಗೆ ರಾಮನಿಂದ ಒಂದು ಸೂಚನೆ ಸಿಗುತ್ತೆ. ಸವಿಜ್ಞಾಯ ತತಶ್ಚಂದಂ ರಾಮಸ್ಯಾಕಾರ ಸೂಚಿತಂ. ಅವನ ಮುಖಭಂಗಿಯಿಂದ ಭ್ರೂಭಂಗದಿಂದ ಸರಿ ಇದನ್ನು ಮಾಡಬೇಕಾದದ್ದು ಅಂತಂದುಕೊಂಡು ಚಿತಾಂಚಕಾರ ಸೌಮಿತ್ರಿ. ರಾಮ ನೋಡ್ತಿದ್ದಂತೆಯೇ ಅಗ್ನಿಚಿತಿಯನ್ನು ಮಾಡ್ತಾನೆ. ವಾನರರು, ರಾಕ್ಷಸರು, ಎಲ್ಲ ಉಭಯ ಪಕ್ಷಗಳ ವೀರರು ಸ್ತಬ್ಧರಾಗಿ ನಿಂತಿದ್ದಾನೆ. ಏನೂ ಮಾಡೋಕ್ಕಾಗೋಲ್ಲ. ರಾಮನಿಗೆ ಸೀತೆಗೆ ಯಾರೀ ಕಾಜಿ ನ್ಯಾಯ ಮಾಡೋಕ್ಕೆ ಸಾಧ್ಯ? ಅಂಥ ಅನಪಾಯಗಳಾದ ಅದ್ವೈತ ಸ್ವರೂಪಿಗಳಾದ ದಂಪತಿಗಳ ಮಧ್ಯೆ ಅಭಿಪ್ರಾಯ ಭೇದ ಬಂದಿದ್ದು ವಾಲ್ಮೀಕಿಗೂ ರಿಪೇರಿ ಮಾಡೋಕ್ಕಾಗಲಿಲ್ಲ. ಇನ್ನು ಯಾರು ಬೇರೆಯವರು ಆದೀತು. ಭೈರಪ್ಪನವರ ಉತ್ತರಕಾಂಡದ ಒಂದು ವಾಕ್ಯ ತುಂಬ ಚೆನ್ನಾಗಿದೆ. ಆ ಕಾವ್ಯದಲ್ಲಿಯೇ ನಾನು ಅದನ್ನು ತುಂಬ ಉತ್ತಮ ಅಂತ ಭಾವಿಸ್ತಕ್ಕಂಥದ್ದು. ವಾಲ್ಮೀಕಿಗಳು ಹೇಳ್ತಾರೆ, ಪ್ರಾಮಾಣಿಕನಾದ ಕವಿಗೆ ತನ್ನ ಕೃತಿಯಲ್ಲಿ ನೊಂದ ಪಾತ್ರಗಳಿಗೆ ಕಾವ್ಯನ್ಯಾಯವನ್ನೂ ಮಾಡೋಕ್ಕಾಗೋದಿಲ್ಲ ಅಂತ. ಎಂಥ ದೊಡ್ಡ ಮಾತು! ಏಕೆಂದರೆ ಕಾವ್ಯ ಅಷ್ಟು ಜೀವನದ ಸಾರವದ್ ರೂಪ. ವಿ ಕೆನಾಟ್ ಪ್ರಿಟೆಂಡ್ ಎಮೋಷನ್ಸ್. ಕಾವ್ಯ ಇಟ್ಸ್ ಅ ಡಿಸ್ಟಿಲ್ಡ್ ಫಾರ್ಮ್ ಆಫ್ ಎಮೋಷನ್ಸ್. ಭಾವಗಳ ಸಾರಭೂತವಾದಂಥದ್ದು, ಭಟ್ಟಿ ಇಳಿಸಿದ ರೂಪ. ಅದನ್ನು ಏನು ಮಾಡಿದ್ರೂ ಬದಲಾಯಿಸೋಕ್ಕಾಗೋದಿಲ್ಲ. ಹಾಗಾಗಿ ಬದುಕಿಗೆ ನಿಷ್ಠನಾಗಿದ್ದವನು ಕಾವ್ಯದಲ್ಲಿ ಚೀಟಿ ತೆರವಾಕೋಕ್ಕಾಗೋಲ್ಲ. ವ್ಯಾಸ, ವಾಲ್ಮೀಕಿ, ಹೋಮರ್, ಶೇಕ್ಸ್ಪಿಯರ್ ಇಂಥ ಮಹಾಕವಿಗಳು ಯಾರೂ ಕೂಡ ಕೃತಕವಾದ ಹ್ಯಾಪಿ ಎಂಡಿಂಗ್ ಅಂತ ಮಾಡಿಲ್ಲ. ಅವರು ಮಾಡಿರ್ತಕ್ಕಂಥದ್ದೆಲ್ಲ ಅದು ಮನಸ್ಸಿಗೆ ಗಾಢವಾಗಿ ಮುಟ್ಟುವಂತಹ ರುದ್ರಭೀಕರವಾದ ವಾಸ್ತವಗಳನ್ನು ಧ್ವನಿಮಾರ್ಗದಲ್ಲಿ ತಿಳಿಸ್ತಕ್ಕಂಥದ್ದು. ಶಾಕುಂತಲವಾದರೂ ಅಷ್ಟೇ.
ರಘುವಂಶವಾದರೂ ಅಷ್ಟೇ ನೋಡಿದ್ರೆ ಅಲ್ಲಿ ಏನು ಸಂತೋಷ ಅಂತ ತುಂಬಿ ತುಳುಕಾಡುವಂತೆ ಕಾಣಿಸುತ್ತದೆಯಾ? ಇಲ್ಲ. ಆ ಬಗೆಯಲ್ಲಿ ಅಗ್ಗದ ಅವರು ಮಾಡ್ತಾರೆ ಅಷ್ಟೇನೆ. ಗ್ರೂಪ್ ಫೋಟೋ ತೆಗೀತಕ್ಕಂಥ ರೀತಿಯ ಸಿನಿಮಾಗಳನ್ನು ಪ್ರೊಡ್ಯೂಸ್ ಮಾಡುವಂಥವರಷ್ಟೇ ಆ ಬಗೆಯಲ್ಲಿ ಅಗ್ಗದ ಒಂದು ಮುಕ್ತಾಯವನ್ನು ಮಾಡ್ತಾರೆ. ಇದು ಹಾಗೆ ಆ ರೀತಿಯಾಗಿ ಅಲ್ಲ. ಆಮೇಲೆ ಅವಳು ಅಗ್ನಿಯ ಮುಂದೆ ನಿಂತು ಪ್ರಾರ್ಥನೆ ಮಾಡಿ, ತಥಾ ಲೋಕಸ್ಯ ಸಾಕ್ಷಿ ಮಾಂ ಸರ್ವತಃ ಪಾತು ಪಾವಕಃ ಯಥಾ ಮೇ ಹೃದಯ ನಿತ್ಯಂ ನಾಪಸರ್ಪತಿ ರಾಘವಾತ್. ನಾನು ಹೃದಯದಿಂದ ರಾಘವನನ್ನು ಎಂದಿಗೂ ದೂರ ಮಾಡಿಕೊಳ್ಳದೆ ಇದ್ದ ಪಕ್ಷದಲ್ಲಿ ನನ್ನ ಕಾಪಾಡಲಿ. ಯಥಾ ಮಾಂ ಶುದ್ಧ ಚಾರಿತ್ರಾಂ ದುಷ್ಟಾಂ ಜಾನಾತಿ ರಾಘವ ತಥಾ ಲೋಕಸ್ಯ ಸಾಕ್ಷಿ ಮಾಂ ಸರ್ವತಃ ಪಾತು ಪಾವಕಃ. ರಾಮ ತಿಳಿದಿರೋ ತಪ್ಪು ಅಂತ ತೋರಿಸಲಿ. ಮನಸಾ ವಚಸಾ ವಾಚಾ ಯಥಾ ನಾತಿಚರಾಮ್ಯಹಂ ಕರ್ಮಣ ಮನಸಾ ವಾಚಾ ಯಥಾ ನಾತಿಚರಾಮ್ಯಹಂ ರಾಘವಂ ಸರ್ವಧರ್ಮಜ್ಞಂ ತಥಾ ಮಾಂ ಪಾತು ಪಾವಕಃ ಅಂತ ಹೇಳಿ ಅವಳು ಅಹೋರಾತ್ರಗಳು, ಸಂಧ್ಯೆಗಳು, ಪಂಚಭೂತಗಳು ಎಲ್ಲವೂ ಕೂಡ ನಮ್ಮ ಈ ಪಾತಿವೃತ್ಯಕ್ಕೆ ಸಾಕ್ಷಿಗಳಾಗಲಿ ಅಂತ ಭಾವಿಸಿ ವಿವೇಶ ಜ್ವಲನಂ ದೀಪ್ತಂ ನಿಸ್ಸಂಗೇನ ಅಂತರಾತ್ಮನ ಅಂಟಿಲ್ಲದೆ ಅಗ್ನಿಯನ್ನು ಪ್ರವೇಶ ಮಾಡ್ತಾಳೆ. ಆಗ ಸೀತಾಂ ಕೃತ್ಸ್ನಾಸ್ತ್ರಯೋ ಲೋಕಾ ಪುಣ್ಯಾಂ ಆಜ್ಯಾಹುತಿಮಿವ ಪ್ರಚಕೃಷು ಸ್ತ್ರೀಯ ಸರ್ವಾಸ್ತಾಂ ದೃಷ್ಟ್ವಾ ಹವ್ಯವಾಹನೆ. ಒಳ್ಳೆಯ ಅಗ್ನಿಗೆ ಆಹುತಿ ಸಂದಂತೆ, ಪೂಜ್ಯವಾದ ಆಹುತಿ ಸಂದಂತೆ ಇವಳು ಅಗ್ನಿ ಒಳಗೆ ಪ್ರವೇಶ ಮಾಡಿದಳು. ಹೇಗೆ ಪತಂತೀಂ ಸಂಸ್ಕೃತಾಂ ಮಂತ್ರೈಹಿ ವಸೋರ್ಧಾರಾಮಿವಾಧ್ವರೆ. ವಸೋರ್ಧಾರೆಯನ್ನು ಹೋಮಗಳಲ್ಲಿ ಕಟ್ಟ ಕಡೆಯಲ್ಲಿ ಚಮಕ ಪುರಸ್ಸರವಾಗಿ ಆಹುತಿಯನ್ನು ಕೊಡ್ತಾರೆ. ಅದು ಪೂರ್ಣಾಹುತಿ. ಆ ಬಗೆಯಲ್ಲಿ ಅಗ್ನಿಗೆ ಒಂದು ಆಹುತಿ ಕೊಡುವಂತೆ, ಪೂರ್ಣಾಹುತಿಯನ್ನೇ ಅರ್ಪಣೆ ಮಾಡುವಂತೆ ಅವಳು ಪ್ರವೇಶ ಮಾಡಿದ್ದು ಅಂತ ಆ ಆರ್ಷೋಪಮೆ ಅದೆಷ್ಟು ದಿವ್ಯವಾಗಿದೆ. ಆರ್ಷೋಪಮೆ ಅಂತ ಹೇಳಿಬಿಟ್ಟು ಒಂದು ಅಲಂಕಾರ ಶಾಸ್ತ್ರದಲ್ಲಿ ಹೇಳ್ತಾರೆ, ನಿರುಕ್ತದಲ್ಲಿಯೂ ಬರುತ್ತದೆ. ಆದರೆ ಅದು ಬೇರೆ, ಇದು ಬೇರೆ. ಆರ್ಷವಾದ ವಸ್ತುವಿಗೆ ಹೋಲಿಕೆ ಕೊಟ್ಟದ್ದು ಅನ್ನುವುದಷ್ಟೇ ನನ್ನ ಮಾತಿನ ತಾತ್ಪರ್ಯ. ಆಗ ಬ್ರಹ್ಮ ಸಾಕ್ಷಾತ್ಕಾರವಾಗ್ತಾನೆ. ಆಮೇಲೆ ದೇವತೆಗಳೆಲ್ಲರೂ ಬರ್ತಾರೆ. ಬ್ರಹ್ಮ ಸ್ತುತಿಯನ್ನು ಮಾಡ್ತಾನೆ. ಏನು ಮಾಡೋಣ? ಇದು ಒಂದು ಅನಿವಾರ್ಯವಾದ ಅಸಹ್ಯವಾದ ಸನ್ನಿವೇಶ. ನಮ್ಮ ಮನೆ ಮಗು ಪಕ್ಕದ ಮನೆಗೆ ಆಡೋಕ್ಕೆ ಹೋಗಿದೆ. ಸ್ವಲ್ಪ ಹೊತ್ತಾದ್ಮೇಲೆ ಆಡ್ಕೊಂಡು ಬಂದಿದೆ ನಮ್ಮ ಮನೆಗೆ. ಅವರು ಬೀದಿಗೆ ಬಂದು ಹೇಳ್ತಾರೆ, ನಮ್ಮ ಮನೇಲಿ ಅಲ್ಲೊಂದಿದ್ದ ಬೆಳ್ಳಿ ಬಟ್ಲೋ ಅಲ್ಲೊಂದಿದ್ದ ಚಿನ್ನದ ಚೈನೋ ಕಾಣಿಸ್ತಾ ಇಲ್ಲ, ಏನಾಯ್ತೋ ಗೊತ್ತಿಲ್ಲ. ಬೆಳಗ್ಗೆ ಕೆಲಸದವರೆಲ್ಲ ಬಂದು ಹೋದಾಗ ಅಲ್ಲೇ ಜಾಗದಲ್ಲೇ ಇಟ್ಟು, ಈಗ ನಿಮ್ಮ ಮಗು ಹೀಗೆ ಬಂದು ಹೋಯ್ತಲ್ಲ, ಆಮೇಲೇನೋ ಕಾಣಿಸ್ತಾ ಇಲ್ಲ ನೋಡಿ ನಿಮ್ಮ ಮನೆಯಲ್ಲಿ ಅಂತಾರೆ. ಅಷ್ಟು ಸಾಕು. ಮಾನವಂತರಾದ್ರೆ ನಾವು ನಮ್ಮ ಮಗುನ ದರ ಬೀದಿ ಎಳ್ಕೊಂಡು ಬಂದು ಸೂರುಗುದ್ದು ಬೆನ್ನ ಮೇಲೆ ದಬಾ ಅಂತ ಹೊಡೆದು ಬೊಗಳು ಮೊದಲು ಅಲ್ಲಿ ಯಾತಕ್ಕೆ ಹೋದೆ, ಎಲ್ಲಿದೆ ಹೇಳು ಅಂತ ಹೇಳ್ಬಿಟ್ಟು ಬಟ್ಟೆ ಬರೀ ಚಿಂದಿ ಮಾಡದೇ ಇದ್ರೆ ನಾವು ಮರ್ಯಾದಸ್ಥರಲ್ಲ. ಆ ಮಗು ತೊದಲಿಟ್ಕೊಂಡು ಬೆಚ್ಚಿ ಬಿದ್ದು ಹತ್ತುಕೊಂಡು ಗೋಳಾಡಿಕೊಂಡು ಇಲ್ಲ ನಾನು ಮಾಡಿದ್ದಲ್ಲ ಅಂತ ಏನು ಚಿತ್ಕರಿಸಿದ್ರು ನಾವು ಕೇಳಲ್ಲ. ಬಾಯಿ ಮುಚ್ಚು ಬಡವ, ಯಾತಕ್ಕೆ ಮಾಡಿದೆ, ಹಾಗೆ ದೌರ್ಜನ್ಯ ಮಾಡ್ತೀವಿ. ನಮ್ಮ ಮಾನ ಕಾಪಾಡ್ಕೋಬೇಕಲ್ವೇ? ಅವ್ರ ಪಕ್ಕದ ಮೇಲೆ ಇವರು ನಮ್ಮ ಮಗುಗೆ ಬೈತಾ ಇಲ್ಲ, ನಮಗೆ ಬೈತಾ ಇದ್ದಾರೆ. ನಮ್ಮ ಮರ್ಯಾದೆ ಕಾಪಾಡ್ಕೊಳ್ಬೇಕು ಅಂದರೆ ನಮ್ಮ ವಸ್ತುನ ತನಿಸ್ಕೊಂಡಿದ್ದನ್ನು ಬೈಯೋಕ್ಕೆ ಸಾಧ್ಯ, ಅವ್ರನ್ನ ಬೈಯೋಕ್ಕೆ ಸಾಧ್ಯವೇ? ಆಗುವಂಥದ್ದಲ್ಲ. ಹಾಗಾಗಿ ಮಾಡ್ತೀವಿ. ಅಷ್ಟೊತ್ತಿಗೆ ಅವ್ರ ಮನೆ ಮಗುವೇ ಅದನ್ನೆಲ್ಲೋ ಬಿಸಿ ಹಾಕಿತ್ತು ಅಂತಲೋ ಮತ್ತೊಬ್ಬರು ಎಲ್ಲೋ ಜೋಪಾನ ಮಾಡಿದ್ರು ಅಂತೂ ಗೊತ್ತಾಗುತ್ತೆ. ಮಗುಗೆ ಹೊಡೆದಂಥ ಏಟುಗಳು, ಅದು ಪಟ್ಟ ನೋವು, ಅದಕ್ಕಾದ ಮಾನಸಿಕವಾದ ಘಾಸಿ. ಈ ಕಾಲದಲ್ಲಿ ಕೋರ್ಟಲ್ಲಿ ಕೇಸ್ ಹಾಕ್ಬಿಡ್ತಾರೆ ಮಕ್ಕಳ ಮೇಲೆ ಹೀಗೆ ಮಾಡಿದ್ದು ಅಂತ. ಅಮೆರಿಕಾದಲ್ಲಿ ಬೇಕಾದ್ರೆ ಒಂದು ಫೋನ್ ನಂಬರ್ ಬೇರೆ ಇದೆ, ಅದನ್ನು ಟಣ್ಣಂತ ರಿಂಗ್ ಮಾಡಿ ಮನೆಗೆ ಎಲ್ಲರೂ ಪೊಲೀಸರು ಬರ್ತಾರೆ. ಆದರೆ ನಮ್ಮಲ್ಲಿ ಉಂಟು ಅದು ಸಾಧ್ಯವೋ? ಚೈಲ್ಡ್ ರೈಟ್ಸ್ ಅಂತ ಅದೇನು ಮಾಡೋದಕ್ಕೆ ಸಾಧ್ಯ? ಆದದ್ದೇ ಹೋದದ್ದೇ ಹೇಳಿದ ಮೇಲೆ ಮುಗೀತು. ಗಾಯ ಹೋದರೂ ಕಲೆ ಮಾಸೋದಿಲ್ಲ. ಯಾವ ಪ್ಲಾಸ್ಟಿಕ್ ಸರ್ಜರಿ ಎಲ್ಲ ಮಾಡೋಕ್ಕೆ ಸಾಧ್ಯ? ಮನಸ್ಸಿನ ಗಾಯಕ್ಕೆ ಪ್ಲಾಸ್ಟಿಕ್ ಸರ್ಜರಿ ಎಲ್ಲುಂಟು? ಆಗುವಂಥದ್ದಲ್ಲ. ಆದರೆ ಈ ದಾರಿ ಬಿಟ್ಟು ಮರ್ಯಾದಸ್ಥರಿಗೆ ಮೂರನೇ ದಾರಿ ಇದೆಯಾ? ಅದು ನೋಡೋಣ. ಇಲ್ಲ. ಈಗ ಎಷ್ಟೋ ಜನ ವ್ಯವಸ್ಥೆಗಳನ್ನು ಬೈತಾರೆ, ಪರಂಪರೆಯನ್ನು ಬೈತಾರೆ. ಯು ಗಿವ್ ಅಸ್ ಬೆಟರ್ ಆಲ್ಟರ್ನೇಟಿವ್ಸ್ ಅಂತ ಕೇಳ್ತೀವಿ. ಅದಲ್ಲ. ಇದರಲ್ಲಿರುವ ತಪ್ಪನ್ನು ತೋರಿಸಿ ಅಂತ ಒಂದು ಚಿತ್ರ ಬರೆದರೆ ಎಲ್ಲರೂ ತಪ್ಪು ಅಂತಾರೆ. ತಪ್ಪನ್ನು ತಿದ್ದಿ ಬರೆಯಿರಿ ಎಂದಾಗ ಮಾತ್ರ ಕಷ್ಟ ಆಗುತ್ತೆ. ಅಶಕ್ತೋಹಂ ಗೃಹಾರಂಭೆ ಶಕ್ತೋಹಂ ಗೃಹಭಂಜನೆ. ಈ ಸಮಸ್ಯೆ ಉಂಟಲ್ಲ, ಇದನ್ನ ವಾಲ್ಮೀಕಿಗಳು ಬಹಳ ಧ್ವನಿಪೂರ್ಣವಾಗಿ ತಿಳಿಸ್ತಾರೆ. ಆದರೆ ಬರುವ ಒಂದು ದೊಡ್ಡ ಕಷ್ಟ ಏನಂದರೆ, ಸೀತಾ ಪರಿತ್ಯಾಗವನ್ನು ಮಾಡಿದನಲ್ಲ, ಅಗ್ನಿ ಪರೀಕ್ಷೆಗೆ ನಿಂತಹ ಸಾಧ್ವಿ, ಅದರೊಳಗೆ ತೇರ್ಗಡೆಯಾದಂತಹ ಸಾಧ್ವಿಗೆ ಈ ಥರ ಕೊಟ್ಟನಲ್ಲ ತೊಂದರೆ. ನೋಡಿ ಅವನಿಗೆ ಎಷ್ಟು ವಿಶ್ವಾಸ. ಹನುಮಂತ ಎಲ್ಲ ಯುದ್ಧವಾಗಿ ಪಟ್ಟಾಭಿಷೇಕವಾಗಿ ಹೊರಟೋಕೆ ನಿಂತಾಗ
ಇದು ಯುದ್ಧಕಾಂಡದ ಆರಂಭದಲ್ಲಿಯೂ ಬರುತ್ತೆ, ಇದೀಗ ಉತ್ತರಕಾಂಡದಲ್ಲಿ. ಏಕೈಕಸ್ಯೋಪಕಾರಸ್ಯ ಪ್ರಾಣಾಂ ದಾಸ್ಯಾಮಿ ತೇ ಕಪೆ ಶೇಷಸ್ಯೇಹೋಪಕಾರಾಣಾಂ ಭವಾಮ ಋಣಿನೋ ವಯಂ ಮದಂಗೇ ಜೀರ್ಣತಾಂ ಯಾತು ಯತ್ವಯೋಪಕೃತಂ ಕಪೆ ನರ ಪ್ರತ್ಯುಪಕಾರಾಣಾಂ ಆಪತ್ ಸ್ವಾಯಾತಿ ಪಾತ್ರತಾಂ. ನೀನು ಮಾಡಿರೋ ಒಂದೊಂದು ಉಪಕಾರಗಳಿಗೂ ನಾನು ಜನ್ಮ ಜನ್ಮಕ್ಕೂ ಕೂಡ ಋಣಿಯಾಗಿದ್ದೀನಿ. ನಿನ್ನ ಉಪಕಾರದಿಂದಲೇ ಈ ಶರೀರ ಅಳಿದು ಹೋಗಲಿ. ನಾನು ನಿನಗೆ ಉಪಕಾರ ಮಾಡಬೇಕು ಅಂದರೆ ನಿನಗೆ ಒಂದು ತೊಂದರೆ ಬಂದಿರಬೇಕು. ಹಾಗೆ ನಾನು ನಿನ್ನ ಋಣ ತೀರಿಸ್ಕೊಳ್ಬೇಕು ಅಂತನ್ನುವ ನೆವದಲ್ಲಿ ನಿನಗೆ ಕಷ್ಟ ಬರುವುದಾದರೆ ಖಂಡಿತ ನಾನು ಋಣಿಯಾಗೇ ಇರ್ತೀನಿ. ಕೇವಲಂ ಋಣಿನೋ ವಯಂ ಅಂತನ್ನುವ ಮಾತು ಹೀಗೆ ಬರುತ್ತದೆ. ಇಷ್ಟು ಹೇಳಿದವನು ಸೀತೆಯನ್ನು ಎಷ್ಟು ಪ್ರೀತಿಯಿಂದ ನೋಡಿಕೊಂಡವನು. ಕಿಮಿಚ್ಛಸಿ ವರಾರೋಹೆ ಕಾಮಕ್ಕಿಂ ಕ್ರಿಯತಾಂತವ. ಏನು ಮಾಡೋಣ, ಗರ್ಭಿಣಿಯಾಗಿದ್ದಾಳೆ, ಚೊಚ್ಚಲ ಬಸರಿ, 2 ವರ್ಷ ಆಗಿದೆ ಅಯೋಧ್ಯೆಗೆ ಬಂದು ಪಟ್ಟವಾಗಿ. ಏನು ಮಾಡೋಣ ಅಂತ ಕೇಳಿದಾಗ ಸ್ಮಿತಂ ಕೃತ್ವಾತು ವೈದೇಹಿ ರಾಮಂ ವಾಕ್ಯ ಮಥಾಬ್ರವೀತ್ ತಪೋವನಾನಿ ಪುಣ್ಯಾನಿ ದ್ರಷ್ಟುಮಿಚ್ಛಾಮಿ ರಾಘವ ಗಂಗಾ ತೀರೋಪವಿಷ್ಟಾನಾಂ ಋಷೀಣಾಂ ಉಗ್ರತೇಜಸಾಂ ಫಲಮೂಲಾಶಿನಾಂ ದೇವ ಪಾದಮೂಲೇಶು ವರ್ತಿತುಂ ಏವಂ ಏಷಮೇ ಪರಮಃ ಕಾಮಃ ಯನ್ಮೂಲ ಫಲಭೋಜನಾಂ ಅಪ್ಯೇಕರಾತ್ರಂ ಕಾಕುತ್ತಾ ನಿವಸೇಯಂ ತಪೋವನೆ. ಗಂಗಾ ತೀರದ ಪುಣ್ಯಾಶ್ರಮಗಳಲ್ಲಿರ್ತಕ್ಕಂಥ ಮಹಾ ತೇಜಸ್ವಿಗಳಾದ ತಪಸ್ವಿಗಳನ್ನು ನೋಡಬೇಕು ಅಂತ ಆಸೆ ಇದೆ. ಅವರು ಕಂದ ಮೂಲ ಫಲಾದಿಗಳನ್ನು ತಿಂದುಕೊಂಡು ಬದುಕತಕ್ಕಂಥವ್ರು. ಅವ್ರ ಜೊತೆ ಹಾಗೇನೆ ಒಂದು ರಾತ್ರಿಯಾದರೂ ಕಳೆದು ಬರಬೇಕು ಅಂತ ಇದೆ. ಹಾಗಾಗಿ ಅದು ಆ ತಪೋವನ ವಾಸವನ್ನು ಮತ್ತೆ ಮಾಡಬೇಕು ಅನ್ನೋ ಅಪೇಕ್ಷೆ ಉಂಟು ಅಂತಂತಾಳೆ. ಹಾಗೆ ಅಂದ ಸಂಜೆಯ ಸಭೆ. ಆ ಸಭೆಯಲ್ಲಿ ರಾಮ ಒಂದು ವಿನೋದಗೋಷ್ಠಿ ನಡೆಸಿದ್ದ. ಅಷ್ಟರ ಮಟ್ಟಿಗೆ ಸುವ್ಯವಸ್ಥೆ ಇತ್ತು ಅಯೋಧ್ಯೆಯಲ್ಲಿ. ರಾಮ ವಿನೋದವಾಗಿ ಕಾಲಕ್ಷೇಪ ಮಾಡುವುದಕ್ಕೆ ಬೇಕಾದಷ್ಟು ಆ ಒಂದು ಸುಖ ಶಾಂತಿ ಸುಭಿಕ್ಷತೆ ಸ್ಥಿರವಾಗಿತ್ತು. ವಿಜಯೋ ಮಧುಮತ್ತಶ್ಚ ಕಾಶ್ಯಪ ಪಿಂಗಲ ಕೂಟ ಸುರಾಜ ಕಾಲಿಯೋ ಭದ್ರೋ ದಂತವಕ್ರ ಸುಮಾಗದ ಏತೇ ಕಥಾ ಬಹುವಿಧ ಪರಿಹಾಸ ಸಮನ್ವಿತ ಕಥೆಯಂತಿ ಸ್ಪ ಸಂಹೃಷ್ಟ ರಾಘವಸ್ಯ ಮಹಾತ್ಮನಃ. ಬೇರೆ ಬೇರೆ ಗೆಳೆಯರು, ವಿದೂಷಕರು ಇವರೆಲ್ಲರೂ ಕೂತ್ಕೊಂಡು ಅನೌಪಚಾರಿಕವಾದ ಸಭೆ ಮಾಡ್ತಾ ವಿನೋದ ಪರಿಹಾಸ್ಯಗಳಲ್ಲಿ ಜೋಕ್ಸ್ ಕ್ರ್ಯಾಕ್ ಮಾಡಿಕೊಂಡು ನಗುತ್ತಾ ಇದ್ರಂತೆ. ಆಗ ತತಃ ಕಥಾಯಾಂ ಕಸ್ಯಾಂಶ್ಚಿದ್ ರಾಘವ ಸಮಭಾಷತ. ಹಾಗೆ ಮಾತಿನ ಮಧ್ಯೆ ಒಮ್ಮೆ ಭದ್ರ ಅಂತ ಒಬ್ಬ ಹಿರಿಯ ಇದ್ದ. ಅವನನ್ನು ಕೇಳ್ತಾನೆ, ಕಾಹ್ ಕಥಾ ನಗರೇ ಭದ್ರ ವರ್ತಂತೆ ವಿಷಯೇಶು ಚ. ಊರಲ್ಲಿ ನಮ್ಮ ಬಗ್ಗೆ ಏನು ಹೇಳ್ತಾರೆ ಹೇಳ ಅಂತ ಹೇಳ್ಬಿಟ್ಟು ಅನ್ನೋ ಥರ, ಹೇಳಯ್ಯ ಭದ್ರ, ಮಾಂ ಆಶ್ರಿತಾನಿ ಕಾನ್ಯಾಹು ಪೌರ ಜಾನಪದಾ ಜನಾ ಕಿಂಚ ಸೀತಾಂ ಸಮಾಶ್ರಿತ್ಯ ಭರತನ್ ಕಿಂಚ ಲಕ್ಷ್ಮಣಂ ಕಿನ್ನು ಶತ್ರುಘ್ನಮುದ್ದಿಶ್ಯ ಕೈಕೇಯಿಂ ಕಿಮ್ನು ಮಾತರಂ. ನನ್ನನ್ನು, ತಮ್ಮಂದ್ರನ್ನ, ತಾಯಂದ್ರನ್ನ, ಸೀತೆನ ಅವ್ರ ಬಗ್ಗೆ ಏನು ಗಾಸಿಪ್ ಮಾಡ್ತಾರೆ ಹೇಳು ಅಂತ. ತುಂಬ ಕ್ಯಾಶುವಲ್ ಆಗಿ ಕೇಳದ್ದು. ನಡೆದೇ ನಡೆಯುತ್ತದೆ. ಸ್ಥಾನದಲ್ಲಿದ್ದವ್ರ ಬಗ್ಗೆ ಗಾಸಿಪ್ ಮಾಡದೆ ಬೇರೆಯವ್ರ ಬಗ್ಗೆ ಮಾಡ್ತಾರೆಯೇ. ಅದೇ ತಪ್ಪನ್ನು ಸ್ಥಾನದಲ್ಲಿದ್ದವ್ರು ಮಾಡಿದಾಗ ಎದ್ದು ತೋರ್ತದೆ. ಆಗ TRP ಜಾಸ್ತಿ ಆಗುತ್ತೆ ಅಂತ ಎಲ್ಲ ಚಾನೆಲ್ಗಳಲ್ಲೂ ಚರ್ಚೆ ಮಾಡಿದ್ದೆ, ಹಾಡಿದ್ದೆ. ಯಾವನೋ ಒಬ್ಬ ಅನಾಮಧೇಯ ಮಾಡಿದ್ರೆ ಪೇಪರಲ್ಲಿ ಒಂದು ಸಾಲು ಬರೋದಿಲ್ಲ, ಅದು ಹಾಗೇ ಹೊರಟೋಗುತ್ತೆ. ಆಗ ಪ್ರತಿಯೊಬ್ಬರು ಒಳ್ಳೊಳ್ಳೇದು ಹೇಳ್ತಾರೆ. ಆದರೂ ಕೂಡ ಕಥೆಯಸ್ವ ಯಥಾತತ್ವಂ. ನೋಡಿ, ವಿನೋದವಾಗಿ ಆರಂಭವಾದದ್ದು, ಕ್ಯಾಶುವಲ್ ಆರಂಭವಾದದ್ದು, ಎಲ್ಲ ನಿಮ್ಮನ್ನು ಹೊಗಳ್ತಾರೆ ಚೆನ್ನಾಗಿದೆ ಅಂತೆಲ್ಲ ಶುರು ಆದದ್ದು ಇಲ್ಲ. ಈ ದೇಶಾವರಿ ಮಾತುಗಳು ಬೇಡ. ಯಥಾತತ್ವಂ ಕಥೆಯ ಸ್ಪಷ್ಟವಾಗಿ ಹೇಳುವಂದಾಗ ಶುಭಾಶುಭಾನಿ ವಾಕ್ಯಾನಿ ಯಾನ್ಯಾಹು ಪುರವಾಸಿನಃ ಶ್ರುತ್ವೇದಾನಿಂ ಶುಭಂ ಕುರ್ಯಾಂ ನ ಕುರ್ಯಾಂ ಅಶುಭಾನಿ ಚ. ಅಂತಂದರೆ ಒಳ್ಳೆಯದು ಕೆಟ್ಟದ್ದು ಎಲ್ಲ ಬರ್ತಾ ಇರುತ್ತೆ. ಅದನ್ನು ನಮಗೆ ಬೇರ್ಪಡಿಸಿಕೊಂಡು ತಿಳಿಯಬೇಕಲ್ವಾ, ಅದಕ್ಕೋಸ್ಕರ ಅಂತಂದರೆ ಕಥೆಯಸ್ವಚ ವಿಸ್ರಬ್ಧೋ ನಿರ್ಜಯಂ ವಿಗತ ಜ್ವರ. ಸ್ಪಷ್ಟವಾಗಿ ಯಾವುದೇ ಸಂಕೋಚ ಇಲ್ಲದೆ, ಯಾವುದೇ ಫೀವರಿಶ್ ಫೀಲಿಂಗ್ ಇಲ್ಲದೆ ಹೇಳು. ಯಥಾ ಪೌರಾಹ ಪಾಪ ಜನಪದೇಶು ಚ. ಕೆಟ್ಟದ್ದನ್ನಾಗಲಿ ಒಳ್ಳೆಯದನ್ನಾಗಲಿ ಏನಿದೆ ಅದನ್ನು ಹೇಳೋದಿದ್ರೆ ಅದನ್ನು ತಿಳಿಸ್ಬಿಡು ಅಂತಂದಾಗ ಶೃಣುರಾಜನ್ ಯಥಾ ಪೌರಃ ಕಥಯಂತಿ ಶುಭಾಶುಭಂ ಚತ್ವರಾಪಣರಥ್ಯಾಸು ವನೇಶು ಉಪವನೇಶು ಚ ದುಷ್ಕರಂ ಕೃತವಾನ್ ರಾಮ ಸಮುದ್ರೇ ಸೇತುಬಂಧನಂ ಅಶ್ರುತಂ ಪೂರ್ವಕೈ ಕೈಶ್ಚಿತ್ ದೇವೈರಪಿ ಸದಾನವೈ ಕೀದೃಶಂ ಹೃದಯೇ ತಸ್ಯ ಸೀತಾ ಸಂಭೋಗಜಂ ಶುಕಂ ಅಂಕಮಾರೋಪ್ಯ ತುಪುರ ರಾವಣೇನ ಬಲಾದೃತಂ. ತುಂಬ ದೊಡ್ಡ ಕೆಲಸ ಮಾಡಿದ್ದಾನೆ. ಸೇತುವೆ ಕಟ್ಟದಂತೆ, ಸಮುದ್ರ ದಾಟದಂತೆ, ಲಂಕೆನೇ ಅವನು ಅಂಕಿಗೆ ಒಳಪಡಿಸಿದಂತೆ, ರಾವಣನ ಸಂಹಾರ ಮಾಡಿದಂತೆ, ಸುಗ್ರೀವ ವಿಭೀಷಣಾದಿಗಳ ಸ್ನೇಹ ಸಂಪಾದಿಸಿದಂತೆ ಎಲ್ಲ. ಆದರೆ ರಾವಣನ ತೊಡೆಯಿಂದ ಜಾರಿಕೊಂಡು ಬಂದವಳಲ್ಲಿ ಏನು ಸುಖ ಪಡ್ತಾ ಇದ್ದಾನೋ ರಾಮ ಕಾಣುವು ಅಂತ. ಅಸ್ಮಾಕಮಪಿ ದಾರೇಶು ಸಹನೀಯಂ ಭವಿಷ್ಯತಿ ಯಥಾ ಹಿ ಕುರುತೆ ರಾಜ ಪ್ರಜಾ ತಮವನು ವರ್ತತೆ. ನಮ್ಮ ಹೆಂಡರು ಹೀಗೆ ಹಾಳು ಮೂಳು ದಾರಿ ಸೇರಿದ್ರೆ ನಾವು ತಾಳ್ಕೊಳ್ಬೇಕು ಅಂತಲ್ಲ ರಾಜನಿಗೆ. ಯಥಾ ರಾಜ ತಥಾ ಪ್ರಜಾ ಅಂತಿರಬೇಕಾ ಅಂತನ್ನೋ ಮಾತು ಇಲ್ಲಿಗೆ ಈ ಸೀರಿಯಸ್ನೆಸ್ಗೆ ಬಂದುಬಿಡುತ್ತೆ. ವಾಚ ಸುಹೃದ ಸರ್ವಾನ್ ಕಥಮೇತದ್ ಬ್ರವೀತ ಮಾಂ
ಪ್ರತ್ಯೂಚು ರಾಘವಂ ದೀನಂ ಏವಮೇತನ್ನ ಸಂಶಯ. ಆಗ ಏನಯ್ಯ ಭದ್ರ, ಈ ಥರ ಮಿಕ್ಕವರು ನಡ್ಕೋತಾ ಇದ್ದಾರಾ, ಮಿಕ್ಕವರು ಹೇಳಿ ಅಂದರೆ ಆಗ ಆ ವಿನೋದವೆಲ್ಲ ಹೋಗಿ ದೀನರಾಗಿ ತಲೆ ಬಗ್ಗಿಸಿ ಹೌದು ಹೌದು ಅಂತಾರೆ. ವಿಸರ್ಜಯ ಮಾಸ ತದಾ ವಯಸ್ಸ್ಯಾನ್ ಶತ್ರುಸೂದನ. ತಕ್ಷಣ ಬರಖಾಸ್ತು ಮಾಡಿಬಿಟ್ಟ ಸಭೆಯನ್ನು. ಅಂದರೆ ಬೀದಿಗಳಲ್ಲಿ, ಕೇರಿಗಳಲ್ಲಿ, ಅಂಗಡಿಗಳಲ್ಲಿ, ಮಾಲ್ ಮಾರ್ಕೆಟ್, ವಿಪಣಿ ಅಂತಂದರೆ ಮಾಲ್ಗಳ ಥರ ಅಂಗಡಿ, ಪೇಟೆ, ಮಾರ್ಕೆಟ್, ಅಲ್ಲೆಲ್ಲ ಕಡೆ ಈ ಗಾಸಿಪ್ ಮಾಡ್ತಾ ಇದ್ರು ಅಂತ. ಇದು ರಾಮನಿಗೆ ಆದಂಥ ಆಘಾತ. ಅಷ್ಟು ಮಾಡಿಯೂ ಲೋಕ ಸ್ವಭಾವ ಹೀಗೆ. ಪರೋಕ್ಷದಲ್ಲಿಯೇ ಸೀತಾಪಹಾರ, ಪರೋಕ್ಷದಲ್ಲಿಯೇ ಅಗ್ನಿ ಪರೀಕ್ಷೆ. ಆದರೆ ಜನಕ್ಕೆ ಕೆಟ್ಟದ್ದನ್ನು ನಂಬೋಕಿರುವಷ್ಟು ಮನಸ್ಸು ಒಳ್ಳೆಯದನ್ನು ನಂಬೋದಕ್ಕಿಲ್ಲ. ಮನಸ್ಸಿನ ರೀತಿಯೇ ಹಾಗೆ, ನೆಗೆಟಿವಿಟಿ, ಕೆಟ್ಟ ರೀತಿಯಲ್ಲಿ ಯೋಚನೆ ಮಾಡೋದು. ಆದರೆ ರಾಮನ ಜಾಗದಲ್ಲಿ ಒಬ್ಬ ರಾಕ್ಷಸ ಇದ್ದಿದ್ರೆ ಪ್ರಜೆಗಳು ಹಾಳಾಗಿ ಹೋಗಲಿ ಅಂತಿದ್ದ. ಈ ಥರ ಮಾತಾಡಿದವ್ರನ್ನ ದಂಡನೆ ಕೊಡ್ತಾ ಇದ್ದ. ಆದರೆ ರಾಮ ಮನುಷ್ಯೋತ್ತಮ, ನರೋತ್ತಮ, ದೇವೋತ್ತಮ ಆಗಿದ್ದರಿಂದ ಈ ಮನುಷ್ಯರು ತನ್ನವರಾಗಿದ್ದರು ಅಂತ ಭಾವಿಸಿಕೊಂಡು ಆ ಕೆಲಸ ಮಾಡಬೇಕಾಯಿತು. ಮರ್ತ್ಯಾವತಾರಕ್ಕೆಲ್ಲ ಮರ್ತ್ಯ ಶಿಕ್ಷಣಂ ಅನ್ನುವುದು ಇದ್ದೇ ಇದೆಯಲ್ಲ. ಆ ಥರ ಒಂದು ಪಕ್ಷ ಕೃಷ್ಣ ಇದ್ದಿದ್ರೆ ಅದು ಬೇರೆಯೇ ಆಗ್ತಾ ಇತ್ತು ಸಂಗತಿ. ಶೂರ್ಪಣಕ್ಕೆ ಬಂದಾಗಲೇ ಅವನು ಬೇರೊಂದು ರೀತಿಯಲ್ಲಿ ಹ್ಯಾಂಡಲ್ ಮಾಡ್ತಾ ಇದ್ದ. ಏನು ಮಾಡೋಣ, ಕೈಕೇಯಿ ಪ್ರಶ್ನೆಗೇನೆ ಅವನು ಬೇರೊಂದು ರೀತಿಯಲ್ಲಿ ಮಾಡ್ತಾ ಇದ್ದ. ಕೃಷ್ಣ ರಾಮ ಅಲ್ಲ, ರಾಮ ಕೃಷ್ಣ ಅಲ್ಲ ಈ ವಿಷಯದಲ್ಲಿ. ಹೌದು, ಹಾಗೇ ಇರ್ತಕ್ಕಂಥದ್ದು. ಕೃಷ್ಣನೇ ಇದ್ದಿದ್ರೆ ರಾಮಾಯಣ ಯಾಕೆ ಬೇಕಿರ್ತಿತ್ತು? ಕೆಲವರು ಹೇಳೋದುಂಟು, ಅವ್ರನ್ನ ಇವ್ರ ಜಾಗದಲ್ಲಿ ಇವ್ರನ್ನ ಅವ್ರ ಜಾಗದಲ್ಲಿ ನಿಲ್ಲಿಸೋಣವ ಅಂತ. ಅದು ಬೇರೆ, ಅದರ ಕ್ರಮವೇ ಬೇರೆ ಆಗ್ತಾ ಇತ್ತು. ರಾಮನ ಚೌಕಟ್ಟಿನಲ್ಲಿ ರಾಮನಿಗೆ ಏನು ಮಾಡೋಕ್ಕಾಯಿತು ಅದು ಮಾಡ್ದ. ತುಂಬ ಚೆನ್ನಾಗಿ DVG ಅವರು ತಮ್ಮ ರಾಮಪರೀಕ್ಷಣಂನಲ್ಲಿ ಹನುಮಂತನ ಮಾತುಗಳಲ್ಲಿ, ಪ್ರಶ್ನೆಗಳಲ್ಲಿ ರಾಮನ ಶೋಧನೆ ಮಾಡ್ತಾರೆ. ಆಗ ರಾಮ ಹೇಳ್ತಾನೆ, ಹೀಗೆ ನಾನು ಮಾಡಿದ್ನಪ್ಪ, ಈ ಮಾನುಷ್ಯತೆ ನನ್ನನ್ನು ಜಾರಿಸಿದ್ದರೆ ದೊಡ್ಡ ಪಟ್ಟದಿಂದ ನೀನು ಅದಕ್ಕೆ ತುಂಬ ಕುಂದಿಡಬೇಡ, ಅದನ್ನು ಅನ್ಯಥಾ ಭಾವಿಸಬೇಡ. ಎಷ್ಟೇ ಅವತಾರ ವ್ಯಕ್ತಿಯಾದರೂ ಕೂಡ ಈ ಮನುಷ್ಯತ್ವದ ಮರ್ತ್ಯದ ಸ್ಪರ್ಶ ಬಂದಾಗ ಒಂದಿಷ್ಟು ಕುಗ್ಗುತ್ತದಲ್ಲ, ಒಂದಿಷ್ಟು ತಗ್ಗುತ್ತದಲ್ಲ. ಕೃಷ್ಣ ಲೋಕೋತ್ತರವಾದ ವ್ಯಕ್ತಿ, ಮಹಾಮಹನೀಯ, ಸಂದೇಹವೇ ಇಲ್ಲ, ನನ್ನ ಆರಾಧ್ಯ ದೈವ. ಆದರೆ ಕೃಷ್ಣನನ್ನು ನಾವು ಯಾತಕ್ಕೆ ಮೌಲ್ಯದ ವಿಷಯದಲ್ಲಿ ಎಷ್ಟೋ ಬಾರಿ ಲೋಕ ಹಚ್ಚಿಕೊಳ್ಳಲ್ಲ ಅಂದರೆ, ಅದು ಬಿಡೀ ಕಪ್ಪು ಬಟ್ಟೆ, ಅದರೊಳಗೆ ನಾವೇನು ನೋಡೋಕ್ಕೆ ಸಾಧ್ಯ ಅಂತ ಲೋಕದ ಸ್ವಭಾವ. ರಾಮನಲ್ಲ ಆದರೆ ನಾವೊಂದು ಕನ್ನಡಿಯ ರೀತಿಯಲ್ಲಿ ನೋಡ್ಕೊಂಡು ತಿದ್ದುಕೊಳ್ಳೋಣ ಅಂತ. ವಸ್ತುತಃ ಕೃಷ್ಣ ಮೌಲ್ಯದ ಮಹಾಸ್ವರೂಪ. ಆದರೆ ಲೋಕ ಸಾಮಾನ್ಯಕ್ಕೆ ಗೊತ್ತಾಗೋಲ್ಲ. ಕೃಷ್ಣನಂತೆ ಇರಬೇಕು ಅಂತ ಯಾರೂ ಭಾವಿಸಿಕೊಳ್ಳಲ್ಲ, ರಾಮನಂತೆ ಇರಬೇಕು ಅಂತ ಭಾವಿಸಿಕೊಳ್ತಾರೆ. ಹೀಗಾಗಿ ಒಂದು ಮಾಡೆಲ್ ತಂದು ಇಡಬೇಕು, ಬೇರೆ ದಾರಿಯೇ ಇಲ್ಲ. ಸೀತೆಗೆ ಅನ್ಯಾಯವಾಯಿತು. ಸೀತೆಗೆ ಅನ್ಯಾಯವಾದದ್ದು ಹೌದೇ ಹೌದು, ಆದರೆ ರಾಮನಿಗೂ ಅನ್ಯಾಯವಾಯಿತು. ಸೀತೆಯ ಪರಿತ್ಯಾಗ ಎಷ್ಟರ ಮಟ್ಟಿಗೆ ಒಂದು ಸ್ಟೇಟ್ಮೆಂಟು, ರಾಮನ ಸುಖ ಪರಿತ್ಯಾಗ ಅನ್ನೋದು, ಸಂತೋಷ ಪರಿತ್ಯಾಗ ಅನ್ನೋದು ಅಷ್ಟೇ ಮುಖ್ಯವಾದ, ಅಷ್ಟೇ ಅರ್ಥಪೂರ್ಣವಾದ ಸ್ಟೇಟ್ಮೆಂಟ್. ಸೀತೆಯನ್ನು ದೂರ ಮಾಡೋದು ಅನ್ನೋದು ತನ್ನ ಸಂತೋಷವನ್ನೇ ದೂರ ಮಾಡಿಕೊಳ್ಳೋದು ಅನ್ನೋದು, ಅಥವಾ ರಾಮ ಪರಿತ್ಯಕ್ತವೇ ರಾಮನಿಂದ ಆಯಿತು ಅನ್ನೋದು ಒಂದೇ ಆಗಿರುವಂಥದ್ದು. ಹಾಗಾಗಿ ಅಹಂಕಿಲ ಕುಲೇ ಜಾತಃ ಇಕ್ಷ್ವಾಕೂಣಾಂ ಮಹಾತ್ಮನಾಂ ಸೀತಾಪಿ ಸತ್ಕುಲೇ ಜಾತ ಜನಕಾನಾಂ ಮಹಾತ್ಮನಾಂ. ಆದರೂ ಅಪಾಪಾಂ ಮೈಥಿಲೀಂ ಆಹ ವಾಯುಶ್ಚ ಆಕಾಶಗೋಚರ ಚಂದ್ರಾದಿತ್ಯೋಚ ಶಂಸೇತೆ ಸುರಾಣಾಂ ಸನ್ನಿಧೋಪುರ. ದೇವತೆಗಳೇ ಬಂದು ಅವಳು ಪಾಪರಹಿತೆ ಶುದ್ಧಳು ಅಂತೆಲ್ಲ ಹೇಳಿದ್ರು. ಅಂತರಾತ್ಮಾಚ ಮೇವೇತ್ತಿ ಸೀತಾಂ ಶುದ್ಧಾಂ ತಪಸ್ವಿನೀಂ. ನನ್ನ ಅಂತರಾತ್ಮಕ್ಕೆ ಗೊತ್ತಿದೆ ಸೀತೆ ಶುದ್ಧೆ ತಪಸ್ವಿನಿ ಅಂತ. ಆದರೆ ಪೌರಾಪವಾದ ಸುಮಹಾನ್ ತಥಾ ಜನಪದಸ್ಯ ಚ. ಒಬ್ಬ ಅಗಸ ಅವನು ಹೇಳ್ದ ಅನ್ನೋದು ಪದ್ಮಪುರಾಣದ ಕಥೆ. ವಾಲ್ಮೀಕಿ ರಾಮಾಯಣದಲ್ಲಿ ಹಾಗಿಲ್ಲ. ಊರು ಕೇರಿ ದೇಶವೇ ನಡೀತಾ ಇದೆ. ಅಕೀರ್ತಿರ್ ಯಸ್ಯ ಗೀಯೇತ ಲೋಕೆ ಭೂತಸ್ಯ ಕಸ್ಯಚಿತ್. ಏನು ಮಾಡೋಣ, ಕೀರ್ತಿ ಅನ್ನೋದಕ್ಕೆ ಪದೇಕಲ್ ನರಸಿಂಹ ಭಟ್ರು ಹೇಳಿದ ವಿವರಣೆಯ ರೀತಿಯಲ್ಲ ಅರ್ಥ ತೆಗೆದುಕೊಳ್ಳಬೇಕು. ಸತ್ಕಾರ್ಯದಿಂದ ಬರುವ ಹೆಸರು ಗವರ್ಮೆಂಟನ್ನು ನಡೆಸ್ತಕ್ಕಂಥದ್ದು. ಈಗ ನಮ್ಮ ಮಂತ್ರಿ ಮಹೋದಯರ ಮಾತಿಗೆ ಯಾವ ಬೆಲೆ ಇದೆ? ಯಾರೂ ಯಾವ ರೀತಿಯೂ ಗೌರವಿಸಲ್ಲ. ನಿಮಗೆ ಗೊತ್ತಿದೆ ಶಾಂತಿವನದಲ್ಲಿ ಏನು ಅಶಾಂತಿ ನಡೀತಾ ಇದೆ ಅಂತಕ್ಕಂಥದ್ದು, ಧರ್ಮಸ್ಥಳದಲ್ಲಿ ಯಾವ ಧರ್ಮ ಮಾಡಿದ್ರು ಅಂತ ಅನ್ನೋದು, ಹೀಗೆಲ್ಲ ತಿಳಿದೇ ಇದೆ, ಗೊತ್ತೇ ಆಗ್ತಾ ಇರತಕ್ಕಂಥದ್ದು. ಹಾಗೆ ನೋಡಿದಾಗ ಇವರು ಯಾರೊಬ್ಬರ ಬಗ್ಗೆನೂ ಜನಕ್ಕೆ ವಿಶ್ವಾಸವಿಲ್ಲ. ಆ ವಿಶ್ವಾಸವೇ ತುಂಬ ಮುಖ್ಯವಾದದ್ದು ಅಂತ ಅನಿಸುತ್ತದೆ. ಈ ಹೊತ್ತು ನರೇಂದ್ರ ಮೋದಿಗೆ ಒಂದು ಮಟ್ಟದ ಗೌರವ ಇರೋದಕ್ಕೆ ಕಾರಣ ಆ ವ್ಯಕ್ತಿಯಲ್ಲಿ ಒಂದು ಇಂಟೆಗ್ರಿಟಿ ಇದೆ ಎನ್ನುವ ಕಾರಣದಿಂದಲೇ ಅಲ್ವಾ. ಕೋಟಿ ನರೇಂದ್ರ ಮೋದಿಗಳ ಇಂಟೆಗ್ರಿಟಿ ಮೊತ್ತವಾದರೆ ಒಂದು ರಾಮನ ಇಂಟೆಗ್ರಿಟಿ. ಅದನ್ನು ನಾವು ಕಂಡಾಗ ಇವತ್ತಿಗೂ ಅವನನ್ನು ನೆನೆಯೋದಕ್ಕೆ, ಅವನನ್ನು ಒಂದು ಮಾದರಿ ಅಂತ ಅನ್ನೋದಕ್ಕೆ ಇದು ಕಾರಣ.
ಹಾಗಾಗಿ ನೀನು ಗಂಗಾಯಸ್ತು ಪರೇ ಪಾರೇ ವಾಲ್ಮೀಕಿಸ್ತು ಮಹಾತ್ಮನಃ ಆಶ್ರಮೋ ದಿವ್ಯ ಸಂಕಾಶಃ ತಮಸಾ ತೀರಮಾಶ್ರಿತಃ ತತ್ರೈನಾಂ ವಿಜನೇ ದೇಶೇ ವಿಸರ್ಜ್ಯ ರಘುನಂದನ ಶೀಘ್ರಮಾಗಚ್ಚ ನಚಾಸ್ಮಿನ್ ಪ್ರತಿವಕ್ತವ್ಯ ಸೀತಾಂ ಪ್ರತಿ ಕಥಂಚನ. ನೀನು ವಾಲ್ಮೀಕಿಗಳ ಆಶ್ರಮದ ಬಳಿ ಬಿಟ್ಟು ಬಾ ಅಂತ ಹೇಳ್ತಾರೆ. ಯಾರು ಕಾಣದೇ ಇದ್ದ ಜಾಗದಲ್ಲಿ ವಾಲ್ಮೀಕಿಗಳ ಆಶ್ರಮದ ಬಳಿ ಅಂದರೆ ಹೇಗಾದರೂ ಅವರು ಕಂಡಾರು, ಅವರು ಒಪ್ಪಿಕೊಂಡಾರು ಅಂತ. ನೋಡಿ, ರಾಮನಿಗೆ ಪ್ರಾಯಶಃ ಅಷ್ಟೊತ್ತಿಗೆ ವಾಲ್ಮೀಕಿಗಳ ರಾಮಾಯಣ ರಚನೆ ಮಾಡ್ತಾ ಇದ್ರು ಅಂತ ಗೊತ್ತಿತ್ತೋ ಏನೋ. ಅಯೋಧ್ಯಾಕಾಂಡದಲ್ಲೇ ಬರುತ್ತದೆ, ಅರಣ್ಯಕಾಂಡದಲ್ಲಿ ಇದೆ. ವಾಲ್ಮೀಕಿ ಮಹರ್ಷಿಗಳನ್ನು ರಾಮ ಕಂಡಿದ್ದ ಅಂತ. ತನ್ನ ಬದುಕನ್ನೇ ಕಾವ್ಯವಾಗಿ ಬರೆದವರು, ಅವರಿಗೆ ಇದು ಅರ್ಥವಾಗಬಹುದು ಅಂತ ಏನಾದರೂ ಇತ್ತೋ ಏನೋ. ಕರ್ಣಾಕರ್ಣಿಕೆಯಾಗಿ ರಾಮಾಯಣ ಬರಿತಾ ಇದ್ದಾರೆ ಅಂತ ಗೋಚರಿಸಿತ್ತೋ ಏನೋ. ರಾಮಾಯಣದಲ್ಲಿ ಇಲ್ಲ ಉಲ್ಲೇಖ, ನನ್ನ ಊಹೆ. ಅವರೊಬ್ಬರಿಗೆ ನ್ಯಾಯ ತಿಳಿದೀತು ಅನ್ನುವ ಒಂದು ಇಂಗಿತ ಇತ್ತೋ ಏನೋ. ಒಟ್ಟಿನಲ್ಲಿ ಅಲ್ಲಿಗೆ ಬಿಟ್ಟು ಬಾ ಅಂದ ಹೊರತು ಹಾಳು ಬಾವಿಗೆ ದಬ್ಬ ಬಾ ಅಂತ ಹಾಗೆಲ್ಲ ಹೇಳಲಿಲ್ಲ. ಯಾಕೆಂದರೆ ಕಾಡಿಗೆ ಕಳಿಸ್ದ ಅನ್ನುವಾಗ ಒಂದು ಮಟ್ಟದ ರಕ್ಷಣೆ ಸಿಗುವಂಥ ರೀತಿ ಅಂತ ಅನ್ನುವ ಒಂದು ನಯವೂ ಇದೆ. ಆದರೆ ಅದನ್ನು ತುಂಬ ಸ್ಪಷ್ಟ ಮಾಡುವಂತೇನಿಲ್ಲ. ಗೊತ್ತಿದೆ ಕಣ್ರಿ, ಅಲ್ಲೊಂದು ಗೆಸ್ಟ್ ಹೌಸ್ ಮಾಡಿಟ್ಟಿದ್ದಾನೆ ರಾಮ, ಸೀತೆಗೆ ಹೋಗಿ ಬರ್ತಾ ಇರ್ತಾನೆ ವೀಕೆಂಡ್ಸಲ್ಲಿ ಅಂತಲೂ ಆಡ್ಕೊಳ್ಳುವಂಥ ನೀಚರಿರ್ತಾರೆ. ಹೀಗಾಗಿ ಎಷ್ಟು ಕತ್ತಿ ಮೇಲೆ ನಡೆದಷ್ಟು ಕಷ್ಟ ಈ ರೀತಿಯಾದ ತೀರ್ಮಾನಗಳು ಅಂತ. ನೀನು ನನ್ನ ಮಾತಿಗೆ ಪ್ರತಿ ಹೇಳಬೇಡ. ಶಾಪಿತಾಹಿ ಮಯಾ ಯೂಯಂ ಭುಜಾಭ್ಯಾಂ ಜೀವಿತೇನಚ. ತಮ್ಮಂದ್ರಿಗೆಲ್ಲ ಹೇಳ್ದ, ನನ್ನ ಮೇಲಾಣೆ ನೀವೇನು ಮಾತಾಡಬಾರ್ದು ಅಂತ. ಎಷ್ಟು ಮಾತಾಡಿದ್ರು ಅಲ್ಲಿಗಲ್ಲಿಗೆ ಡೆಡ್ಲಾಕ್ ಸುತ್ತಿ ಸುತ್ತಿ ಬರ್ತಾ ಇರ್ತದೆ ಅಂತ. ಪ್ರವಿವೇಶ ಸ ಧರ್ಮಾತ್ಮ ಭ್ರಾತೃ ಪರಿವಾರಿತ ಶೋಕ ಸಂಲಗ್ನ ಹೃದಯೋ ನಿಶಶ್ವಾಸ ಯಥಾ ದ್ವಿಪ. ಒಳಗೆ ಹೋಗಿ ಸಂಕಟ ಪಡ್ತಾ ಎದ್ದುಬಿಟ್ಟ. ಇನ್ನು ಹಾಗೆ ಸೀತೆಯನ್ನು ಲಕ್ಷ್ಮಣ ಕಾಡಿಗೆ ಕರ್ಕೊಂಡು ಹೋಗಿ ಶೂನ್ಯಾಮೇವ ಚ ಪಶ್ಯಾಮಿ ಪೃಥ್ವೀಂ ಪೃಥುಲೋಚನ ಅಪಿ ಸ್ವಸ್ತಿ ಭವೇತ್ ತಸ್ಯ ಭ್ರಾತುಸ್ತೆ ಭ್ರಾತೃವತ್ಸಲ. ಪಾಪ ಅವಳು ಕೇಳ್ತಾಳೆ, ನನಗೆ ಯಾಕೋ ಅಪಶಕುನ ಅಮಂಗಳ ಆಗ್ತಾ ಇದೆ, ನಿಮ್ಮ ಅಣ್ಣನಿಗೆ ನೆಮ್ಮದಿಯೇ ಚೆನ್ನಾಗಿದ್ದಾನೆಯಾ? ಶುಶ್ರೂಣಾಂಚೈವ ಮೇ ವೀರ ಸರ್ವಾಸಾಂ ಅವಿಶೇಷತಃ. ಎಲ್ಲ ಅತ್ತೆಯರು, ಎಲ್ಲ ಹಿರಿಯರು ಎಲ್ಲ ಚೆನ್ನಾಗಿದ್ದಾನ? ಪುರೇ ಜನಪದೇ ಚೈವ ಕುಶಲಂ ಪ್ರಾಣಿನಾಮಪಿ. ಊರು ಕೇರಿ ಜನರಿಗೆ ಪ್ರಾಣಿಗಳಿಗೆ ಎಲ್ಲ ಸುಖವಿದೆಯಾ ಅಂತ ಕೇಳ್ತಾಳೆ. ಅಂದರೆ ಎಷ್ಟು ಅವಳ ಕಾತರತೆ ಇದೆ. ಒಂದು ಸಣ್ಣ ಅಪವಾದ ಬಂದರೆ ಅದು ಎಷ್ಟೆಷ್ಟು ರೀತಿಯಲ್ಲಿ ಅವಳು ಗಮನಿಸಿಕೊಂಡು ನೋಡ್ತಾಳೆ ಅಂತ ಕಂಡಾಗ ನಮಗೆ ಈ ಸನ್ನಿವೇಶದ ಸಂಕಟ ಏನು ಅಂತ ಗೊತ್ತಾಗುತ್ತದೆ. ಆಮೇಲೆ ಕಠೋರವಾದ ರಾಮಶಾಸನವನ್ನು ಹೇಳ್ತಾನೆ. ಕಿಮಿದಂ ನಾವಗಚ್ಚಾಮಿ ಬ್ರೂಹಿ ತತ್ವೇನ ಲಕ್ಷ್ಮಣ ಪಶ್ಯಾಮಿ ತ್ವಾಂ ನಚ ಸ್ವಸ್ಥಮಪಿ ಕ್ಷೇಮಂ ಮಹೀಪತೇ ಶಾಪಿತೋಸೆ ನರೇಂದ್ರೇಣ ಯತ್ವಂ ಸಂತಾಪಮಾಗತಃ. ಇವಳು ಮಾತನ್ನು ಕೇಳ್ತಾ ಅಳ್ತಾ ಇದ್ದ ಲಕ್ಷ್ಮಣನಿಗೆ ನನ್ನ ನಾಣೆ ಏನು ನಡೆಯಿತು ಅನ್ನೋದನ್ನು ಹೇಳಬೇಕು ಅಂದಾಗ ಅವನು ಬಹಳ ಸಂಕಟಪಟ್ಟು ಹೇಳ್ತಾನೆ ವಾಸ್ತವವನ್ನು. ಪಾಪ ಅವಳು ಹೇಳ್ತಾಳೆ, ಧಾತ್ರ ಯಸ್ಯಾಸ್ತಥಾಮಿದ್ಯ ದುಃಖಮೂರ್ತಿ ಪ್ರದಶ್ಯತೆ ಕಿನ್ನು ಪಾಪಂ ಕೃತಂ ಪೂರ್ವಂ ಕೋವಾದಾರೈರ್ವಿಯೋಜಿತ ಯಾಹಂ ಶುದ್ಧ ಸಮಾಚಾರ ತ್ಯಕ್ತ ನೃಪತಿನಾಸತಿ. ಸಂಕಟ ಪಡೆಯೋದಕ್ಕೆ ಅಂತಲೇ ಗೋಳಾಡೋಕ್ಕೆ ಅಂತಲೇ ಬ್ರಹ್ಮ ನನ್ನನ್ನು ನಿರ್ಮಾಣ ಮಾಡಿದನ. ಯಾವ ಜನ್ಮದಲ್ಲಿ ಯಾವ ಗಂಡ ಹೆಂಡರನ್ನು ಬೇರೆ ಮಾಡಿದನೋ ಅದಕ್ಕೆ ನನಗೆ ಹೀಗಾಗಿತ್ತಾ? ಏನು ಮಾಡೋದು? ಕಿನ್ನು ವಕ್ಷಾಮಿ ಮುನಿಷು ಕರ್ಮವಾಸ ಕೃತಂ ಚಕಿಂ. ಋಷಿಗಳ ಆಶ್ರಮದ ಹತ್ತಿರ ಬಿಟ್ಟಿದ್ದಾನೆ ನಿಜ. ಋಷಿಗಳು ಯಾಕಮ್ಮ ನಿನ್ನನ್ನು ಗಂಡ ಬಿಟ್ಟ ಅಂದರೆ ಏನಂತ ಹೇಳೋಣ? ಈ ಅವಮಾನ ಎಂಥದ್ದು? ಕಸ್ಮಿಂಶ್ಚಿತ್ ಕಾರಣೇ ತ್ಯಕ್ತ ರಾಘವೇನ ಮಹಾತ್ಮನಾದ ರಾಘವ ನಿನ್ನ ಬಿಟ್ಟ ಅಂದರೆ ಏನು ಗತಿ? ದಿಗ್ನಾಗನ ಕುಂದಮಾಲ ನಾಟಕದ ಆರಂಭದಲ್ಲೇ ಬರುತ್ತದೆ. ಸೀತೆ ಪರಿತ್ಯಕ್ತಳಾಗಿ ಅಳ್ತಾ ಇರ್ತಾಳೆ. ವಾಲ್ಮೀಕಿ ರಾಮರಾಜ್ಯದಲ್ಲಿ ಯಾರಮ್ಮ ಒಬ್ಬ ಹೆಣ್ಣುಮಗಳು ಅಳೋದು? ಇದು ಸಾಧ್ಯವೇ ಇಲ್ಲವಲ್ಲ. ಯಾರು ಏನೇ ಆಯಿತು ತೊಂದರೆ? ಯಾರಿಂದ ತೊಂದರೆ ಆಯಿತು ಹೇಳು ಅಂದರೆ ಅವನಿಂದನೇ ಆಯಿತು ಅಂದರೆ ಹಾಗಿದ್ರೆ ನಿನ್ನ ಮುಖ ನೋಡಬಾರ್ದು. ರಾಮನಿಂದ ತೊಂದರೆ ಆಯಿತು ಅಂದರೆ ನಿಜವಾಗೂ ತಪ್ಪಿರುತ್ತೆ ಅಂತ. ಇಲ್ಲ, ಆತನ ಹೆಂಡತಿಯೇ ನಾನು ಅಂತ. ಅಯ್ಯೋ ದೇವರೇ, ನಿನಗೆಂಥ ಸ್ಥಿತಿ ನಮ್ಮ ಅಂತ ಆಗ ಬರ್ತಾನೆ ಅಂತ ಬರ್ತದೆ. ಹೀಗಾಗಿ ಅವಳು ಹೇಳ್ತಾಳೆ, ಆಯ್ತಪ್ಪ, ನಾನು ರಾಮಾಜ್ಞೆಯನ್ನು ಅನುಭವಿಸ್ತೀನಿ. ಶುಶ್ರೂಣಾಮ ವಿಶೇಷೇಣ ಪ್ರಾಂಜಲಿ ಗ್ರಹಣೇನ ಚ ಶಿರಸಾ ವಂದ್ಯ ಚರಣೋ ಕುಶಲಂ ಬ್ರೂಹಿ ಪಾರ್ಥಿವಂ. ಆ ಮಹಾರಾಜನಿಗೆ ಹೇಳು, ತಲೆಬಾಗಿ ನಮಸ್ಕರಿಸಿ, ಹಿರಿಯರಾದ ಅತ್ತೆಯರಿಗೆಲ್ಲ ನಮಸ್ಕರಿಸಿ ಹೇಳ್ತಾ ಇದ್ದೀನಿ, ವಿದೇಶೇ ಸ್ಥೀಯತಾಂ ರಾಜ್ಞ. ಆ ರಾಜನ ಆಜ್ಞೆಯನ್ನು ನಾನು ಒಪ್ಪಿದ್ದೀನಿ, ಅನುಭವಿಸ್ತೀನಿ ಅಂತ ಹೇಳು. ಶೃಣುಚೇದಂ ವಚವು ಮಮ, ಮಾಡು, ನನ್ನ ಮಾತನ್ನು ಹೇಳು ಅಂತ ಹೇಳಿ, ಅಹಂ ತ್ಯಕ್ತಾ ತ್ವಯಾ ವೀರ ಯಶೋ ಭೀರುಣಾ ಜನೆ. ನಾನು ನಿಷ್ಪಾಪಿ ಆದವಳು, ನೀನು ಕೀರ್ತಿಯ ಬಗೆಗೆ ಮುಖ್ಯ ಗಮನವನ್ನು ಇಟ್ಟು ಅಪಕೀರ್ತಿ ಬಂದೀತು ಅನ್ನುವ ಭಯದಿಂದ ನೀನು ಮಾಡಿದ್ಯಾ. ಕ್ಲೀನ್ ಆಗಿರಬೇಕು, ಮಿಸ್ಟರ್ ಕ್ಲೀನ್ ಆಗಿರಬೇಕು ಅಂತ ಅನ್ನೋ ದೃಷ್ಟಿಯಿಂದ ಮಾಡಿದ್ಯಾ. ಎಚ್ಚತೆ ವಚನೀಯಂ ಸ್ಯಾತ್ ಅಪವಾದ ಸಮುತ್ಥಿತಂ ಮಯಾಹಿ ಪರಿಹರ್ತವ್ಯಂ ತ್ವಂ ಹಿಮೇ ಪರಮಾಗತಿ. ನಿನಗೆ ಅಪಕೀರ್ತಿ ಬಂದರೆ ಅದನ್ನು ತೊಡೆಯಬೇಕಾದ ನನ್ನ ಕರ್ತವ್ಯ. ಹಾಗಾಗಿ ಆ ಕೆಲಸ ನಾನು ಮಾಡ್ತೀನಿ. ವಕ್ತವ್ಯಶ್ಚೇತಿ ನೃಪತಿ ಧರ್ಮೇಣ
ನೃಪತಿರ್ಧರ್ಮೇಣ ಸುಸಮಾಹಿತಃ ಯಥಾ ಭ್ರಾತೃಷು ವರ್ತೇತಸ್ತಥಾ ಪೌರೇಶು ನಿತ್ಯದ ಪರಮೋ ಹ್ಯೇಷ ಧರ್ಮಸ್ಥೆ ತಸ್ಮಾತ್ ಕೀರ್ತಿರನುತ್ತಮ. ಅದರಿಂದ ನಿನಗೆ ಅಪಖ್ಯಾತಿ ಬಂದರೆ ಅದು ನನಗೆ, ನಿನ್ನ ಅರ್ಧಾಂಗಿಯಾಗಿ ನಾನು ಆ ಭಾರವನ್ನು ವಹಿಸ್ತೀನಿ. ಅದರಿಂದ ನಾನು ಪ್ರಾಣೈರಪಿ ಪ್ರಿಯಂ ತಸ್ಮಾತ್ ಭರ್ತು ಕಾರ್ಯಂ ವಿಶೇಷತಃ. ನಾವಿಬ್ಬರೂ ಅವಿಭಾಗವಾಗಿ ನಮ್ಮನ್ನು ನಾವು ಕಂಡುಕೊಂಡವು, ಅರ್ಧನಾರೀಶ್ವರ ಸ್ವರೂಪರಾಗಿ. ನಿನ್ನ ಇಷ್ಟವನ್ನು ನಾನು ನಡೆಸಬೇಕಾದದ್ದು ನಾನು ನಡೆಸ್ತೀನಿ ಅಂತ ಹೇಳಿ, ಪಾಪ ನೋಡಯ್ಯ ನಾನೇನೀಗ ಗರ್ಭವತಿ, ಅದನ್ನು ಗಮನಿಸಿಕೊಂಡು ಹೋಗು, ನಾಳೆ ಹೆತ್ತಿದ್ದಕ್ಕೆ ಮತ್ತೊಂದು ಗೂಬೆ ಕೂಡಿಸ್ತಾರೆ ಜನ. ನಿರೀಕ್ಷ್ಯ ಮಾಧ್ಯ ಗಚ್ಚಸ್ತ್ವಂ ಋತುಕಾಲಾತಿ ವರ್ತಿನಿ. ನನ್ನ ಋತುಕಾಲ ಮುಗಿದಿದೆ, ಗರ್ಭ ಕಟ್ಟಿದೆ, ಅದನ್ನು ಒಂದು ಮಾತು ಗಮನಿಸಿಕೊಂಡು ನೀನು ಹೋಗು ಅಂತಾಳೆ. ಈ ವಾಕ್ಯ ಯಾವ ಹೆಣ್ಣುಮಗಳು ಹೇಳುವಂತೆ ಇಲ್ಲ, ತುಂಬ ಕಷ್ಟವಾಗುತ್ತೆ, ಬಹಳ ನೋವಾಗುತ್ತೆ ಪಾಪ. ಅಂದರೆ ಆಕೆಗೆ ಎಷ್ಟು ಮನಸ್ಸು ನೊಂದಿತ್ತು. ಈ ವಾಕ್ಯವನ್ನು ಇಟ್ಟುಕೊಂಡು ಎಷ್ಟು ಅಶ್ಲೀಲಗಳನ್ನು ಬರೆದಿದ್ದಾರೆ ಈ ಕನ್ನಡದ ಸಾಹಿತಿ ಚಂಡಾಲರು ಅಂತಂದರೆ, ಆ ಪೋಲಂಕಿ ರಾಮಮೂರ್ತಿ ಅಂತ ಇವತ್ತು ಆ ಪಾಪಿಷ್ಟನ್ನು ಯಾರೂ ನೆನೆಯೋದಿಲ್ಲ. ಒಳ್ಳೇದಾಯಿತು. ಈ ವಾಕ್ಯವನ್ನು ಇಟ್ಟುಕೊಂಡು ಸೀತಾ ಲಕ್ಷ್ಮಣರಿಗೆ ಸಂಬಂಧವನ್ನು ಕಲ್ಪಿಸುವಂಥ ಕೆಟ್ಟ ಕೆಲಸ ಎಲ್ಲ ಮಾಡ್ತಾರೆ. ಆಕೆಯ ಅಸಹಾಯಕತೆಯ ನೋವು ಯಾವುದು? ಲಕ್ಷ್ಮಣ ಅದಕ್ಕೆ ನಡಗಳು ಬಿಡ್ತಾನೆ. ಅಮ್ಮ ಏನಿದು? ದೃಷ್ಟಪೂರ್ವಂ ನತೇ ರೂಪಂ ಪಾದೌ ದೃಷ್ಟವು ತವಾನಗೆ ಕಥಮತ್ರೈ ಪಶ್ಯಾಮಿ ರಾಮೇಣ ರಹಿತಾಂವನೆ. ಅಮ್ಮ, ರಾಮನೂ ಇಲ್ಲದ ಈ ಕಾಡಲ್ಲಿ ಎಂದೂ ನಿನ್ನ ಕಾಲು ಬಿಟ್ಟು ನಾನು ಏನೂ ಕಂಡಿದ್ದಲ್ಲ. ನಿನ್ನ ಹೊಟ್ಟೆ ಕಡೆ ನಾನು ಯಾವ ದೃಷ್ಟಿ ಹಾಕಲಿ? ನಿನ್ನ ಗರ್ಭಿಣಿನ ಅಂತ ನಾನು ಹೇಗಮ್ಮ ನೋಡಲಿ? ಖಂಡಿತ ಇಲ್ಲ, ನಿನ್ನ ಮಾತನ್ನು ಒಪ್ಕೊಂಡಿದ್ದೀನಿ, ಬರ್ತೀನಿ ನಾನು ಅಂತ ಹೊರಡ್ತಾನೆ. ಅಂದರೆ ಈ ಮಟ್ಟದ ದುರ್ಭರ ಪರಿಸ್ಥಿತಿ ಒಂದು ಕುಟುಂಬಕ್ಕೆ ಜನತೆಯನ್ನು ಗಮನದಲ್ಲಿಟ್ಟುಕೊಂಡು ಬಂತು. ಸಮಾಜಕ್ಕಾಗಿ ದುಡಿದವ್ರಿಗೆ ಯಾವತ್ತೂ ನೆಮ್ಮದಿ ಇಲ್ಲ. ಲೋಕಹಿತಕ್ಕಾಗಿ ಮನಸ್ಸನ್ನು ತೆತ್ತುಕೊಂಡವರಿಗೆ ಸಂಕಟವೇ ಇರುವಂಥದ್ದು. ಯಾರು ಕೃಷ್ಣಶಾಸ್ತ್ರಿಗಳು ಮಹಾಭಾರತದ ಬಗ್ಗೆ ಹೇಳ್ತಾರೆ, ಮಹಾಭಾರತದ ಹೆಣ್ಣುಗಳಿಗೆಲ್ಲ ಕಡೆಗೆ ದಕ್ಕಿದ್ದು ಇಲ್ಲ, ಬೆಂಕಿ ಇಲ್ಲ ಕಾಡು, ಇತ್ತ ಕಡೆ ಸುಡುಗಾಡು, ಹತ್ತು ಕಡೆ ಕಾಡು, ಎರಡು ಬಿಟ್ಟು ಬೇರೆ ಯಾವುದೂ ಇಲ್ಲ ಅಂತ. ಇದು ದೊಡ್ಡವರ ಬದುಕಿನ ನೋವುಗಳು. ಇದನ್ನು ನಾವು ಕಾಣಬೇಕು. ಆಮೇಲೆ ವಾಲ್ಮೀಕಿ ಮಹರ್ಷಿಗಳು ಕರೆದುಕೊಂಡು ಹೋಗ್ತಾರೆ. ಹೀಗೆ ಕಥಾನಕ ಮುಂದುವರಿಯುವಂಥದ್ದನ್ನು ನಾವು ನೋಡ್ತೀವಿ. ಅದಾದ ಮೇಲೆ ಕಡೆಯಲ್ಲಿ ಸೀತಾ ಪರಿತ್ಯಾಗದ ಸಂದರ್ಭದಲ್ಲಿ ಕೂಡ ಅಷ್ಟೇ ನಾವು ಕಾಣುವಂತೆ ರಾಮ ಮತ್ತೆ ಇನ್ನೊಮ್ಮೆ ಪರೀಕ್ಷೆಗೆ ಆಗಿ ಪ್ರಶ್ನೆ ಮಾಡ್ತಾನೆ. ಅದು ಇದ್ದದ್ದೇ ಹೌದು. ಇಲ್ಲಿ ಲವಕುಶರ ಯುದ್ಧ ಬರುವುದೇ ಇಲ್ಲವಲ್ಲ ವಾಲ್ಮೀಕಿ ರಾಮಾಯಣದ ಉತ್ತರಕಾಂಡದಲ್ಲಿ. ಏನಿದ್ದರೂ ಕೂಡ ರಾಮ ರಾಜಸೂಯಾಗ ಮಾಡಬೇಕು ಅಂತಿದ್ದ, ಇಲ್ಲ ಅಶ್ವಮೇಧ ಮಾಡೋ ಅದು ಉತ್ತಮ ಅಂತ ಲಕ್ಷ್ಮಣ ಸಲಹೆ ಕೊಡ್ತಾನೆ, ಮಾಡ್ತಾನೆ. 11 ಅಶ್ವಮೇಧ ಯಾಗಗಳನ್ನು ಮಾಡಿದ್ದಾನೆ, ಸೀತೆಯನ್ನೇ ಪ್ರತಿರೂಪವಾಗಿಟ್ಟುಕೊಂಡಿದ್ದ. ಅಲ್ಲಿ ಗೊತ್ತಾಗುತ್ತದೆ ಅವನಿಗೆ ಸೀತೆಗೆ ಬದಲಾಗಿ ಇನ್ಯಾವುದೋ ಒಂದು ಗೊಂಬೆ ಇಟ್ಕೊಳ್ಬಹುದಾಗಿತ್ತು, ಒಂದು ಅಡಕೆ ಇಟ್ಕೋಬಹುದಾಗಿತ್ತು, ಒಂದು ದರ್ಭಕೂರ್ಚ ಇಟ್ಕೋಬಹುದಾಗಿತ್ತು, ಯಾರು ಬೇಡ ಅಂದಿದ್ರು. ಇನ್ನು ಬೇಕು ಅಂತಂದರೆ ಒಂದು 20 ಮದುವೆ ಆಗ್ಬೋದಾಗಿತ್ತು. ಇವರಪ್ಪ ಒಂದೊಂದು ಬಾರಿ ಗುಣವೆ ಕಂಕಣ ಕಟ್ಟಿಕೊಂಡು ಮದುವೆ ಮಾಡಿಕೊಂಡು ಪರಶುರಾಮನ ದಾಳಿಯನ್ನು ತಪ್ಪಿಸಿಕೊಂಡಲ್ಲ. ಜಾಣ್ಮೆಯ ದಾರಿಗಳು 1000 ಇತ್ತು, ಅದನ್ನು ಯಾವುದನ್ನು ಬಳಸ್ಕೊಳ್ಳಿಲ್ಲ, ಎಂದೂ ರಾಮ ಬಳಸ್ಕೊಳ್ಳಿಲ್ಲ. ಆಗ ರಾಜ್ಯ ಬಿಟ್ಟು ಹೋಗುವ ಅರ್ಥ ಸಂದರ್ಭದಲ್ಲಿ, ಈಗ ಪತ್ನಿ ಪರಿತ್ಯಾಗದ ಕಾಮ ಸಂದರ್ಭದಲ್ಲಿ, ಎರಡೂ ಸಂದರ್ಭದಲ್ಲಿ ಅವನ ಧರ್ಮದಿಂದನೇ ನಡ್ಕೊಂಡಿದ್ದಾನೆ. ಹಾಗಾಗಿ ಅವನು ಸೀತೆಯ ಸುವರ್ಣ ವಿಗ್ರಹವನ್ನೇ ಇಟ್ಟುಕೊಂಡ ಅಂದರೆ ಅವನ ಅಂತರಾತ್ಮ ವೇತ್ತಿ ಅಂತ ಹೇಳಿದ್ದಾನಲ್ಲ, ಅದು ಮಾಡಿದ್ದಾನೆ. ಅದಕ್ಕಾಗಿ ಎಲ್ಲ ಋಷಿಗಳು ಬಂದಾಗ ವಾಲ್ಮೀಕಿಗಳು ಬಂದರು. ಅವರಿಗೆ ಪ್ರಾಯಶಃ ಅನ್ನಿಸಿತ್ತು, ಈಗಲಾದರೂ ಒಂದು ಸಮಾಗಮದ ಸನ್ನಿವೇಶವನ್ನು ಉಂಟು ಮಾಡಬಹುದಾ ಅಂತ. ಜೊತೆಗೆ ಅವರ ಶಿಷ್ಯರು ಲವಕುಶರು ರಾಮಾಯಣವನ್ನು ಗಾನ ಮಾಡಿಕೊಳ್ತಾ ಬಂದರಲ್ಲ, ಆ ಮಧುರ ಮನೋಹರವಾದಂಥ ರಾಮಾಯಣ ಗಾನವನ್ನು ಮಾಡಿದ್ರು. ಆಗ ರಾಮ ಕಥೆ ಜನಕ್ಕೆ ಗೊತ್ತಾಗಿ ಆದರೂ ಮನಸ್ಸು ಬದಲಾಗುತ್ತಾ ಅಂತ. ಬಹುಭೂತಿಯಂತೂ ಹಾಗೆ ಕಲೆಯಿಂದ ಜನರ ಮನಸ್ಸು ಬದಲಾಯಿತು ಅಂತ ಹೇಳ್ತಾನೆ. ಉತ್ತರ ರಾಮಚರಿತೆಯ ನಾಟಕದ ಕಡೆಯ ಅಂಕದಲ್ಲಿ ಸೀತಾ ಪರಿತ್ಯಾಗದ ಘಟನೆಯನ್ನು ಇಡೀ ಅಶೇಷ ಅಯೋಧ್ಯ ಜನ ಸಮುದಾಯದ ಮುಂದೆ, ಇಡೀ ಸಾಕೇತ ಸಾಮ್ರಾಜ್ಯದ ಮುಂದೆ ಪ್ರದರ್ಶನ ಮಾಡಿದಾಗ ಆತ್ಮಹತ್ಯಾ ಪ್ರಯತ್ನದಲ್ಲಿದ್ದ ಸೀತೆಯನ್ನು ಭೂದೇವಿ, ಗಂಗೆ ಇವರೆಲ್ಲ ತಡೆದು ಕಾಪಾಡಿ ಆಮೇಲೆ ಆ ಮಕ್ಕಳು ವಾಲ್ಮೀಕಿಗಳ ಆಶ್ರಮಕ್ಕೆ ಬಂದದ್ದು ಅನ್ನುವುದನ್ನೆಲ್ಲ ನಿರೂಪಣೆ ಮಾಡಿದಾಗ, ಭಗವನ್ ಮಹರ್ಷೇ ವಾಲ್ಮೀಕಿ ಏಷತೆ ಕಾವ್ಯಾರ್ಥ, ನಿನ್ನ ಕಾವ್ಯಾರ್ಥ ಅಂದರೆ ಸೀತೆಯನ್ನು ಕೊಂದುಬಿಡೋದಾ ಅಂತ ರಾಮನೇ ಪ್ರೇಕ್ಷಕ ವೃಂದದಲ್ಲಿದ್ದು ಸಂಕಟ ಪಡೋದಾಗುತ್ತದೆ. ಆಗ ಸೀತೆಯ ಪಾತ್ರವನ್ನು ಸೀತೆಯೇ ವಹಿಸಿರ್ತಾಳೆ. ಇಂಥ ಸೀತೆ ನಿಷ್ಪಾಪಳು, ಇವಳನ್ನು ರಾಮ ಮತ್ತೆ ಒಪ್ಪಿಕೊಳ್ಬೇಕು ಅಂತಾಗಿ ಗಂಗೆ ಮತ್ತು ಭೂದೇವಿಯರೇ ತಂದು ರಾಮನಿಗೆ ಕೊಡ್ತಾರೆ ಅಂತ ಒಂದು ಪೊಯಿಟಿಕ್ ಜಸ್ಟಿಸ್ ಮಾಡ್ತಾನೆ. ಮಂಗಲ್ಯಾಚ ಮನೋಹರಾಚ ಜಗತಾಂ ಮಾತೇವ ಗಂಗೇವಚ ಅಂತಲೇ ಭರತವಾಕ್ಯವನ್ನು ಹೇಳ್ತಾನೆ. ಆದರೆ ಭವಭೂತಿಗಿಂತ ತುಂಬ ಲೋಕೋತ್ತರವಾದದ್ದು ವಾಲ್ಮೀಕಿಗಳ ದೃಷ್ಟಿ. ಅವರು ಈಸಿ ಬ್ಯೂಟಿಗೆ, ಈಸಿ ಕನ್ಕ್ಲೂಷನ್ಸ್ಗೆ ಬರೋದಿಲ್ಲ. ಆದರೆ
ರಾಮಾಯಣವನ್ನು ಕೇಳಿ ಅಯೋಧ್ಯ ಜನರು ಬದಲಾದರು ಅಂತ ಮಾಡ್ಬೋದಾಗಿತ್ತಲ್ಲ, ಇಲ್ಲ, ಆಗೋದಿಲ್ಲ. ಅದು ಹೇಗೆ ಸಾಧ್ಯವಾಗುತ್ತದೆ? ಮೋಸೆಸ್ ಮೊಹಮ್ಮದರೇ, ಸಾಕ್ರಟೀಸ್ ಏಸರೇ, ಯಾರ ನಂಬಿತು ಲೋಕ ಅಂತ DVG ಹೇಳ್ತಾರೆ. ಇಷ್ಟು ಬಾರಿ ಜಗತ್ತಿಗೆ ರಾಮಾಯಣ ಕೇಳಿಸ್ತಾ ಬಂದರು, ಹೆಣ್ಣು ಮಕ್ಕಳನ್ನು ಅಪಹರಣ ಮಾಡೋದು ನಿಂತಿದ್ಯಾ? ಇಷ್ಟು ಬಾರಿ ಮಹಾಭಾರತವನ್ನು ಕೇಳಿಸ್ತಾ ಬಂದರು, ಜೂಜಾಡೋದು ನಿಂತಿದ್ಯಾ? ಬೇರೆಯವರ ಹೆಣ್ಣುಗಳ ಸೆರಗಿಗೆ ಮುಡಿಗೆ ಕೈ ಹಾಕೋದು ನಿಂತಿದ್ಯಾ? ಅಣ್ಣ ತಮ್ಮಂದ್ರು ಕಚ್ಚಾಡೋದು ನಿಂತಿದ್ಯಾ? ಇಲ್ಲವೇ ಇಲ್ಲ. ಮತ್ತೆ ಯಾಕೆ ಮಾಡಬೇಕು? ಒಳಿತಿನಲ್ಲಿ ಭರವಸೆ ಇಟ್ಟು ಇದನ್ನು ಮಾಡಬೇಕು, ಬೇರೆ ದಾರಿಯೇ ಇಲ್ಲ. ಇನ್ನು ಬೇರೆದು ಯಾವ ದಾರಿ ಇದೆ? ಮಾಡಿಯೇ ಇಷ್ಟ ಅನರ್ಥ, ಇನ್ನು ಮಾಡದೇ ಇದ್ದಿದ್ರೆ ಇನ್ನೆಷ್ಟು. ಹಾಲು ಕುಡಿದ ಮಕ್ಕಳೇ ಬದುಕೋಲ್ಲ ಅಂದರೆ ವಿಷ ಕುಡಿದ ಮಕ್ಕಳು ಬದುಕ್ತಾರ ಅಂತ ಗಾದೆ ಉಂಟಲ್ಲ, ಅದಕ್ಕೆ ಮಾಡಬೇಕು. ಹೀಗಾಗಿ ಪ್ರಯತ್ನವನ್ನು ಬಿಡದೆ ಮಾಡಬೇಕು, ಅಲ್ಲಿ ಕರ್ಮಯೋಗ ಬರುತ್ತದೆ. ಫಲ ಅಫಲ ಇತ್ಯಾದಿಗಳ ಚಿಂತೆ ಇಲ್ಲದೆ ಏಕದೀಕ್ಷೆಯಿಂದ ಮಾಡಬೇಕು ಅನ್ನುವುದು. ಹಾಗಾಗಿ ವಾಲ್ಮೀಕಿ ಮಹರ್ಷಿಗಳ ರಾಮಾಯಣ ಎಲ್ಲೆಲ್ಲೂ ಅನುರಣಿತವಾದಾಗಲೂ ಕೂಡ ಅಯೋಧ್ಯ ಜನತೆ ಬಂದು ರಾಮನ ಹತ್ರಕ್ಕೆ ನಾವು ಕಂಡ್ವಿ, ಸೀತೆ ಪಾತಿವೃತ್ಯ ಅಂಥದ್ದು ಅಂತ ಅಗ್ನಿ ಪರೀಕ್ಷೆ ಪ್ರಸಂಗ ಎಲ್ಲ ಹಾಡಿದ್ದಾರೆ ಲವಕುಶರು. ರಾಮ ಒಪ್ಕೊಂಡು ಬಿಡು ಅಂದಿದ್ರೆ ಒಪ್ತಾ ಇದ್ನೋ ಏನೋ, ಇಲ್ಲ, ರಾಮ ಹೇಳಲೇಬೇಕಾಯಿತು, ಪ್ರತಿಜ್ಞೆ ಮಾಡಲೇಬೇಕಾಯಿತು. ವಾಲ್ಮೀಕಿ ಮಹರ್ಷಿಗಳು ಪಾಪ ಹೇಳ್ತಾರೆ, ಕಾಳಿದಾಸ ಅಂತೂ ತುಂಬ ಚೆನ್ನಾಗಿ ಹೇಳ್ತಾನೆ, ತನ್ನ ತಪಸ್ಸಿದ್ದಿಯೇ ಬರುವಂತೆ ಸೀತಾದೇವಿ ಬಂದಳು ಅಂತ. ತಥೋ ಹಲಹಲಾ ಶಬ್ದ ಸರ್ವೇಷಾಮೇವ ಏವಂ ಆಬಭೌ ದುಃಖ ಜನ್ಮ ವಿಶಾಲೇನ ಶೋಕಾಕುಲಿತೇನ ಆತ್ಮನಾಂ ಶೋಕೇನ ಆಕುಲಿತಾತ್ಮನಾಂ ಸಾಧು ರಾಮೇತಿ ಕೇಚಿತ್ತು ಸಾಧು ಸೀತೇತಿ ಚಾಪರೆ ಉಭಾವೇವ ಚ ತತ್ರಾನ್ಯೇ ಪ್ರೇಕ್ಷಕ ಸಂಪ್ರಚಕ್ರಸ್ತು. ತಲೆ ತಗ್ಗಿಸಿಕೊಂಡು ನಿಂತ್ಕೋತಾಳೆ ಸೀತೆ. ಅಲ್ಲಿಗೆ ಬಂದು ಆಶ್ರಮದಿಂದ ಹೇಳಿ ಕಳಿಸಿದ್ದಾನೆ ಆದಿಕವಿ ವಾಲ್ಮೀಕಿ. ಅಲ್ಲಿಗೆ ಬಂದಾಗ ದೃಷ್ಟ್ವಾ ಶ್ರುತಿಮಿವಾಯಂತೀಂ ಬ್ರಹ್ಮಾಣ ಮನುಗಾಮಿನಿಂ, ಬ್ರಹ್ಮನನ್ನ ಹಿಂಬಾಲಿಸಿ ಬರುವ ವೇದ ಮಾತೆಯಂತೆ ಇದ್ದಂಥ ಆ ಸೀತೆಯನ್ನು ನೋಡಿ ಎಲ್ಲರೂ ರಾಮನಿಗೆ ಜಯ ಅಂತಾರೆ, ಕೆಲವರು ಸೀತೆಗೆ ಜಯ ಅಂತಾರೆ. ರಾಮನು ಸೊರಗಿ ಸೊಪ್ಪಾಗಿದ್ದಾನೆ, ಸೀತೆಯಂತೂ ಹೇಳಲೇಬೇಕಾಗಿಲ್ಲ. ಅವನು ಹೇಳ್ತಾನೆ, ಲೋಕಾಪವಾದ ಭೀತಸ್ಯ ತವ ರಾಮ ಮಹಾವ್ರತ ಪ್ರತ್ಯಯಂ ದಾಸ್ಯತೆ ಸೀತಾ ತಮನು ಜ್ಞಾತು ಮರ್ಹಸಿ. ಸೀತೆ ಪ್ರಮಾಣ ಮಾಡಿ ತೋರಿಸ್ತಾಳೆ ವಿಶ್ವಾಸವನ್ನ, ಅದನ್ನು ನೀನು ನೋಡು ಅಂತಾನೆ. ಆಗ ಬಹುವರ್ಷ ಸಹಸ್ರಾಣಿ ತಪಶ್ಚರ್ಯಾ ಮಯಾ ಕೃತ ನೋಪಾಶ್ನೀಯಾಂ ಫಲಂ ತಸ್ಯಾಂ ದುಷ್ಟೇಯಂ ಯದಿ ಮೈಥಿಲಿ. ನಾನು ಮಾಡಿದ ತಪಸ್ಸೆಲ್ಲ ವ್ಯರ್ಥ ಅಂತ ತಿಳ್ಕೊಂಡ್ಬಿಡು, ಇವಳೇನಾದ್ರೂ ಪತಿವ್ರತೆ ಅಲ್ಲದೇ ಇದ್ದರೆ ಮನಸಾ ಕರ್ಮಣಾ ವಾಚ ಭೂತಪೂರ್ವಂನ ಕಿಲ್ಬಿಷಂ ತಸ್ಯಾಹಂ ಫಲಮಶ್ನಾಮಿ ಅಪಾಪ ಇದು ಮೈಥಿಲಿ. ತಿರ್ಕಣಪೂರ್ವಕವಾಗಿ ಒಂದಿಷ್ಟೂ ಪಾಪ ಮಾಡಿದವಳಲ್ಲ, ಏನಾದರೂ ಸೀತೆ ತಪ್ಪು ಮಾಡಿದರೆ ಆ ಎಲ್ಲ ಪಾತಕಗಳು ನನಗೆ ಬರಲಿ ಅಂತ ಹೇಳ್ತಾನೆ. ಮತ್ತೂ ಹೇಳ್ತಾನೆ, ತಸ್ಮಾದಿಯಂ ನರವರಾತ್ಮಜ ಶುದ್ಧ ಭಾವ ದಿವ್ಯೇನ ದೃಷ್ಟಿ ವಿಷಯೇಣ ತದಾ ಪ್ರವಿಷ್ಟ ಲೋಕಾಪವಾದ ಕಲುಷೀಕೃತ ಚೇತಸ ಯಾ ತ್ಯಕ್ತಾತ್ವಯ ಪ್ರಿಯತಮ ವಿದಿತಾಪಿ ಶುದ್ಧ. ನಿನಗೆ ಪ್ರಿಯತಮೆಯಾದವಳು ಶುದ್ಧ ಇತಿ ವಿದಿತಾಪಿ ತ್ಯಕ್ತ ಅಕಸ್ಮಾತ್ ಲೋಕಾಪವಾದ ಕಲುಷೀಕೃತ ಚೇತಸ. ಲೋಕಾಪವಾದದ ಭಯದಿಂದ ಕಂಗೆಟ್ಟ ಅಂತರಂಗದಿಂದ ನೀನು ಮಾಡಿದ್ದೀಯಾ ಅಲ್ವಾ ಅಂತ ಕೇಳಿದಾಗ, ಹೌದು, ಲೋಕಾಪವಾದೋ ಬಲವಾನ್ ಏನ ತ್ಯಕ್ತಾ ಹಿ ಮೈಥಿಲಿ ಸೇಯಂ ಲೋಕ ಭಯಾತ್ ಬ್ರಹ್ಮನ್ ಅಪಾಪೇತ್ ಅಭಿಜಾನತ ಪರಿತ್ಯಕ್ತ ಮಯಾ ಸೀತಾ ತದ್ಭವಾನ್ ಕ್ಷಂತು ಮರ್ಹತಿ. ವಾಲ್ಮೀಕಿಗಳಲ್ಲಿ ಕ್ಷಮೆ ಕೇಳ್ತಾ ಇದ್ದಾನೆ. ನೀವು ನಮ್ಮ ಕಾವ್ಯ ನಾಯಕಿಯನ್ನು ಬಿಟ್ಟೆ ನಾನು ತಪ್ಪು ಮಾಡದೆ ಕ್ಷಮಿಸಿ, ಏನು ಮಾಡೋದು ಲೋಕಾಪವಾದದ ಭಯ ಅಂತ. ನಾವಾದರೂ ಅಷ್ಟೇ ಯಾರಿಗೂ ಅಪವಾದ ಬರುವಂತೆ ನಾವು ನಡ್ಕೋಬಾರ್ದು. ಅಪವಾದ ಬಂದರೆ ನಮ್ಮ ವಿಷಯದಲ್ಲಿ ಹೇಗೆ ನಾವು ಎಚ್ಚರ ವಹಿಸಬೇಕೋ ಹಾಗೆ ಇನ್ನೊಬ್ಬರಿಗೆ ಅಪವಾದ ತರುವಂತೇನೂ ನಾವು ನಡ್ಕೋಬಾರ್ದು. ಗಾಸಿಪಿಂಗ್ ಮಾಡಬಾರ್ದು, ತೊಂದರೆ ಆಗುವಂತೆ ನಡ್ಕೋಬಾರ್ದು. ಈ ಹೊತ್ತಿನ ಸಮಾಜದ ಸಮಸ್ಯೆ ಏನಾಗಿದೆ ಅಂತಂದರೆ, ಹಾಗಿದ್ರೆ ಏನು ಹೀಗಿದ್ರೆ ಏನು, ಮೈ ಬಾಡಿ ಮೈ ಚಾಯ್ಸ್ ಮುಂಡಾ ಮುಚ್ಚಿತು, ಹಾಗೆ ನಡೆಯುಕೊಳ್ಳೋಕೆ ಆಗೋದಿಲ್ಲ. ಒಂದು ಹದ್ದುಬಸ್ತಿನಲ್ಲಿ ಒಂದು ಎಲ್ಲೆಯಲ್ಲಿ ಒಂದು ಮರ್ಯಾದೆಯಲ್ಲಿ ಇರಬೇಕಾಗುತ್ತದೆ. ಇದನ್ನು ಅರ್ಥ ಮಾಡಿಕೊಳ್ಳದೆ ಏನು ರಾಮಾಯಣ ಕಿಸದೇನು ಪ್ರಯೋಜನ, ಏನು ಮಹಾಭಾರತ ಓದಿ ಏನು ಪ್ರಯೋಜನ? ನಮ್ಮ ನಡವಳಿಕೆಯಿಂದ ನಿಷ್ಪಾಪರಿಗೆ ತೊಂದರೆ ಆಗಬಾರದು, ಅದರಂತೆ ನಡ್ಕೊಳ್ಳಬೇಕು, ಕೂಡಿದ ಮಟ್ಟಿಗೂ ಆ ನ್ಯಾಯವನ್ನು ಸಲ್ಲಿಸಿಕೊಳ್ಬೇಕು ಅಂತ ಕಂಡ ಆ ವಾಲ್ಮೀಕಿ ಮಹರ್ಷಿಗಳ ಸೀತೆಯ ರಾಮನ ಆದರ್ಶ ತುಂಬ ತುಂಬ ದೊಡ್ಡದು. ಆದರೆ ಲೋಕಕ್ಕೆ ಅದರ ಬಗ್ಗೆ ಬೆಲೆ ಇಲ್ಲ. ನೋಡಿ, ಇದಿಷ್ಟೂ ಮಾಡಿದ್ದು ಲೋಕಕ್ಕೆ. ಆ ಕಾಲದ ಅಯೋಧ್ಯೆ ಜನ ಬೇರೆ ಅಲ್ಲ, ಈ ಕಾಲದ ನಾವು ಬೇರೆ ಅಲ್ಲ. ಈಗಲೂ ನಾವು ರಾಮನ ಕಟಕಟೆಯನ್ನು ನಿಲ್ಲಿಸಿ ಬೈತೀವಿ ಅಂತಂದರೆ ಏನಿದು ಅರ್ಥ? ಆ ಜನರು ಹೇಗೆ ಗಾಸಿಪ್ ಮಾಡಿದ್ರು ಅದನ್ನೇ ನಾವು ಮಾಡ್ತಾ ಇದ್ದೀವಿ ಅಂತ ಅರ್ಥ, ಇನ್ನೇನೂ ಅಲ್ಲ. ಸೀತಾ ಪರಿತ್ಯಾಗದ ಲೋಕಾಪವಾದದ ಸನ್ನಿವೇಶವನ್ನು ನಾವು ಈ ದೃಷ್ಟಿಯಿಂದ ಗಮನಿಸಬೇಕು. ನಮಗಿನ್ನೂ ಬುದ್ಧಿ ಬಂದಿಲ್ಲ, ಆ ಜನತೆ ಅದೇ ಇದೆ. ಗೋಪಾಲಕೃಷ್ಣ ಅಡಿಗರದು ಒಂದು ಕವಿತೆ ಇದೆ. ಬುದ್ಧ ಬಂದ, ಅವನು ಶವವನ್ನು ಮತ್ತು ಮುದುಕನನ್ನು ರೋಗಿಯನ್ನು ಎಲ್ಲ ಕಂಡ, ಸನ್ಯಾಸಿಯನ್ನು ಕಡೆ ಕಂಡ, ಅವನು ಜ್ಞಾನಿಯಾದ, ಮತ್ತೊಬ್ಬರು ಆದರು, ಯೇಸು ಆದ, ಮತ್ತೊಬ್ಬರಾದ್ರ, ಹೀಗೆಲ್ಲರೂ ಆದರೂ
ಅರೆ ನಾನು ಮಾತ್ರ ಹಾಗೇ ಇದ್ದೀನಿ, ಅವರೆಲ್ಲ ಬದಲಾಗ್ತಾರೆ, ಅವರೆಲ್ಲ ಬಣ್ಣ ಬದಲಾಯಿಸ್ತಾರೆ, ನಾನು ಮಾತ್ರ ಅಖಂಡವಾಗಿ ಅಚ್ಛಿನ್ನವಾಗಿ ಕಲ್ಲಿನಂತೆ ಹಾಗೇ ಇದ್ದೀನಿ ಅಂತ. ಅಂದರೆ ಎಷ್ಟು ವ್ಯಂಗ್ಯ, ಯಾರು ಬಂದರೂ ಸುಧಾರಣೆ ಆಗಲಿಲ್ಲ. ಅಂದರೆ ಅಯ್ಯೋ ಪಾಪವೇ ಅಂತ ಅನ್ನೋದಕ್ಕೂ ನಮಗೆ ಆಗದ ಮಟ್ಟಿಗೆ ನಾವು ಪರೀಕ್ಷೆಯ ಚಿಕಿತ್ಸಕ ದೃಷ್ಟಿ ಇಟ್ಕೊಂಡು ಕೂತ್ಬಿಟ್ಟಿದ್ದೀವಿ. ಇದು ತುಂಬ ಅನ್ಯಾಯ. ಇಲ್ಲಿ ಕಾರುಣ್ಯ ಸಲ್ಲಬೇಕು. ಸೀತೆಯ ಕಡೆ ನ್ಯಾಯ ಇದೆ, ರಾಮನ ಕಡೆ ಕರುಣೆ ಇದೆ. ಇದು ನಾವು ರಾಮಾಯಣದಿಂದ ಕಾಣಬೇಕಾದದ್ದು. ಆಗ ಸೀತೆ ಆ ಮಹಾಶಪಥವನ್ನು ಮಾಡ್ತಾಳಲ್ಲ, ಮಾಡಿ ಭೂಪ್ರವೇಶವಾಗುತ್ತದಲ್ಲ. ಆಗ ನೋಡಿ ರಾಮ ದಂಡಕಾಷ್ಟಮವಷ್ಟಭ್ಯ ಬಾಷ್ಪವ್ಯಾಕುಲಿತೆ ಕ್ಷಣ ಅವಾಕ್ಷಿರ ದೀನಮನ ರಾಮೋ ಹ್ಯಾಸೀತ್ ಸುದುಃಖಿತ. ಅವನು ಕೋಲೂರ್ಕೊಂಡು ಬರ್ತಾನೆ. ಯಜ್ಞದಲ್ಲಿ ಅವನು ಔದುಂಬರ ದಂಡವನ್ನು ಹಿಡಿಯಬೇಕು ಅಂತಕ್ಕಂಥದ್ದು ಒಂದು ನಿಯಮ ಉಂಟು. ಆ ದಂಡವನ್ನು ಹಿಡ್ಕೊಂಡು ಬಂದ, ಅದು ಒಂದು ಯಜ್ಞಾಂಗವಾಗಿ, ಇನ್ನೊಂದು ಓರೆಗೋಲಾಗಿ. ನಮ್ಮ ಸಂಸ್ಕೃತ ನಾಟಕಗಳಲ್ಲಿ ಕಂಚುಕಿ ಬರ್ತಾನೆ, ಯಾವುದನ್ನು ನಾನು ರಾಜಲಾಂಛನ ಅಂತ ಭಾವಿಸಿ ಅಧಿಕಾರದ ದಂಡ ಅಂತ ಭಾವಿಸಿ ಹಿಡಿತಾ ಇದ್ನೋ ಈಗ ಅದು ಊರೆಗೋಲಾಗ್ಬಿಟ್ಟಿದೆ ಮುಪ್ಪಿನಲ್ಲಿ ಅಂತ. ಆ ರೀತಿ ರಾಮನಿಗೆ ಸೀತೆಯ ಭೂಪ್ರವೇಶ ಊಹಾತೀತವಾದಂಥ ಒಂದು ದೊಡ್ಡ ಆಘಾತ, ವರ್ಸ್ಟ್ ಶಾಕ್. ಅವನು ತತ್ತರಿಸಿಕೊಂಡು ಬರ್ತಾನೆ, ತಲೆ ತಗ್ಗಿಸಿಕೊಂಡು. ಅವಾಕ್ಷಿರಾಹ ದೀನಮನಾಹ, ಅವನು ಅಳತಳ್ತಾ ಬರ್ತಾನೆ. ಅಯ್ಯೋ ಇದೇನು ಹೀಗೆ ಲಕ್ಷ್ಮಿ ಮಾಯವಾದಂತೆ ಆಗ್ಬಿಟ್ಲಲ್ಲ ಅಂತ ಭೂಮಿಯನ್ನೇ ಬೆಳ್ಕೋತಾನೆ. ಭಗವತಿ ವಸುಧೇ ದೇವಿ ಭವತಿ ಸೀತಾ ನಿರ್ಯಾತ್ಯತಾಂ ಮಮ, ದಯವಿಟ್ಟು ವಾಪಸ್ ನನ್ನ ಕೊಟ್ಬಿಡು. ದರ್ಶಯಿಷ್ಯಾಮಿ ವಾ ರೋಷಂ ಯಥಾ ಮಾಂ ಅವಗಚ್ಚಸಿ. ಅಥವಾ ನನ್ನ ಮೇಲೆ ರೋಷ ತೋರಿಸಬೇಕು ಅಂತ ನೀನು ಹೀಗೆ ಮಾಡಿದ್ಯಾ, ನನ್ನ ಸಾಮರ್ಥ್ಯ ನಿನಗೆ ಗೊತ್ತಿರಬೇಕು, ನಾನು ಮತ್ತೆ ವಾಪಸ್ ತೆಗೆದುಕೊಂಡು ಬರ್ತೀನಿ ಸೀತೆನ ಅಂತ ಹೇಳಿ, ಆಮೇಲೆ ರಾಮನ ಕೋಪವನ್ನು, ಇಲ್ಲಪ್ಪ ಸೀತೆ ಅಗ್ನಿಗಾಹುತಿಯಾದಂತೆ ಹೋದಳು ಮತ್ತೆ ಬರುವಂಥದ್ದಲ್ಲ ಅಂತ ಹೇಳಿ ಸಮಾಧಾನವನ್ನು ಮಾಡ್ತಾರೆ. ಈ ಒಂದು ಭಾಗವನ್ನು ನಾನು ಇಲ್ಲಿ ತಂದಿಟ್ಟುಕೊಡೋದಕ್ಕೆ ಕಾರಣ, ಗೊತ್ತಿದ್ದು ಮಾಡದಲ್ಲ ಅಂತ. ಇದು ಇಷ್ಟೇ. ದುರಾರಾಧ್ಯ ಲೋಕವನ್ನು ಒಲಿಸುವುದು ಕಷ್ಟ. ಪ್ರತಿಕ್ಷಣವೂ ಅದಕ್ಕಾಗಿ ಮಥನ ಮಾಡಬೇಕು. ಆದರೆ ಲೋಕವನ್ನು ಆರಾಧನೆ ಮಾಡೋಕ್ಕೆ ಕೆಲವರಾದರೂ ಇಲ್ಲದೆ ಇದ್ದರೆ ಲೋಕ ಉದ್ಧಾರವಾಗಲ್ಲ. ಅವ್ರು ಯಾಕ್ರಿ ಎಷ್ಟು ಕಷ್ಟಪಡಬೇಕು, ಇವ್ರು ಯಾಕ್ರಿ ಇಷ್ಟು ಕಷ್ಟಪಡಬೇಕು, ಏನು ಮಾಡಬೇಕು, ಹೀಗೆ ಹೆಂಡತಿಗೆ ಒಂದು ಸೀರೆಯನ್ನು ತಂದು ಕೊಡೋದಕ್ಕೆ ತಾಕತ್ತಿಲ್ದಿರೋಂಥ DVG ಯಾಕಿರಬೇಕು ಅಂತಂದರೆ, ಈ ಮಹಾಕೃತಿಗಳವರಿಂದ ಬರ್ತಾ ಇತ್ತಾ, ಈ ಸಂಸ್ಥೆ ನಿರ್ಮಾಣವಾಗ್ತಾ ಇತ್ತಾ? ಅಲ್ಪಸ್ಯ ಹೇತೋಹೋ ಬಹುಹಾತು ಬಿಚ್ಚನ್ ಆಗಬಾರದು. ಅದಕ್ಕಾಗಿ ಆ ಕಾರಣದಿಂದ ಇದನ್ನು ನಡೆಸ್ತಾ ಇರ್ತಕ್ಕಂಥದ್ದು. ಹಾಗೆಯೇ ನಾವು ಎಂತೆಂಥ ವಿಜ್ಞಾನಿಗಳ ಬದುಕೆಲ್ಲ ಹಾಗೆ ಸಮರ್ಪಿತವಾಗಿ ಬಿಡುತ್ತದೆ, ಮಿಕ್ಕಿದ್ದನ್ನು ಉಪೇಕ್ಷೆ ಮಾಡ್ತಾರೆ. ಭಾಮತಿ ಅಂತಕ್ಕಂಥ ಮಹಾಗ್ರಂಥ ಶಂಕರ ಭಗವತ್ಪಾದರ ಬ್ರಹ್ಮಸೂತ್ರ ಭಾಷ್ಯಕ್ಕೆ ಮಾಡಿದಂಥ ವ್ಯಾಖ್ಯಾನ ವಾಚಸ್ಪತಿ ಮಿಶ್ರರು. ಅವರು ಷಡ್ದರ್ಶನೀ ವಲ್ಲಭರು, ಸರ್ವತಂತ್ರ ಸ್ವತಂತ್ರರು, ಎಲ್ಲ ಶಾಸ್ತ್ರಗಳಲ್ಲಿ ಎಲ್ಲ ದರ್ಶನಗಳಲ್ಲಿ ಪ್ರವೀಣರಾದಂಥವರು. ಅವರಿಗೆ ಮನೆಗೆ ಹೆಂಡತಿ ಸಂಸಾರಕ್ಕೆ ಬಂದದ್ದು ಗೊತ್ತಾಗಿಲ್ಲ. ಮದುವೆ ಆಗಿದ್ದಷ್ಟೇ ಗೊತ್ತು, ಯಾವುದೋ ಕಾಲದಲ್ಲಿ ಆಗಿತ್ತು, ಆಮೇಲೆ ಪ್ರೌಢೆಯಾದ ಆಕೆ ಮನೆಗೆ ಬಂದಿದ್ದಾಳೆ, ತಿರುಗಿ ನೋಡಿಲ್ಲ. ಅಹೋರಾತ್ರವೂ ತತ್ವ ವಿಶಾರದಿ ಇರ್ಬೋದು, ನ್ಯಾಯ ಕಣಿಕಾ ಇರ್ಬೋದು, ಈ ಥರ ಷಡ್ದರ್ಶನಗಳ ಮೇಲೆ ವ್ಯಾಖ್ಯಾನಗಳು ಬರಿತಾನೆ ಹೋದರು. ಕಟ್ಟ ಕಡೆಯಲ್ಲಿ ವೇದಾಂತ ಗ್ರಂಥ ಬರೆದು ಮುಗಿಸಿದ್ದಾರೆ. ಆ ಹೊತ್ತಿಗೆ ಅವರಿಗೆ ಮುಪ್ಪು ಬಂದಿದೆ, ಅದು ಅವ್ರಿಗೆ ಗೊತ್ತಿಲ್ಲ. ಅದಕ್ಕೇನಾದ್ರು ಹೆಸರಿಡಬೇಕು ಅಂತ ಅಂದ್ಕೊಂಡಿದ್ದಾರೆ. ಕತ್ತಲಾಗಿತ್ತು, ದೀಪ ಬೇಕಿತ್ತು ಅಂತ ಅಂದ್ಕೊಂಡ್ರು. ಆಗ ಯಾರೋ ಒಬ್ಬ ವೃದ್ಧೆ ಮನೆಯೊಳಗಿಂದ ಬಂದು ದೀಪ ತಂದಿಟ್ಲು. ಯಾರಮ್ಮ ನೀನು? ನಾನು ನಿಮ್ಮ ಹೆಂಡತಿ. ಸಂಸಾರಕ್ಕೆ ಬಂದಿದ್ದು ಗೊತ್ತಿಲ್ಲ, ಅಹೋರಾತ್ರ ಚಾಕರಿ ಮಾಡಿದ್ದು ಗೊತ್ತಿಲ್ಲ. ಅಯ್ಯೋ ಹೌದೇ, ನಿನ್ನನ್ನು ಉಪೇಕ್ಷೆ ಮಾಡಿಬಿಟ್ಟಲ್ಲ, ನಿನ್ನ ಹೆಸರು ಏನು ಅಂತ ಕೇಳ್ತಾರೆ. ಭಾಮತಿ ಅಂತ. ಬೆಳಗುವ ಮತಿ ಉಳ್ಳಂತಕ್ಕಂಥವಳು. ಭಾವಾನ್ ತುಂಬ ದೊಡ್ಡದಾದಂಥ ವ್ಯಕ್ತಿತ್ವ. ಅದಕ್ಕೆ ನಿನ್ನ ಹೆಸರನ್ನೇ ಇದಕ್ಕೆ ಇಡ್ತೀನಿ ಅಂತ. ಹೆಸರಿಟ್ಬಿಟ್ರೆ ಆಯ್ತೇನ್ರಿ, ಅದಷ್ಟು ಬದುಕು ಒಣಗೋಯ್ತು ಅಂತ ಸ್ತ್ರೀವಾದಿಗಳು ವಾದ ಮಾಡಿದರೆ, ಭಾಮತಿ ವಿವರಣೆ ಇಲ್ಲದೆ ಇದ್ದರೆ ಶಂಕರ ಭಗವತ್ಪಾದರ ಭಾಷ್ಯಕ್ಕೆ ಆ ಕಾಲದ ವಿದ್ವಲ್ಲೋಕದಲ್ಲಿ ಬೆಲೆ ಸಿಗೋದು ಕಷ್ಟ ಇತ್ತು ಅಂತ ಆಧುನಿಕ ವಿದ್ವಾಂಸರು ಹೇಳ್ತಾರೆ. ಯಾತಕ್ಕೆ ಅಂತಂದರೆ, ಆ ಭಾಮತಿ ಕಾಲದ ಬಳಿಕವೇ ಹೆಚ್ಚು ಚರ್ಚೆಗೆ ಒಳಗಾದದ್ದು ಶಂಕರ ಭಾಷ್ಯ. ಶಂಕರ ಭಗವತ್ಪಾದರ ಕಾಲ 7ನೇ ಶತಮಾನದ ಮಧ್ಯಭಾಗ, ಭಾಮತಿ 9ನೇ ಶತಮಾನದ ಹೊತ್ತಿಗೆ ಸುಮಾರು 150 ವರ್ಷಗಳ ಕಾಲ ಅಷ್ಟು ಪ್ರಚಾರವಾಗಲಿದೆ ಇರತಕ್ಕಂಥ ಆಚಾರ್ಯರ ಭಾಷ್ಯ. ಅದಾದ ಮೇಲೆ ಜಗದ್ವ್ಯಾಪ್ತವಾಯಿತು. ಎಲ್ಲ ವಿದ್ವಾಂಸರು ಪರವಿರೋಧವಾದಿಗಳು ಚರ್ಚೆ ಮಾಡೋದಕ್ಕೆ ಬಂದರು. ಎಲ್ಲಿವರೆಗೆ ಆಯಿತು ಅಂತಂದರೆ, ಭಾಷ್ಯವಂದರೆ ಬ್ರಹ್ಮಸೂತ್ರದ ಮೇಲೆ ಶಾರೀರಿಕ ಭಾಷ್ಯವೇ ಅನ್ನುವುದು ಪರ ವಿರೋಧಿಗಳೆಲ್ಲರೂ ಕೂಡ ಒಪ್ಪಿಕೊಂಡಂತೆ ಅದರ ಮೇಲೆ ಪರವಾಗಿಯೂ ವಿರೋಧವಾಗಿಯೂ ಬರಬೇಕು. ಐದರ್ ಯು ಹ್ಯಾವ್ ಟು ಅಗ್ರಿ ಆರ್ ಡಿಸಗ್ರಿ, ಯು ಕಾಂಟ್ ಬಿ ನ್ಯೂಟ್ರಲ್ ಅನ್ನುವ ಮಟ್ಟಕ್ಕೆ ಬಂತು. ಅದು ಆದದ್ದು ವಾಚಸ್ಪತಿ ಮಿಶ್ರಂತ ಸರ್ವತಂತ್ರ ಸ್ವತಂತ್ರರು ವ್ಯಾಖ್ಯಾನ ಬರದು ಅಂತಾರೆ. ಶಂಕರ ಭಗವತ್ಪಾದರ ಭಾಷ್ಯವನ್ನು ಕುಗ್ಗಿಸೋಕ್ಕಲ್ಲ, ಇದು ನಹಿನಿಂದ ನ್ಯಾಯ ರೂಪದಿಂದ ಹೇಳ್ತಕ್ಕಂಥದ್ದು. ತಾತ್ಪರ್ಯ ಏನಂದರೆ,
ಅವರ ತ್ಯಾಗ ಮಾಡಿದ್ರು ಆಕೆ ಗಲಾಟೆ ಮಾಡಿದ್ದಿದ್ದೆ ಬರ್ಕೊಂಡಿರೋದು ಸಾಕು, ಹರದೆ ಹಾಕ್ಬಿಡ್ತೀನಿ, ಬಾ ನಾನು ಯಾರು ಅಂತ ನೋಡು, ಗೊತ್ತಾಗಿಲ್ವಾ, ನಾನು ಸೋಬ್ಲಕ್ಕಿ ಕಟ್ಕೊಂಡಿದ್ದನು ಮೆಟ್ಟಕ್ಕಿ ಒದ್ದು ಬಂದಿದ್ದೀನಿ ಅಂತ ಆಕೆ ಅನ್ನಬಹುದಾಗಿತ್ತು. ಅನ್ನಲಿಲ್ಲ. ಈ ಕಥೆ ಸತ್ಯವೋ ಮಿಥ್ಯವೋ, ಆದರೆ ಅಲ್ಲಿರುವಂಥ ತತ್ವ ನೋಡಿದಾಗ ನಮಗೆ ಗೊತ್ತಾಗುತ್ತದೆ, ಅನ್ಯಾಯವಾಗುತ್ತದೆ. ಆದರೆ ಅನ್ಯಾಯದಿಂದಲೇ ಆ ಬೇಡನ ಬಾಣಕ್ಕೆ ಸಿಕ್ಕು ಸತ್ತ ಪಕ್ಷಿಯ ಕಾರಣದಿಂದ ಶ್ಲೋಕ ಬಂತು, ಶೋಕವೇ ಶ್ಲೋಕವಾಗಿ ಬಂದು ಅದು ಆದಿಕಾವ್ಯವಾಯಿತು. ಆ ಪಕ್ಷಿ ಸತ್ತ ಮೇಲೆ ಬರಬೇಕಾ ಶ್ಲೋಕ? ಅದನ್ನು ಬದುಕಿಸ್ಬೋದಾಗಿತ್ತಲ್ಲ. ಕುವೆಂಪು ರಾಮಾಯಣದಲ್ಲಿ ಬದುಕಿಸ್ತಾರೆ, ಅರೆ ವಾಲ್ಮೀಕಿ ರಾಮಾಯಣದ ವಾಸ್ತವ ಬದುಕಿಸೋಲ್ಲ, ಹೋದದ್ದೇ ಮತ್ತೆ ಬರೋಲ್ಲ. ಅವೆಲ್ಲ ಈಸಿ ಇವೆ. ರಾಮಾಯಣ ದರ್ಶನ ಸೌಂದರ್ಯ ಬೇರೆ ರೀತಿಯಲ್ಲಿ ತುಂಬ ಉತ್ಕೃಷ್ಟವಾಗಿದೆ. ಆದರೆ ವಾಲ್ಮೀಕಿ ರಾಮಾಯಣದ ಜೀವನ ಮರ್ಮಜ್ಞತೆ ಇದೆಯಲ್ಲ, ಅದು ತುಂಬ ದೊಡ್ಡದಾದದ್ದು. ಅದು ಕಂಡಾಗ ಬೇಡ, ಅವನು ಬದುಕುಂಟು, ಏನು ಮಾಡೋಕ್ಕಾಗಲ್ಲ. ವಾಲ್ಮೀಕಿಗಳು ಬೈಕೊಂಡ್ರು ಅಷ್ಟೇ, ಅವರೇನು ನಿನ್ನ ಕಲ್ಲಾಗುಂತಲೋ, ನೀನು ಹಲ್ಲಿ ಆಗುಂತಲೋ, ನೀನು ಇದೇ ಥರ ಹಕ್ಕಿ ಆಗ್ಬಿಡುತ್ತಲೋ ಶಾಪ ಕೊಡೋಕ್ಕಾಗಲಿಲ್ಲ, ನಿನಗೆ ತುಂಬ ಕಾಲ ಸಂತೋಷವಿಲ್ಲದೆ ಇರಲಿ ಅಂತಂದರು. ಆಮೇಲೆ ಇದೇನು ನಾನು ಹೀಗೆ ಹೇಳದ್ನಲ್ಲ ಅಂತಲೂ ಆಲೋಚನೆ ಮಾಡಿಕೊಂಡ್ರು. ಅಂದರೆ ಯಾವುದಕ್ಕೆ ಏನು ನಿಮಿತ್ತವು, ಇದು ಒಂದು ಸಮಾಧಾನ, ಸಂತೋಷವಿಲ್ಲದ ಸಮಾಧಾನ. ಆದರೆ ಇವುಗಳು ನಮ್ಮ ಬದುಕಿನಲ್ಲಿ ಬರ್ತಾ ಇರುತ್ತವೆ. ಹೇಗೆ ತಪ್ಪು ಸರಿ ಅಂತ ಹೇಳೋಕ್ಕಾಗದೆ ನೋಡ್ತಲೇ ತಪ್ಪು ಮಾಡುವಂಥ ಸನ್ನಿವೇಶ ಬರುತ್ತದೆ, ಸಂಕಟವೂ ಬರುತ್ತದೆ. ಆಗೆಲ್ಲ ರಾಮನಂತವನಿಗೂ ಇದು ಬಂತು ಅಂತ ಹಲ್ಲು ಕಚ್ಚಿ ಮನಸ್ಸು ಗಟ್ಟಿ ಹಿಡ್ಕೊಳ್ಳೋದಕ್ಕಾಗುತ್ತದೆ. ಇದಿಲ್ಲದೆ ಇದ್ದರೆ ಅವರೆಲ್ಲ ಚೆನ್ನಾಗಿದ್ದಾರೆ, ನಾನು ಮಾತ್ರ ಚೆನ್ನಾಗಿಲ್ಲ ಅಂತ ಫೇಸ್ಬುಕ್ಕನ್ನೆಲ್ಲ ನೋಡಿ ಜಗತ್ತೆಲ್ಲ ಚೆನ್ನಾಗಿದೆ, ಜಗತ್ತೆಲ್ಲ ಸಂತೋಷವಾಗಿದೆ, ನಾನೊಬ್ಬನೇ ದುಃಖದಲ್ಲಿರೋದಂತ ಬಾಯಿ ಪಡ್ಕೊಂಡಂತೆ ಆಗುತ್ತದೆ. ರಾಮ ಹಾಗೆ ಆದರ್ಶ ಪುರುಷ, ಬ್ರಹ್ಮನೇ ಬಂದು ಅವನನ್ನು ಸ್ತೋತ್ರ ಮಾಡ್ತಾನೆ. ಕಥಂ ದೇವಗಣಶ್ರೇಷ್ಠ ಮಾತ್ಮಾನಂ ನಾವು ಬುದ್ಧಿಸೆ ಋತಧಾಮ ವಸುಪೂರ್ವಂ ವಸೂನಾಂ ತ್ವಂ ಪ್ರಜಾಪತಿ ತ್ರಯಾಣಾಂ ಹಿ ತ್ವಂ ಹಿ ಲೋಕಾನಾಂ ಆದಿಕರ್ತ ಸ್ವಯಂ ಪ್ರಭು ರುದ್ರಾಣಾಂ ಅಷ್ಟಮೋ ರುದ್ರಃ ಸಾಧ್ಯಾನಾಂ ಅಸಿ ಪಂಚಮಃ ಅಶ್ವಿನೌ ಚಾಪಿತೆ ಕರ್ಣೌ ಚಂದ್ರಸೂರ್ಯೌ ಚ ಚಕ್ಷುಷಿ ಅಂತೆ ಚಾದೌ ಚ ಲೋಕಾನಾಂ ದೃಶ್ಯಸೇ ತ್ವಂ ಪರಂತಪ ಉಪೇಕ್ಷಸೇ ಚ ವೈದೇಹಿಂ ಮಾನುಷ ಪ್ರಾಕೃತೋ ಯಥ. ಏನಪ್ಪ, ನೀನು ವಸುಗಳಲ್ಲಿ ಋತಧಾಮ ಅನ್ನುವ ವಸು ಆಗಿದ್ದೀಯಾ, ರುದ್ರರಲ್ಲಿ ಮಹಾದೇವ ಅನ್ನುವ ರುದ್ರನಾಗಿದ್ದೀಯಾ, ಸಾಧ್ಯರಲ್ಲಿ ಐದನೇವನು ಪಂಚಮ ಅಂತಾಗಿದ್ದೀಯಾ, ಅಶ್ವಿನಿಗಳು ನಿನ್ನ ಕಿವಿಗಳಾಗಿದ್ದಾರೆ, ಸೂರ್ಯ ಚಂದ್ರರು ನಿನ್ನ ಕಣ್ಣುಗಳಾಗಿದ್ದಾರೆ, ನೀನೇ ಲೋಕೋತ್ತರ ವ್ಯಕ್ತಿತ್ವವುಳ್ಳಂಥ ಮಹಾಪ್ರಭು ವಿಷ್ಣು, ನಿನ್ನಂಥವನು ಹೆಂಡತಿಯನ್ನು ಹೀಗೆ ಕಟುವಾಗಿ ಮಾತಾಡಿ ದೂರ ಮಾಡುವುದಾ? ಒಬ್ಬ ಅಗ್ಗದ ಮನುಷ್ಯ ಪ್ರಾಕೃತ ಮಾಡಿದಂತೆ ಅಂದಾಗ ರಾಮ ಆತ್ಮಾನಂ ಮಾನುಷಂ ಮನ್ಯೇ ರಾಮಂ ದಶರಥಾತ್ಮಜಂ ಅಂತ ಹೇಳ್ತಾನೆ. ಇದಕ್ಕೆ ವ್ಯಾಖ್ಯಾನಕಾರರು ಬೇಕಾದಷ್ಟು ಹೇಳಿದ್ದಾರೆ. ಈಗೆಲ್ಲ ಗುಟ್ಟು ರಟ್ ಮಾಡಬೇಡಿ, ಸ್ವಲ್ಪ ತೆಪ್ಪಗಿರಿ, ನಾನು ಈ ಹೊತ್ತಿನಲ್ಲಿ ರಾಮನ ಹೆಸರಿನಲ್ಲಿ ದಶರಥನ ಮಗನಾಗಿದ್ದೀನಿ ಅಂತ ಅರ್ಥ ಅಂತ. ಅದು ಏನೇ ಇದ್ದರೂ ರಾಮ ತನ್ನನ್ನು ಮನುಷ್ಯನಂತೆ ಭಾವಿಸಿಕೊಂಡೇ ಎಲ್ಲ ಕೆಲಸ ಮಾಡಿದ್ದಾನೆ ಅಂತ. ಅದನ್ನು ಆ ಅಳತೆಯಲ್ಲಿ ನಾವು ನೋಡಬೇಕು. ದೈವ ಚಾರಿತ್ರವಾಗಿದ್ದರೆ ಬೇರೊಂದು ರೀತಿ ಇರ್ತಿತ್ತು. ಕೃಷ್ಣ ದೈವಿಕವಾದ ಚಾರಿತ್ರಗಳನ್ನು ಮಾಡಿಯೂ ಮನುಷ್ಯ ಅಂತ ಹೇಳಿಕೊಂಡ, ರಾಮ ಮನುಷ್ಯ ಚರಿತ್ರೆಯನ್ನು ಮಾಡಿ ಮನುಷ್ಯ ಅಂತ ಹೇಳಿಕೊಂಡ. ಆಮೇಲೆ ನೀನು ಅವತಾರ ಪುರುಷನಪ್ಪ, ಅಜಿತಃ ಖಡ್ಗದೃಟ್ ವಿಷ್ಣು ಕೃಷ್ಣ. ಇಲ್ಲಿ ಒಂದು ಕಡೆ ಕೃಷ್ಣ ಅಂತಕ್ಕಂಥ ಶಬ್ದ ಬಂದಿದೆ. ಎಲ್ಲ ವಿಷ್ಣುವಿನ ಪರ್ಯಾಯ ಶಬ್ದಗಳನ್ನೆಲ್ಲ ಹೇಳಿ ನೀನು ಇಂಥವನು. ತ್ವಂ ಯಜ್ಞಸ್ತ್ವಂ ವಷಟ್ಕಾರಸ್ತ್ವಂ ಓಂಕಾರ ಪರಂತಪ, ವೇದವೇ ಬಂದಿದೆ, ಪುರುಷ ಸೂಕ್ತ ಬಂದಿದೆ ಇಲ್ಲಿ. ಪ್ರಭವಂ ನಿಧನಂ ವಾ ತೇ ನವಿದು ಕೋ ಭವಾನಿತಿ, ನಿನ್ನ ಆದ್ಯಂತಗಳನ್ನು, ನಿನ್ನ ಮೂಲ ಯಾವುದು ಅಂತ ಯಾರೂ ಬಲ್ಲವರಲ್ಲ. ಹಾಗಾಗಿ ನೀನು ಅಚಿಂತ್ಯ ಮಹಿಮನಾದಂಥ ಮಹಾವ್ಯಕ್ತಿ. ಜಗತ್ಸರ್ವಂ ಶರೀರಂತೆ ಸ್ಥೈರ್ಯಂತೆ ವಸುಧಾತಲಂ ಅಗ್ನಿ ಕೋಪ ಪ್ರಸಾದಸ್ತೆ ಸೋಮ ಶ್ರೀವತ್ಸಲಕ್ಷಣ. ಈ ಜಗತ್ತೇ ನಿನ್ನ ಶರೀರ, ಈ ಭೂಮಿಯೇ ನಿನ್ನ ಸ್ಥೈರ್ಯ, ಅಗ್ನಿಯೇ ನಿನ್ನ ಕೋಪ, ಚಂದ್ರನೇ ನಿನ್ನ ಅನುಗ್ರಹ. ಹೀಗೆ ಇರತಕ್ಕಂಥ ಶ್ರೀವತ್ಸಲ ಅಂಚಿತನಾದ ನಾರಾಯಣ ಅಂತ ಹೇಳ್ತಾರೆ. ಸೀತಾ ಲಕ್ಷ್ಮೀರ್ ಭವಾನ್ ವಿಷ್ಣು ದೇವ ಕೃಷ್ಣ ಪ್ರಜಾಪತಿ. ನಿನ್ನ ಸೀತೆಯೇ ಸಾಕ್ಷಾತ್ ಲಕ್ಷ್ಮಿ ಅಂತ ಹೇಳುತ್ತಾ ವದಾರ್ಥಂ ರಾವಣಸ್ಯ ಪ್ರವಿಷ್ಟೋ ಮಾನುಷೀಂತನು, ರಾವಣ ವಧೆಗಾಗಿ ಮನುಷ್ಯ ರೂಪ ತಾಳಿದ್ದೀಯಾ ಅಂತಾರೆ. ಇದನ್ನು ಕೆಲವರು ಆಮೇಲೆ ದೈವತ್ವ ಕಲ್ಪಿಸಿದ್ದು ಅಂತ ಹೇಳಬಹುದು. ಆದರೆ ತಾತ್ಪರ್ಯದಿಂದ ದೇವತೆಗಳೂ ಒಪ್ಪುವಂಥ ವ್ಯಕ್ತಿತ್ವ ರಾಮನದು. ಜೊತೆಗೆ ಅವನು ಮಾನುಷ ಭಾವದಲ್ಲಿ ನಿಂತು ಮಾಡಿದ ಇದನ್ನೆಲ್ಲವನ್ನು, ಅದರಿಂದಾಗಿ ತುಂಬ ಮತ್ತು ದೊಡ್ಡದು ಅಂತ ಗೊತ್ತಾಗುತ್ತದೆ. ಆಗ ಅಗ್ನಿಯೂ ಕೂಡ ಸೀತೆಯನ್ನು ದದೋ ರಾಮಾಯ ವೈದೇಹಿ ಮಂಕೆ ಕೃತ್ವ ವಿಭಾವಸು, ಮಡಲಿನಲ್ಲಿ ತೊಗೊಂಡು ಬಂದು ಹೂವಿನಂತೆ ಒಪ್ಪಿಸ್ತಾನೆ. ಕಂಬರಾಮಾಯಣದಲ್ಲಿ ಬರ್ತದೆ, ಸೀತೆ ಮುಡಿದ ಮಲ್ಲಿಗೆಯ ಮಾಲೆಯ ಮೇಲೆ ಓಡಾಡ್ತಾ ಇದ್ದಂಥ
ಮಧು ಮಕರಂದ ಪರಿಮಳ ಲುಬ್ಧವಾದ ಭ್ರಮರಗಳೂ ಅಗ್ನಿ ಒಳಗೆ ಪ್ರವೇಶ ಮಾಡಿದ್ವು, ಅವುಗಳ ರೆಕ್ಕೆ ಕೂಡ ಸುಡಲಿಲ್ಲ ಅಂತ. ಸೀತೆಯ ಸಾಮೀಪ್ಯ ಆ ಮಟ್ಟದ್ದು. ಅವೇನು ಹೂ ಒಳಗೆ ಕೂತ್ಕೊಂಡಿರ್ತವೆ, ಆಚೆ ಈಚೆಗೆ ಹಿಂಗೆ ಹಾರಾಡ್ತಾ ಇರ್ತವೆ. ಆ ಮಟ್ಟದ ಡಿಸ್ಟೆನ್ಸು ಸಾಕು ಇಂಡಕ್ಷನ್. ಸೀತೆಯ ಮಹಾಪ್ರಭಾವ ಅಂಥದ್ದು ಅಂತ. ಆಮೇಲೆ ಯಶಾತೆ ರಾಮ ವೈದೇಹಿ ಪಾಪಮಸ್ಯಾಂ ನ ವಿದ್ಯತೆ ನೈವ ವಾಚಾ ನ ಮನಸ ನಾನು ಧ್ಯಾನಾನ್ನ ಚಕ್ಷುಷ ಸುವೃತ್ತ ವೃತ್ತಶೌಂಡೀರ ನತ್ವಾ ಮತಿಚಚಾರ. ಇವಳು ನಿನ್ನ ಪತ್ನಿ, ತ್ರಿಕರಣ ಶುದ್ಧಳು ಆಗಿರ್ತಕ್ಕಂಥವಳು. ಇಲ್ಲಿ ನೋಡಿ, ದೇಹ ಅನ್ನುವ ಮಾತೇ ಬಂದಿಲ್ಲ, ವಾಚಾ ನ ಮನಸ ಅಂತ. ಅವಳನ್ನ ರಾವಣ ಮುಟ್ಟಿ ಎತ್ತುಕೊಂಡು ಹೋಗಿದ್ದರೆ ಅದು ತಪ್ಪೇ ಆಗಿದ್ದಲ್ಲಿ ಅದನ್ನು ಲೆಕ್ಕಕ್ಕೆ ತೆಗೆದುಕೊಳ್ಳಬಾರದು ಅಂತ. ಪ್ರಲೋಭ್ಯಮಾನ ವಿವಿಧಂ ಭರ್ತ್ಯಮಾನ ಚ ಮೈಥಿಲಿ ನಾಚಿಂತಯತ ತದ್ರಕ್ಷ ತದ್ ಗತೇನ ಅಂತರಾತ್ಮನ. ಅವಳನ್ನ ನಯ ಭಯಗಳಿಂದ ಅದೆಷ್ಟು ಬಗೆಯಲ್ಲಿ ಪ್ರಲೋಭನೆ ಮಾಡಿದ್ರು, ಬೆದರಿಸಿದ್ರು, ಅಂಜಿಸಿದ್ರು, ಯಾವುದಕ್ಕೂ ಸೊಪ್ಪಾಗಲಿಲ್ಲ. ಅದು ದೊಡ್ಡದು. ಪ್ರಲೋಭನೆ ಇಲ್ಲದೇ ಇದ್ದಾಗ ಎಲ್ಲರೂ ಸಾಧುಗಳೇ, ಎಲ್ಲರೂ ಸಂಯಮಿಗಳೇ, ಎಲ್ಲರೂ ಜಿತಮನಸ್ಕರೇ. ಆದರೆ ಈ ರಾವಣನ 10 ತಲೆಗಳು ಅವಳ ಕಾಲಿಗೆ ಪಾದಪೀಠಗಳಾಗಬೇಕು ಅಂತ ಚಾಚಿ ಚಾಚಿ ಬಾಯಿ ಬಡ್ಕೊಂಡ್ರು ಕೂಡ ಸೊಪ್ಪು ಹಾಕಲಿಲ್ಲ. ತೃಣಮಂತರತ ಕೃತ್ವ ಬಭಾಷೆ, ಇದು ದೊಡ್ಡದು. ವಿಶುದ್ಧ ಭಾವಾಂ ನಿಷ್ಪಾಪಾಂ ಪ್ರತಿಗೃಹೀಶ್ವ ರಾಘವ ಅಂತ ಕೇಳ್ತಾನೆ. ಆಗ ರಾಮ ಹೇಳ್ತಾನೆ, ಹೌದು, ಬಾಲಿಶಕ್ಕಲು ಕಾಮಾತ್ಮ ರಾಮೋ ದಶರಥಾತ್ಮಜ ಇತಿ ವಕ್ಷಂತಿ ಮಾಂ ಸಂತೋ ಜಾನಕಿ ಅವಿಶೋಧ್ಯೈ. ಸೀತೆಯನ್ನು ಈ ಪರೀಕ್ಷೆಯಲ್ಲಿ ಒಪ್ಪಿಸಿಕೊಂಡಿದ್ರೆ ಅವಿವೇಕಿ, ಕಾಮುಕ, ಲಂಪಟ ಹೀಗೆಲ್ಲ ಅಂದ್ಕೋತಾ ಇದ್ರು. ಯಾತಕ್ಕೆ ದೀರ್ಘಕಾಲೋಷಿತ ಹೀಯಂ ರಾವಣಾಂತಃಪುರೇ ಶುಭ ಅನನ್ಯ ಹೃದಯಾಂ ಭಕ್ತಾಂ ಮಚ್ಚಿತ್ತ ಪರಿವರ್ತಿನೀಂ ಅಹಮಪ್ಯವಗಚ್ಛಾಮಿ. ನನಗೆ ಗೊತ್ತು, ಏನು ಮಾಡೋಕ್ಕಾಗಲ್ಲ. ಎಷ್ಟೋ ಬಾರಿ ನಮಗೆ ಗೊತ್ತಿದ್ದರೂ ಬಾಯಿ ಮುಚ್ಕೊಂಡಿರಬೇಕು. ಸಂದರ್ಭಗಳು ಹಾಗೆ ಬರುತ್ತವೆ, ತಿಳಿದು ಬಾಯಿ ಮುಚ್ಕೊಂಡಿರಬೇಕು. ಹಾಗಾಗಿ ಜಾನಂತೋ ಅದನ್ನು ಹೇಳ್ತಾರಲ್ಲ, ಮನುಸ್ಮೃತಿಯಲ್ಲಿ ಬರತಕ್ಕಂಥ ಮಾತು, ಯಾರನ್ನು ನಾಪೃಷ್ಟ ಕಸ್ಯಚಿತ್ ಬ್ರೂಯಾತ್ ನಚಾನ್ಯಾಯೇನ ಪೃಚ್ಛತಃ ಜಾನತೋಪಿ ಮೇಧಾವಿ ಜಡವಲ್ಲೋಕ ಆಚರೇತಂತ. ತಿಳಿದಿದ್ರೂ ಕೆಲವೊಮ್ಮೆ ತಿಳಿದೇ ಇರುವ ಥರ ಪೆದ್ದರ ಥರ ನಡ್ಕೊಳ್ಬೇಕಾಗುತ್ತದೆ. ಏನು ಮಾಡೋದು, ಸಂದರ್ಭಗಳು ಹಾಗೆ. ವಿಶುದ್ಧ ತ್ರಿಶ್ಲೋಕೇಶು ಮೈಥಿಲಿ ಜನಕಾತ್ಮಜ ನಹಿಹಾತು ಮಿಯಂ ಶಕ್ಯ ಕೀರ್ತಿರಾತ್ಮವತಾಯಥ. ನಿನ್ನ ಸತ್ಕೀರ್ತಿಯ ಹಾಗೆ ಇರುವ ಸೀತೆಯನ್ನು ನೀನು ಬಿಡಬಾರದು. ಪ್ರತ್ಯರ್ಥಂತು ಲೋಕಾನಾಂ ತ್ರಯಾಣಂ ಸತ್ಯ ಸಂಶ್ರಯ. ಇದು ರಾಮನ ಮಾತು. 3 ಲೋಕಕ್ಕೂ ವಿಶ್ವಾಸ ಬರಬೇಕು ಅಂತ. ರಾಮನಿಗೆ ಜನತೆಯನ್ನು ತಿದ್ದುವುದರೊಳಗೆ ಎಷ್ಟು ಎಡಬಿಡದ ಆಸ್ಥೆ. ಜಗತ್ತಿಗೊಂದು ಮಾಡೆಲ್ ಆಗಬೇಕು, ಹೀಗಾಗಬೇಕು, ಹೀಗೆ ನಡೀಬೇಕು ಅಂತ. ದೊಡ್ಡವರು 4 ಜನ ಓದಲಿ, 4 ಜನ ತಿದ್ದುಕೊಳ್ಳಲಿ, 4 ಜನ ಉಪಯೋಗ ಮಾಡಿಕೊಂಡು ಬಾಳಲಿ, ಜನರೋಧಿ ಬದುಕಬೇಕು ಅಂತ ರಾಘವಾಂಕ ಕಾವ್ಯ ಬರೀತಾರೆ. ಹೀಗಿರುತ್ತದೆ. ಜನ ಬೆಲೆಯೇ ಕೊಡೋಲ್ಲ. ಏನು ಮಾಡೋದು, ನಡೀತಲೇ ಇರುತ್ತದೆ. ಎಷ್ಟೆಷ್ಟೋ ತ್ಯಾಗಮಯವಾದ ಜೀವಗಳು, ಎಷ್ಟೆಷ್ಟೋ ಥ್ಯಾಂಕ್ಲೆಸ್ ಜಾಬ್ಸ್ ಅಂತ ಮಾಡ್ತಾರೆ. ನಿಘಂಟುಗಳನ್ನು ತಯಾರು ಮಾಡೋರು ಯಾರು ಅಂತ ನಮಗೆ ಗೊತ್ತಾಗಲ್ಲ. ಸಂಪಾದಕರು ಅಂತ ಅವ್ರ ಹೆಸರು ಮಾತ್ರ ಸೊಂಪಾಗಿ ಬಂದುಬಿಡುತ್ತೆ. ಇಷ್ಟಿಷ್ಟು ಹೆಣಗಿರ್ತಾರೆ, ಇಷ್ಟಿಷ್ಟು ಕೆಲಸ ಮಾಡಿರ್ತಾರೆ. ಅಕ್ಕಿಯೊಳಗನ್ನವನು ಮೊದಲಾರು ಕಂಡವರು ಅಕ್ಕರದ ವಿದ್ಯೆಗಳಿಗೆ ಮೊದಲಿಗನದಾರು ಲೆಕ್ಕವಿರಿಸಿಲ್ಲ ಜಗತನ್ನಾದಿ ಬಂಧುಗಳ ದಕ್ಕುವುದೇ ಜಸರಿನಿಗೆ ಮಂಕುತಿಮ್ಮ. ಇದು ಆಗುವಂಥ ಕಷ್ಟ. ಆಮೇಲೆ ದಶರಥ ಬರ್ತಾನೆ. ಅವನು ಬಂದ ರಾಮನನ್ನು ಮಾತಾಡಿಸಿದಾಗ, ನಿನ್ನಿಂದ ನನಗೆ ತುಂಬ ದೊಡ್ಡ ಹೆಸರು ಬಂತಪ್ಪ. ತಾರಿತೋಹಂ ತ್ವಯಾ ಪುತ್ರ ಸುಪುತ್ರೇಣ ಮಹಾತ್ಮನ ಅಷ್ಟಾವಕ್ರೇಣ ಧರ್ಮಾತ್ಮ ಕಹೋಳೋ ಬ್ರಾಹ್ಮಣೋ ಯಥ. ಅಷ್ಟಾವಕ್ರನ ತಂದೆ ಕಹೋಳ ಮಗನಿಗೆ ಗರ್ಭದಲ್ಲಿದ್ದಾಗ ಶಾಪ ಕೊಟ್ಟು ಹೋಗಿರ್ತಾರೆ. ನನ್ನ ವೇದಪಾಠ ಸರಿಯಾಗಿಲ್ಲ ಅಂತೀಯ, ಗರ್ಭದಲ್ಲೇ ಇದ್ದು ಬಿಂಕ ಮಾಡ್ತೀಯ, ನಿನಗೆ 8 ವಕ್ರ ಆಗಲಿ, 8 ಬಗೆಯ ಅಂಗ ವಿಕೃತಿ ಆಗಲಿ, ಬೇರೆಯವರ ಡುಂಕನ್ನು ನೋಡಿ ಗೇಲಿ ಮಾಡುವಂಥ ಇದೆಯಲ್ಲ ಅಂತ. ಆಮೇಲೆ ಅವನು ಒಂದಿ ಎನ್ನುವ ಒಬ್ಬ ವಿದ್ವಾಂಸನ ವಾದದಲ್ಲಿ ಸೋತು ಸೆರೆಯಾಗಿಬಿಡ್ತಾನೆ. ಆಗ ಅಷ್ಟಾವಕ್ರ ಹುಡುಗನಾಗಿದ್ದವನು ಈ ವಾರ್ತೆ ತಿಳಿದು ತನ್ನ ಸೋದರ ಮಾವ ಶ್ವೇತಕೇತುವಿನ ಜೊತೆ ಜನಕನ ಆಸ್ಥಾನಕ್ಕೆ ಹೋಗಿ ಅಲ್ಲಿದ್ದ ವಂದಿ ಪಂಡಿತನನ್ನು ಗೆಲ್ತಾನೆ. ಮಹಾಭಾರತದ ವನಪರ್ವದಲ್ಲಿ ಇದೊಂದು ಕಥೆಯಾಗಿ ಬರುತ್ತದೆ. ಆಮೇಲೆ ತನ್ನ ತಂದೆಯನ್ನು ಬಿಡುಗಡೆ ಮಾಡಿ, ಮಿಕ್ಕವ್ರನ್ನು ಬಿಡುಗಡೆ ಮಾಡಿ, ಆ ವಂದಿಯನ್ನೇ ನೀರಿನಲ್ಲಿ ಮುಳುಗಿಸುವಂತೆ ಆಜ್ಞೆ ಮಾಡಿಸ್ತಾನೆ. ಅದು ಕಡೆಗೆ ವರುಣನಿಂದ ಆದದ್ದು ಎಲ್ಲ ಅಂತ ಗೊತ್ತಾಗುತ್ತದೆ. ಇರಲಿ. ಹಾಗೆ ಕುಲದೀಪಕನಾದ ಮಗ, ತಂದೆ ಶಾಪ ಹಾಕಿದ ಮಗನೇ ತಂದೆಗೆ ವಿಮೋಚನೆ ಮಾಡಿದ. ಆ ರೀತಿಯಲ್ಲಿ ನೀನು ಮಾಡದೆ, ಸತ್ಯದಿಂದ ನನ್ನನ್ನು ಚ್ಯುತರಾಗದಂತೆ ಕಾಪಾಡದೆ ಅಂತೆಲ್ಲ ಹೇಳ್ತಾನೆ. ಕೈಕೇಯ ಯಾನಿ ಚೋಕ್ತಾನಿ ವಾಕ್ಯಾನಿ ವದತಾಂಬರ ತವ ಪ್ರವ್ರಜನಾರ್ಥಾನಿ ಸ್ಥಿತಾನಿ ಹೃದಯೇ ಮಮ. ಕೈಕೇಯಿ ಕಾಡುಗಟ್ಟುವಾಗ ನಿನ್ನನ್ನು ಅಂದದ್ದು, ಆಗ ನಾನು ಅಸಹಾಯಕನಾಗಿದ್ದಿದ್ದು, ಅದೆಲ್ಲ ಮನಸ್ಸಿನಲ್ಲಿ ಶೂಲದಂತೆ ಕೂತ್ಕೊಂಡು ತಿವಿತಾ ಇದೆ ಅಂತ ಹೇಳ್ತಾನೆ. ಮತ್ತೆ ನಿಜವಾಗಿಯೂ ನೀನೀಗ ಪಟ್ಟಾಭಿಷಿಕ್ತನಾಗ್ತೀಯಾ,
ಸಿದ್ಧಾರ್ಥ ಕಲುತೆ ರಾಮ ನರಾಯೇ ತ್ವಾಂ ಪುರಿಂಗತಂ ಜಲಾರ್ದ್ರಮಭಿಷಿಕ್ತಂಚ ದ್ರಕ್ಷ್ಯಂತಿ ವಸುಧಾಧಿಪಂ. ನಿನ್ನನ್ನು ಪಟ್ಟಾಭಿಷಿಕ್ತನಾದವನನ್ನು ನೋಡುವ ಜನರೇ ಪುಣ್ಯವಂತರು ಅಂತಾನೆ, ಆ ಜನರೇ ಪಾಪಿಷ್ಟ್ರು ಈ ಅಪವಾದವನ್ನು ಮಾಡ್ತಾನೆ. ನೋಡಿ, ನಾವು ಭರವಸೆ ಇಟ್ಕೊಂಡ್ಬಿಡ್ತೀವಿ ಒಳ್ಳೇದಾಗುತ್ತದೆ ಅಂತ. ರಾಮಾಯಣದಿಂದ ಕಲಿಬೇಕಾದದೇ. ಮಾವನ್ನು ಬಿತ್ತು ನೀ ಬೇವುಡಲು ಸಿದ್ಧ ನೀರು ಅಂತ DVG ಹೇಳ್ತಾರೆ. ಯಾಕೆ? ಭೂಮಿ ರಸಗುಣದಿಂದ ರುಚಿಯು ಭಿನ್ನಬಹುದು, ರಸಗುಣದಿಂದ ರುಚಿಯು ಭಿನ್ನವಾಗೋದಕ್ಕೆ ಸಾಧ್ಯ ಅಂತ. ಹೀಗೆ ಹೇಳುವಾಗ ರಾಮ ನೋಡಿ ಕೇಳಿಕೊಳ್ಳುವುದು. ಆ ಸನ್ನಿವೇಶದಲ್ಲಿ ಅವನ ದೊಡ್ಡತನ. ಇತಿ ಬ್ರುವಾಣಂ ರಾಜಾನಂ ರಾಮ ಪ್ರಾಂಜಲಿ ಬ್ರವೀತ್ ಕುರುಪ್ರಸಾದಂ ಧರ್ಮಜ್ಞ ಕೈಕೇಯ ಭರತಸ್ಯ ಚ ಸ್ವಪುತ್ರಾಂ ತ್ವಂ ತ್ಯಜಾಮೀತಿ ಯದುಕ್ತ ಕೈಕೇಯೀಂ ತ್ವಯ ಸಶಾಪ ಕೈಕೇಯೀಂ ಘೋರ ಸ್ವಪುತ್ರಾಂ ನ ಸ್ಪೃಶೇತ್ ಪ್ರಭೋ. ಅಪ್ಪ, ನೀನು ಆವಾಗ ಕೋಪ ಮಾಡಿಕೊಂಡು ನೀನು ಹೆಂಡತಿನೂ ಅಲ್ಲ, ಅವನ ಮಗನೂ ಅಲ್ಲ, ಅವನು ನನ್ನ ಶವಕ್ಕೆ ಸಂಸ್ಕಾರವೂ ಮಾಡಬಾರ್ದು ಅಂತೆಲ್ಲ ಶಾಪ ಹಾಕಿದ್ದೆ, ಅದನ್ನು ವಿಡ್ರಾ ಮಾಡ್ಕೊಂಡು ಬಿಡು, ಅದನ್ನು ಉಪಸಂಹರಿಸಿಕೊ ಅಂತಾನೆ. ಆಗ ಆಗಲಿ ಅಂತೇಳಿ ತಥೇತಿ ಆಗಲಿ ಅಂತಂತಾನೆ. ಅದೆಲ್ಲ ಆದ ಮೇಲೆ ಬ್ರಹ್ಮ ಕೂಡ ಬಂದಿರ್ತಾನಲ್ಲ, ಹೇಳ್ತಾನೆ ಏತದುಕ್ತಂ ಅವ್ಯಕ್ತಂ ಅಕ್ಷರಂ ಬ್ರಹ್ಮಸಂಹಿತಂ ದೇವಾನಾಂ ಹೃದಯಂ ಸೌಮ್ಯ ಗುಹ್ಯಂ ರಾಮ ಪರಂತಪ. ಆಮೇಲೆ ಇದು ದೇವರಹಸ್ಯವಾದದ್ದು. ರಾಮ ಪರಮಾತ್ಮ ಅನ್ನುವುದು ದೇವಾನಾಂ ಹೃದಯಂ ಬ್ರಹ್ಮಾನ್ವವಿಂದತ್ ಅಂತ ತೈತ್ರೀಯದಲ್ಲೇ ಬರುವಂಥ, ಆರಣ್ಯಕದಲ್ಲಿ ಬರುವಂಥ ಮಾತು. ಏತದ್ವೈ ಮಹೋಪನಿಷದಂ ದೇವಾನಾಂ ಗುಹ್ಯಂ ಅಂತ. ದೇವರಹಸ್ಯ ಯಾವುದು? ಜೀವಸ್ವರೂಪದಲ್ಲಿ ಬ್ರಹ್ಮವೇ ಇದೆ ಅಂತ, ರಾಮಸ್ವರೂಪದಲ್ಲಿ ಬ್ರಹ್ಮ ಉಂಟು ಅಂತ. ಹಾಗಾಗಿ ಅದು ಒಂದು ಗುಟ್ಟು, ಅದನ್ನು ತುಂಬ ರಟ್ಟು ಮಾಡಬಾರದು ಅಂತ. ಸತತೋಕ್ತ್ವಾ ಮಹಾಬಾಹುರ್ ಲಕ್ಷ್ಮಣಂ ಪ್ರಾಂಜಲಿಂ ಸ್ಥಿತಂ ಉವಾಚ ರಾಜ ಧರ್ಮಾತ್ಮ ವೈದೇಹೀಂ ವಚನಂ ಶುಭಂ. ಲಕ್ಷ್ಮಣ ಕೈ ಮುಕ್ಕೊಂಡಿದ್ದ, ಮಾತಾಡಲಿಲ್ಲ ತಂದೆ ಜೊತೆ. ಇವನನ್ನು ಕೊಂದೇ ಬಿಡ್ತೀನಿ ಅಂತಂದವನಲ್ವಾ. ಅದು ಆ ಸೂಕ್ಷ್ಮತೆಯಲ್ಲಿ ಆದಿಕವಿಗಳು ಒಂದು ಸೂಚ್ಯವಾದ ಮಾತನ್ನು ತೋರಿಸ್ತಾರೆ. ಸೀತೆಯ ಕಡೆಗೆ ತಿರುಗಿ ಹೇಳ್ತಾನೆ, ದಶರಥನ ದೊಡ್ಡತನ ಇಲ್ಲಿ ಕಾಣುತ್ತೆ. ತುಂಬ ಹೆಂಗರಳು ಅವನದು ಪಾಪ. ಕರ್ತವ್ಯೋ ಅನ್ನತು ವೈದೇಹಿ ಮನ್ಯುಸ್ತ್ಯಾಗಮಿಮಂ ಪ್ರತಿ ರಾಮೇಣ ತದ್ವಿಶುದ್ಧ್ಯರ್ಥಂ ಕೃತಮೇತದ್ಹಿತೈಷಿಣ ನತ್ವಂ ಸುಬ್ರಸಮಾಧೇಯ ಪತಿ ಶುಶ್ರೂಷಣಂ ಪ್ರತಿ ಅವಶ್ಯಂ ತು ಮಯಾ ವಾಚ್ಯಮೇಷತೆ ದೈವತಂ ಪರಂ. ಅಮ್ಮ, ತಪ್ಪು ತಿಳ್ಕೊಳ್ಬೇಡ, ನನ್ನ ಮಗ ಹೊರಟಾಗಿ ನಡ್ಕೊಂಡ ಅಂತ, ಅನಿವಾರ್ಯತೆಯಿಂದ ಹಾಗೆ ನಡ್ಕೊಂಡ. ನಿನ್ನ ಗಂಡನ ಸ್ವಭಾವ, ಗಂಡನ ಅನುವರ್ತಿತ್ವ ಏನು ಅಂತ ನಿಂಗೆ ಗೊತ್ತಿದೆಯಲ್ವಾ ಅಂತ ಹೇಳ್ತಾನೆ. ಅಂದರೆ ಅದು ಆಗಬಾರದ್ದಾಯಿತು ಅನ್ನೋದು ಗೊತ್ತಿದೆ, ಅದಕ್ಕಾಗಿ ಕೂಡಿದ ಮಟ್ಟಿಗೂ ಪ್ರಾಂಜಲವಾಗಿ ಪಾರದರ್ಶಕವಾಗಿ ಪ್ರಯತ್ನ ಪಡ್ತಾರೆ. ಆಮೇಲೆ ಇಂದ್ರ ಬರ್ತಾನಲ್ಲ, ಇಂದ್ರ ರಾಮನ ಬಳಿ ಬಂದು ಮಾತಾಡಿದಾಗ ಯದಿ ಪ್ರೀತಿ ಸಮುತ್ಪನ್ನ ಮಯಿ ಸರ್ವಸುರೇಶ್ವರ ವಕ್ಷ್ಯಾಮಿ ಕುರುತೆ ವಚನಂ ಸತ್ಯಂ ವಚನಂ ವದತಾಂಬರ. ನಿನಗೆ ನನ್ನಲ್ಲಿ ಅನುಗ್ರಹ ಇದ್ದರೆ ನನ್ನ ಒಂದು ಮಾತನ್ನು ಸತ್ಯ ಮಾಡಿಕೊಡ್ತೀಯಾ ಅಂತ. ಏನು ಅಂತ ಕೇಳ್ತಾನೆ. ಮಮ ಹೇತೋ ಪರಾಕ್ರಾಂತ ಏಗತಾ ಯಮಸಾಧನಂ ತೇ ಸರ್ವೇ ಜೀವಿತಂ ಪ್ರಾಪ್ಯ ಸಮುತ್ತಿಷ್ಠಂತು ವಾನರಾಹ. ನನಗಾಗಿ ಪ್ರಾಣ ಬಿಟ್ಟ ವಾನರೆಲ್ಲ ಮತ್ತೆ ಬದುಕಲಿ. ಯಾಕೆ ಪಾಪ? ಮತ್ಕೃತೆ ವಿಪ್ರಯುಕ್ತಾಯೇ ಪುತ್ರದಾರಿಶ್ಚ ವಾನರಾಹ. ನನಗಾಗಿ ಹೆಂಡತಿ ಮಕ್ಕಳು ಊರು ಕೇರಿ ಮನೆ ಮಠ ಬಿಟ್ಟು ಬಂದಿದ್ದಾರೆ. ಮತ್ಪ್ರಿಯೇಶ್ವಭಿಯುಕ್ತಾಶ್ಚ ನ ಮೃತ್ಯುಂ ಗಣಯಂತಿಚ. ನನಗಾಗಿ ಸಾವೂ ನೋಡದೆ ಹಿಂದೆ ನೋಡದೆ ಸತ್ತಿದ್ದಾರಲ್ಲ, ಅವರು ಬದುಕಬೇಕು ಅಂತ. ಆಗಲಿಂತ ವರ ಕೊಡ್ತಾನೆ ಅಂತ. ಆ ವರ ಕೊಟ್ಟು ವಾನರು ಬದುಕಿದ್ರೋ ಬಿಟ್ಟರು ಆ ಪವಾಡ ಪಕ್ಕಕ್ಕಿಡೋಣ. ರಾಮನಿಗೆ ತನಗಾಗಿ ಸತ್ತವರ ಬಗ್ಗೆ ಎಷ್ಟು ಕಾಳಜಿ ಇದೆ, ಇದು ತುಂಬ ದೊಡ್ಡದಾದದ್ದು. ಮತ್ತೆ ಮತ್ತೆ ಅವನಿಗೆ ಈ ಪ್ರಜಾಸುಖದಲ್ಲಿ ಲೋಕಹಿತದಲ್ಲಿರುವ ಮನೋಧರ್ಮವನ್ನು ಕಾಣಬೇಕು. ಅದನ್ನು ಕಾಣದೇ ಇದ್ದರೆ ಅನ್ಯಾಯ. ಆಮೇಲೆ ಪುಷ್ಪಕ ವಿಮಾನ ಬಂದು ಅಲ್ಲಿ ಹೊರಡುವಂಥದ್ದಾಗುತ್ತದೆ. ಆದರೆ ಅದಕ್ಕೆ ಪೂರ್ವದಲ್ಲಿ ವಿಭೀಷಣ ಹೇಳ್ತಾನೆ, ಎಲ್ಲ ಸರಿಯಾಯ್ತಲ್ಲ, ದಯಮಾಡಿ ಒಂದು ಸ್ವಲ್ಪ ಸ್ನಾನ ಮಾಡು, ಅಲಂಕಾರ ಮಾಡ್ಕೋ, ಚೆನ್ನಾಗಿ ನೆಮ್ಮದಿ ಪಡ್ಕೊಂಡು ಒಂದೆರಡು ದಿವಸ ಇದ್ದು ಹೊರಡ್ತೀಯಂತೆ. ಅಲಂಕಾರ ವಿದಶ್ಚೇಮ ನಾರ್ಯ ಪದ್ಮನಿಭೇಕ್ಷಣ ಉಪಸ್ಥಿತಾಸ್ತ್ವಾಂ ವಿಧಿವತ್ ಸ್ನಾಪಯಿಷ್ಯಂತಿ ರಾಘವ. ಒಳ್ಳೆ ಮಜ್ಜನ ಮಾಡಿಸ್ಕೋ, ಎಣ್ಣೆ ಅಭ್ಯಂಜನ ಸ್ನಾನ ಮಾಡಿಸ್ಕೋ, ಮಸಾಜ್ ಮಾಡಿಸ್ಕೋ, ಇದೆಲ್ಲ ಕೇಳ್ತಾನೆ ಪಾಪ. ಯಾಕೆಂದರೆ ಇಷ್ಟೆಲ್ಲ ಯುದ್ಧ ಮಾಡಿದ್ದಾನೆ, ವನವಾಸ ಮಾಡಿದ್ದಾನೆ, ತಂದೆ ಬಂದು ವನವಾಸ ಮುಗಿದಂತೆಯೇ ಆಗಿದೆಯಲ್ಲ, ಇನ್ನೇನು ಅಂತ. ಪ್ರತಿಗೃಹೀಶ್ವ ತತ್ಸರ್ವಂ ಮದನುಗ್ರಹ ಕಾಮ್ಯೇಯ. ನನ್ನ ಅನುಗ್ರಹ ಮಾಡಬೇಕು ಅಂತ ನೀನು ಇದನ್ನು ಒಪ್ಕೋ ಅಂತಾನೆ. ರಾಮ ಒಪ್ಪಲ್ಲ. ಹರೀನ್ ಸುಗ್ರೀವ ಮುಖ್ಯಾಂಸ್ತಂ ಸ್ನಾನೇನ ಅಭಿನಿಮಂತ್ರಯ. ಈ ವಾನರ ವೀರರನ್ನ, ಸುಗ್ರೀವ ಮೊದಲಾದವ್ರನ್ನ ಕರ್ಕೊಂಡು ಹೋಗಿ ಅವರಿಗೆ ಒಳ್ಳೆ ಮಜ್ಜನ ಮಾಡಿಸು. ಇವರೆಲ್ಲರಿಗೂ ಕೂಡ ಭರ್ಜರಿಯಾಗಿರ್ತಕ್ಕಂಥ ಅಭ್ಯಂಜನವಾಗಲಿ. ತಂವಿನಾ ಕೈಕೇಯಿ ಪುತ್ರಂ ಭರತಂ ಧರ್ಮಚಾರಿಣಂ ನಮೇ ಸ್ನಾನಂ ಬಹುಮತಂ ವಸ್ತ್ರಾಣ್ಯಾಭರಣಾನಿಚ. ಭರತ ಅಲ್ಲಿ ನನಗಾಗಿ ಕಾದಿರ್ತಾನೆ, ಜಟೆ ಕಟ್ಕೊಂಡು ನಾರು ಬಟ್ಟೆ ಉಟ್ಕೊಂಡು ವ್ರತಿಷ್ಠನಾಗಿ. ಅಲ್ಲಿಗೆ ಹೋಗಿ ನೋಡಬೇಕು. ಎಷ್ಟು
ದೂರದೃಷ್ಟಿ, ಬಾಂಧವ್ಯದ ಮೇಲೆ ಎಷ್ಟು ಪ್ರೀತಿ, ಇದು ತುಂಬ ದೊಡ್ಡದು. ಅದು ಆಕಸ್ಮಿಕವಾಗಿ ಹಾಗೆ ಹೀಗೆ ಮಿಂಚಿ ಮರೆಯಾಗುವುದಲ್ಲ, ನಿರಂತರವಾಗಿ ಇರತಕ್ಕಂಥದ್ದು. ಆಮೇಲೆ ಹೇಳ್ತಾನೆ, ನೋಡಪ್ಪ ನಾನು ಈ ತಕ್ಷಣ ಹೊರಡಬೇಕು ಅಂತ. ಇಲ್ಲ, ಪುಷ್ಪಕ ವಿಮಾನ ಅನ್ನೋದಿದೆ, ಬೇಗ ಹೋಗ್ಬೋದು. ವಸತಾವಧಿಹ ಪ್ರಾಜ್ಞಾ ಇದ್ಯಸ್ತಿ ಮೈ ಸೌಹೃದಂ, ಒಂದೊತ್ತಾದರೂ ಇದ್ದು ಹೋಗು, ನನ್ನ ಮೇಲೆ ಪ್ರೀತಿ ಇದ್ದರೆ ನೀನಿರಬೇಕು ಅಂತಾನೆ. ದಶರಥ ಹಿಂದೆ ಹೇಳಿದ್ದ ಕಾಡಿಗೆ ಹೋಗೋವಾಗ, ನನ್ನ ಮೇಲೆ ಪ್ರೀತಿ ಇದ್ದರೆ ಒಂದೊತ್ತಾದರೂ ಇದ್ದು ಈ ರಾತ್ರಿ ಇದ್ದು ಊಟ ಮಾಡ್ಕೊಂಡು ಹೋಗು ಅಂತಾನೆ. ಆ ಸಂಕಟ ಸಂದರ್ಭದಲ್ಲೂ ಇಲ್ಲ ಅಂದ, ಈ ಸಂತೋಷ ಸಂದರ್ಭದಲ್ಲೂ ಇಲ್ಲ ಅಂದ. ಮಾಡಬೇಕಾದ ಕೆಲಸ ಇದೆ. ಪ್ರಸಾದಯಾಮಿ ಪ್ರೇಷ್ಯೋಹಂ ನಖಲ್ವ ಆಜ್ಞಾಪಯಾಮಿತೆ. ಏನು ಮಾಡೋದಪ್ಪ, ನೀನು ಹಠ ಹಿಡಿದ್ರೆ ಇನ್ನೇನು ಮಾಡೋಕ್ಕಾಗಲ್ಲ. ನಾನು ಬರ್ಕೊಂಡಿದ್ದೀನಿ ಅದೇ 16-17 ವರ್ಷದಲ್ಲಿ ಇಂತ ರಾಮ ಬಲು ಹಠಮಾರಿ ಅಂತ. ಶಿರಸಾ ಯಾಚತೋ ಯಸ್ಯ ವಚನಂ ನ ಕೃತಮ್ಮಯ ಕೌಸಲ್ಯಾಂಚ ಸುಮಿತ್ರಾಂಚ ಕೈಕೇಂಚ ಯಶಸ್ವಿನಿ. ನನಗಾಗಿ ಮಾಂ ನಿವರ್ತಯಿತು ಯೋಸೌ ಚಿತ್ರಕೂಟ ಮುಪಾಗತ. ಚಿತ್ರಕೂಟದವರೆಗೂ ಬಂದು ನಡಿಗೆಯಲ್ಲಿ ಬಂದು ಬೇಡ್ಕೊಂಡಿದ್ನಲ್ಲ, ಅಣ್ಣ ವಾಪಸ್ ಬರಬೇಕು ಅಂತ. ಅವನೀಗ ಆಪತ್ನಲ್ಲಿರ್ತಾನೆ, ಅವನನ್ನು ಕಾಪಾಡಬೇಕು, ಅದಕ್ಕೆ ಹೋಗಲೇಬೇಕು. ಉಪಸ್ಥಾಪಯ ಮೇ ಶೀಘ್ರಂ ವಿಮಾನಂ ರಾಕ್ಷಸೇಶ್ವರ. ತಕ್ಷಣ ವಿಮಾನದಲ್ಲಿ ಹೊರಡಿಸು. ನೋಡಿ, ಈ ಎಕ್ಸ್ಟ್ರಾರ್ಡಿನರಿ ಸಿಚುಯೇಷನ್ಸಲ್ಲಿ ಎಕ್ಸ್ಟ್ರಾರ್ಡಿನರಿ ಕನ್ವೀನಿಯನ್ಸ್ ಬಳಸ್ಕೊಳ್ಬಹುದು ಅಂತಿದೆ. ಈಗ ಮಂತ್ರಿ ಮಹೋದಯರು ಕೆಮ್ಮಿದರೆ ಸೀನಿದರೆ 1-2 ಹೋಗೋದಕ್ಕೆ ಎಲ್ಲ ವಿಮಾನಗಳನ್ನು ಬಳಸ್ತಾ ಇದ್ದಾರೆ, ಪ್ರೈವೇಟ್ ಏರ್ಕ್ರಾಫ್ಟ್ಗಳು, ಜೆಟ್ಗಳು, ಹೆಲಿಕಾಪ್ಟರ್ಗಳು. ರಾಮ ಹಾಗಲ್ಲ. ಅವನು ಈ ಆಪತ್ಕಾಲದಲ್ಲಿ ತಕ್ಷಣ ಹೋಗಬೇಕು ಅಂತ, ಹೊರಡೋದಿಕ್ಕೆ ಅಂತ ವಿಮಾನ ಅಂತಂತಾನೆ. ಆ ವಿಮಾನದಲ್ಲಿ ಹೊರಡುವಾಗಲೂ ಅವನು ಕೇಳ್ತಾನೆ, ಕಿಂಕರೋಮೀತಿ ರಾಘವಂ, ಏನೇನು ಮಾಡಲಿ, ಮತ್ತೇನು ಮಾಡಲಿ ಅಂತ ವಿಭೀಷಣ ಕೇಳಿದ್ರೆ, ನೋಡಪ್ಪ ನನಗಾಗಿ ತುಂಬ ಕೆಲಸ ಮಾಡಿದಂಥ ವಾನರಿಗಿದಾರಲ್ಲ, ಅವರಿಗೆ ರತ್ನೈರರ್ಥೈಶ್ಚ ವಿವಿಧೈ ಭೂಷಣೈಶ್ಚಾಪಿ ಪೂಜೆಯ, ಇವರಿಗೆ ಒಡವೆ ವಸ್ತ್ರ ಎಲ್ಲ ಕೊಡು. ಲಂಕೆ ತುಂಬ ಸಮೃದ್ಧ ಶ್ರೀಮಂತ. ರಾಮ ಒಂದು ಹುಲ್ಲುಕಡ್ಡಿನೂ ಅಲ್ಲಿಂದ ತಗೊಳ್ಳೋದೇನೋ ಅದರ ನೆರಳಿಗೂ ಹೋಗಲಿಲ್ಲ, ಕೋಟೆ ಕೊತ್ತಳದ ಅಂಚಿಗೂ ಹೋಗಲಿಲ್ಲ. ನಗರ ಪ್ರವೇಶ ಮಾಡಬಾರ್ದಲ್ವ, ಲಕ್ಷ್ಮಣನೇ ಎಲ್ಲ ಮಾಡಿಸಿದ್ದು. ಹೀಗಾಗಿ ನನಗೇನು ಕೊಡಬೇಕು ಅಂತಿದ್ದೆದಿಲ್ಲ, ಅವರಿಗೆ ಕೊಡು. ವಾನರ ಲೋಕದಲ್ಲಿ ಒಡವೆ ವಸ್ತ್ರ ಎಲ್ಲ ವಿರಳ, ಅಪರೂಪ. ಹೆಂಡತಿ ಮಕ್ಕಳನ್ನು ಬಿಟ್ಟು ಬಂದಿದ್ದಾರೆ, ಅವ್ರಿಗೆ ಕೊಟ್ಟರೆ ಚೆನ್ನಾಗುತ್ತದೆ ಅಂತ ಹಾಗೆ ಕಳಿಸಿಕೊಡ್ತಾನೆ. ಆಮೇಲೆ ಸೀತೆಯನ್ನು ಮಡಲಿಗೆ ತೆಗೆದುಕೊಂಡು ಅಂಕೇನಾದಯ್ಯ ವೈದೇಹೀಂ ಲಜ್ಜಮಾನಾಂ ಯಶಸ್ವಿನೀಂ ಹೊರಡ್ತಾನೆ ಅಂತ. ಹಾಗೆ ಹೊರಟಾಗ ರಾಕ್ಷಸರು ವಾನರರು ನಾವು ಬರ್ತೀವಿ ಅಂತಾರೆ. ವೋಚು ಪ್ರಾಂಜಲಯೋ ರಾಮಂ ರಾಕ್ಷಸಶ್ಚ ವಿಭೀಷಣ ಅಯೋಧ್ಯಾಂ ಗಂತುಮಿಚ್ಛಾಮ ಸರ್ವಾನ್ನಯತು ನೋ ಭವಾನ್. ನಮ್ಮೆಲ್ಲರನ್ನೂ ಕೊಂಡೊಯ್ದು ಬಿಡು ಅಯೋಧ್ಯೆಗೆ ಅಂತ. ಆಗಲಿಂತ ಅಯೋಧ್ಯೆಗೆ ಕೊಂಡೊಯ್ತಾನೆ. ಇಲ್ಲಿಗೆ ನಿಲ್ಲಿಸಿಕೊಂಡು ಮುಂದೆ ನಾವು ಮಹಾಮಂಗಳವನ್ನು ಮಾಡೋಣ. ರಾಮ ನೆಮ್ಮದಿಯಾಗಿ ಹೊರಡ್ತಾನೆ ತವರಿಗೆ ಅಂತ. ನಾನು ಉತ್ತರಕಾಂಡವನ್ನು ಮಾಡಬಾರದು ಅಂತ ಅಂದುಕೊಂಡೆ. ರಾಮರಾಜ್ಯದ ಆ ಸೌಖ್ಯದಲ್ಲಿ ಇರಲಿ, ಉತ್ತರಕಾಂಡದ ಗರ್ಭಭೇದಕವಾದ ಪ್ರಸಂಗದ ತಾತ್ಪರ್ಯ ನೋಡಿದ್ದಾಗಿದೆ. ಯುದ್ಧಕಾಂಡದಿಂದಲೇ ಫಲಶ್ರುತಿ ಬರುವಂಥದ್ದು. ಸಾಂಪ್ರದಾಯಿಕವಾಗಿ ಕೂಡ ರಾಮಾಯಣ ಪಾರಾಯಣದಲ್ಲಿ ಉತ್ತರಕಾಂಡವನ್ನು ಪಾರಾಯಣ ಮಾಡೋದಿಲ್ಲ. ಹಾಗಾಗಿ ಅವೆರಡರ ಅನುರೋಧತೆಯಿಂದ ನಾನು ಯುದ್ಧಕಾಂಡಕ್ಕೆ ಮುಗಿಸ್ತಾ ಇದ್ದೀನಿ. ಅದು ಮುಂದೆ ನೋಡೋಣ. ನಮಸ್ಕಾರ.